ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ ವಿಜಯನಗರ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಓಕೆ, ಸೊ ಮತ್ತೆ ಪ್ರಚಲಿತ ಘಟನೆಗಳ ಚರ್ಚೆ ಮಾಡ್ತಾ ಇದೀವಿ. ಸೊ ಈ ಒಂದು ಕ್ಲಾಸು ಯಾರೆಲ್ಲ KS, PSI, PDO, FDA, SDA ಉಳಿದಂತ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರ್ತಾರೋ ಅಂತವ್ರಿಗೆಲ್ಲರೂ ಕೂಡ ಬೆನಿಫಿಟ್ ಆಗುವಂತ ಕ್ಲಾಸ್ ಆಗಿದೆ. ಸೊ ಜೊತೆಗೆ ಇದು ಜುಲೈ ಮಂತ್ ನ 4ನೇ ಭಾಗವಾಗಿದೆ. ಓಕೆನಾ, ದಿಸ್ ಇಸ್ ದ 4th ಪಾರ್ಟ್ ಆಫ್ ದಿ ಜುಲೈ ಮಂತ್ ಅಂತ. ಆಲ್ರೆಡಿ 3 ಕ್ಲಾಸ್ಗಳನ್ನ ಕೂಡ ಹೇಳಿದ್ರೆ ಸೊ ಆಜಾದ್ ICS ಅಕಾಡೆಮಿ ಆಪ್ ಅಲ್ಲಿ ಮತ್ತೆ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋಗಳನ್ನ ಆಕ್ಸೆಸ್ ಮಾಡ್ಕೊಳ್ಬಹುದು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಸೊ ಫಸ್ಟ್ ಟಾಪಿಕ್ ಆಗಿದೆ ನೋಡಿ, ರೀಸೆಂಟ್ ಆಗಿ ಏನಂದ್ರೆ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂತು. ಅದರ ಹೆಸರು ಸ್ಪರ್ಶ ಅಂತ ನೋಡಿ. ಓಕೆನಾ, ರೀಸೆಂಟ್ ಆಗಿ ಒಂದು ಇನಿಷಿಯೇಟಿವ್ ಅನ್ನು ಮಾಡಿತ್ತು ಸೆಂಟ್ರಲ್ ಗವರ್ಮೆಂಟ್, ಅದು ಸ್ಪರ್ಶ ಅಂತ ಕರೀತಾರೆ. ಇದು ಏನಂದ್ರೆ ಈ ಸ್ಪರ್ಶ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಕೇಂದ್ರದ ಒಂದು ಪಿಂಚಣ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಸಾಕಷ್ಟು ಬದಲಾವಣೆ ತರುವಂತ ಕೆಲಸ ಮಾಡುತ್ತೆ ಈ ಸ್ಪರ್ಶ ಅನ್ನುವಂತ ಒಂದು ಹೊಸ ಇನಿಷಿಯೇಟಿವ್ ಅಂತ. ಸೊ ಹಾಗಾಗಿ ಸ್ಪರ್ಶ ಅಂದ್ರೆ ಫುಲ್ ಫಾರ್ಮ್ ಆಗಿದೆ ಸಿಸ್ಟಮ್ ಫಾರ್ ಪೆನ್ಷನ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ಹೌದಾ, ಇದು ಆಕ್ಚುಲಿ ಏನಂದ್ರೆ ಮಿನಿಸ್ಟ್ರಿ ಆಫ್ ದಿ ಡಿಫೆನ್ಸ್, ರಕ್ಷಣಾ ಸಚಿವಾಲಯ ಈ ಒಂದು ಹೊಸ ಇನಿಷಿಯೇಟಿವ್ ಮಾಡಿದೆ. ಅದನ್ನ ಸ್ಪರ್ಶ ಅಂತಂದ್ರೆ ಸಿಸ್ಟಮ್ ಫಾರ್ ಪೆನ್ಷನ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಏನಿದು ನೋಡ್ತಾ ಹೋಗೋಣ ಸ್ಕೀಮ್ ಬಗ್ಗೆ. ಸೊ ರೀಸೆಂಟ್ ಆಗಿ ದ ಮಿನಿಸ್ಟ್ರಿ ಆಫ್ ದಿ ಡಿಫೆನ್ಸ್ ಏನಂದ್ರೆ ಒಂದು ಹೊಸ ಇನಿಷಿಯೇಟ್ ಮಾಡುತ್ತದೆ. ಯಾಕಂದ್ರೆ ನೋಡಿ, ಎಷ್ಟೋ ಜನ ಈ ಏನು ಮಿಲಿಟರಿಗಳು ಇರ್ತಾರಲ್ಲ, ಅವರು ರಿಟೈರ್ಡ್ ಆದ ತಕ್ಷಣ ಅಂದ್ರೆ ಅವ್ರಿಗೆ ಪೆನ್ಷನ್ ಸರಿಯಾದ ಸಮಯಕ್ಕೆ ಬರಂಗಿಲ್ಲ, ಮತ್ತೇನಂದ್ರೆ ಸಾಕಷ್ಟು ಅಲೆದಾಟ ಮಾಡ್ಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಅದನ್ನ ತಡೆಗಟ್ಟಕ್ಕೆ ಏನಂದ್ರೆ ಈ ಒಂದು ಇನಿಷಿಯೇಟಿವ್ ಮಾಡಿದೆ, ಅದೇ ಸ್ಪರ್ಶ ಅಂತ ಕರೀತಾರೆ. ಹೌದಾ, ಅಂದ್ರೆ ಇದು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಪಿಂಚಣಿಗಳ ಮಂಜೂರಾತಿ ಆಗಿರ್ಬೋದು, ಜೊತೆಗೆ ವಿತರಣೆಯನ್ನ ತುಂಬಾ ಮೆಕ್ಯಾನೈಸ್ಡ್ ಅಂದ್ರೆ ಯಾಂತ್ರೀಕೃತವಾಗಿ ಅಂದ್ರೆ ಒಂದು ಸಂಯೋಜಿಸಿದ ವ್ಯವಸ್ಥೆ ಆಗಿದ್ದಿಲ್ಲ, ಅದನ್ನ ನಾವು ಸ್ಪರ್ಶ ಅಂತ ಕರೀತಾರೆ. ಸೊ ಹಾಗಾಗಿ ಇದನ್ನ ಇಂಪ್ಲಿಮೆಂಟೇಷನ್ ಮಾಡಿರುವಂತ ಅಥವಾ ಜಾರಿ ಮಾಡಿರುವಂತ ಮಿನಿಸ್ಟ್ರಿ ಅಂತಂದ್ರೆ ಅದು ರಕ್ಷಣಾ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ದಿ ಡಿಫೆನ್ಸ್ ಆಗಿದೆ. ಜೊತೆಗೆ ಇದು ಏನಂದ್ರೆ ತುಂಬಾ ಒಂದು ವೆಬ್ ಪೋರ್ಟಲ್ ಮುಖಾಂತರನೇ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನ ಒಂದು ಆನ್ಲೈನ್ ಇನಿಷಿಯೇಟಿವ್ ಅಂತ ಅನ್ಬೋದು ಅಥವಾ ಎಲೆಕ್ಟ್ರಾನಿಕ್ ಇನಿಷಿಯೇಟಿವ್ ಅನ್ಬೋದು. ಸೊ ಹಾಗಾಗಿ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪಿಂಚಣಿ ಪಡೆಯುವಂತ ಒಬ್ಬ ಮಿಲಿಟರಿ ಪರ್ಸನ್ ಅಂತಂದ್ರೆ ಆತ ಯಾವುದೇ ರೀತಿ ಒಬ್ಬ ಮಿಡಲ್ ಮ್ಯಾನ್ ನ ಭೇಟಿಯಾಗುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಆತನೇ ಆನ್ಲೈನ್ ಮುಖಾಂತರ ಈ ಒಂದು ಸೌಲಭ್ಯಗಳನ್ನ ಸೊ ಈಸಿಯಾಗಿ ಪಡ್ಕೊಳ್ಳಕ್ಕೆ ಮತ್ತೆ ತನ್ನ ಒಂದು ಪಿಂಚಣಿಯನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಸ್ಪರ್ಶ ಎನ್ನುವಂತ ಒಂದು ಹೊಸ ಇನಿಷಿಯೇಟಿವ್ ಮುಖಾಂತರ. ಓಕೆನಾ, ಇದನ್ನ ಲಾಂಚ್ ಮಾಡಿರುವಂತ ಒಂದು ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ದಿ ಡಿಫೆನ್ಸ್ ಅಂತ, ರಕ್ಷಣಾ ಸಚಿವಾಲಯ ಆಗಿದೆ. ನಮ್ಗೆ ಈ ಪೆನ್ಷನ್ ಅಂತಂದ್ರೆ ಎಸ್ಪೆಷಲ್ ಹೌದಾ, ಈ ಮಿಲಿಟರಿಗಳ ಒಂದು ಪೆನ್ಷನ್ ಅಂದ ತಕ್ಷಣ ಒಂದು ಸ್ಕೀಮ್ ಬರುತ್ತೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಅದನ್ನ ನಾವು 1 ರ್ಯಾಂಕ್ 1 ಪೆನ್ಷನ್ ಅಂತ ಕರೀತಾರೆ. ಹೌದಾ, ಏಕ ಶ್ರೇಣಿ ಏಕ ಪಿಂಚಣಿ ಅಥವಾ ಒಂದು ಶ್ರೇಣಿ ಒಂದು ಪಿಂಚಣಿ ಯೋಜನೆ ಅಂತ ಒಂದು ಒಳ್ಳೆ ಸ್ಕೀಮ್ ಇದೆ. ಆಕ್ಚುಲಿ ಇದು ಏನಂದ್ರೆ ನಮಗೆ 2015ರಲ್ಲಿ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಅದನ್ನ 1 ರ್ಯಾಂಕ್ 1 ಪೆನ್ಷನ್ ಸ್ಕೀಮ್ ಅಂತ ಕರೀತಾರೆ. ಹೌದಾ, ಇದನ್ನ 2015ರಲ್ಲಿ ಅಗೇನ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬರುವಂತ ಮಿನಿಸ್ಟ್ರಿ ಆಫ್ ದಿ ಡಿಫೆನ್ಸ್ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡುತ್ತೆ. ಏನ್ ನೋಡಿದು ಹೆಸರಲ್ಲೇ ಹೇಳ್ತಾ ಇದೆ, ನಮಗೆ 1 ರ್ಯಾಂಕ್ 1 ಪೆನ್ಷನ್ ಅಂತ ಹೇಳುತ್ತೆ. ಅಂದ್ರೆ ಒಂದು ಶ್ರೇಣಿ ಇದ್ದವ್ರಿಗೆ ಏನಂದ್ರೆ ಇಲ್ಲಿ ಒಂದೇ ಪೆನ್ಷನ್ ಕೊಡ್ತಾರೆ ಅಂತ ಹೇಳ್ತಾ ಇದೆ. ಯಾವ ರೀತಿ ಅಂದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ಏನಂದ್ರೆ ಎಕ್ಸ್ ಅನ್ನೋ ವ್ಯಕ್ತಿ ಇದ್ದಾನೆ ಅಥವಾ ಮಿಲಿಟರಿ ಪರ್ಸನ್ ಇದ್ದಾನೆ. ಆತ ಏನ್ ಮಾಡ್ತಾನೆ ಅಂದ್ರೆ 10 ಇಯರ್ಸ್ ಏನಂದ್ರೆ ಬಾರ್ಡರ್ ಅಂದ್ರೆ ಸೈನಿಕರಾಗಿ ಕೆಲಸ ಮಾಡ್ಕೊಳ್ಳಕ್ಕೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಹೌದಾ, ಅದೇ ರೀತಿ ವಾಯ್ ಪರ್ಸನ್ ಏನ್ ಮಾಡ್ತಾನೆ ಅಂದ್ರೆ ಆತನ ಕೂಡ 10 ಇಯರ್ಸ್ ಏನಂದ್ರೆ ಮಿಲಿಟರಿಯಲ್ಲಿ ಕೆಲಸ ಮಾಡಿರ್ತಾನೆ. ಸೊ ಏನಾಗುತ್ತೆ ಅಂದ್ರೆ ಇಬ್ರು ಕೂಡ ಸೇಮ್ ರ್ಯಾಂಕ್ ಇದಾರೆ. ಸೊ ಹಾಗಾಗಿ ಅವರಿಗೆ ಸೇಮ್ ಪೆನ್ಷನ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಜಡ್ಡನ ವ್ಯಕ್ತಿ ಏನ್ ಮಾಡಿದಾನೆ, 13 ಇಯರ್ಸ್ ಆತ ಕೆಲಸ ಮಾಡಿದಾನೆ, ಆತನಿಗೆ ಬೇರೆ ತರ ಪೆನ್ಷನ್ ಬರುತ್ತೆ ನೋಡಿ. ಅಂದ್ರೆ ದ 1 ರ್ಯಾಂಕ್ 1 ಪೆನ್ಷನ್ ಮೀನ್ಸ್ ದ ಪೇಮೆಂಟ್ ಆಫ್ ದಿ ಸೇಮ್ ಪೆನ್ಷನ್ ಟು ಮಿಲಿಟರಿ ಆಫೀಸರ್ಸ್ ಫಾರ್ ದಿ ಸೇಮ್ ರ್ಯಾಂಕ್ ಫಾರ್ ದಿ ಲೆಂತ್ ಆಫ್ ದಿ ಸರ್ವಿಸ್ ಅಂತ ಹೇಳ್ತದೆ. ಅಂದ್ರೆ ಎಷ್ಟು ವರ್ಷಗಳ ಕೆಲಸ ಮಾಡಿರ್ತಾರೆ ಎಲ್ಲರೂ ಕೂಡ 10 ಇಯರ್ಸ್ ಆದ್ರಿಗೆ ಸೇಮ್ ಪೆನ್ಷನ್ ಬರುತ್ತೆ, 13 ಇಯರ್ಸ್ ಆದ್ರಿಗೆ ಸೇಮ್ ಪೆನ್ಷನ್ ಕೊಡ್ತಾರೆ. ಹಾಗಾಗಿ ಅವ್ರು ಯಾವ ರೀತಿ ಯಾವಾಗಾದ್ರೂ ಕೂಡ ರಿಟೈರ್ ಆಗ್ಬಹುದು. ರಿಟೈರ್ ಡೇಟ್ ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಅವಶ್ಯಕತೆ ಇರಂಗಿಲ್ಲ. ಜಸ್ಟ್ ಅಂದ್ರೆ ನೀವು ಲೆಂತ್ ಆಫ್ ದಿ ಸರ್ವಿಸ್ ಮೇಲ್ಗಡೆ ನಿಮ್ಮ ಪೆನ್ಷನ್ ನ ಸೊ ಇಲ್ಲಿ ಇಶ್ಯೂ ಮಾಡಲಾಗುತ್ತೆ. ಅದನ್ನ ನಾವು 1 ರ್ಯಾಂಕ್ 1 ಪೆನ್ಷನ್ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಏನಂದ್ರೆ ನೋಡಿ, ಇದೇನಂದ್ರೆ ಇದಕ್ಕಿಂತ ಮುಂಚೆ ಆಗ್ತಿತ್ತು ಆಕ್ಚುಲಿ ಅವರು ಈ ಪೇ ಕಮಿಷನ್ ಹೌದಾ, ವೇತನ ಆಗಿತ್ತಲ್ಲ, ಅದರ ಒಂದು ಶಿಫಾರಸ್ಸಿನ ಮೇರೆಗೆ ಏನಂದ್ರೆ ಆಕ್ಚುಲಿ ಈ ಮಿಲಿಟರಿ ಪರ್ಸನ್ ಗಳಿಗೆ ಒಂದು ಪಿಂಚಣಿಯನ್ನ ಕೊಡ್ತಾ ಇದ್ರು. ಬಟ್ ಈಗ ಏನಾಗಿದೆ ಅಂದ್ರೆ ಈ 1 ರ್ಯಾಂಕ್ 1 ಪೆನ್ಷನ್ ಮುಖಾಂತರ ಅವರಿಗೆ ಸೊ ಏನ್ ಸರ್ವಿಸ್ ಇರುತ್ತೆ ಅದ್ರ ಪ್ರಕಾರ ಎಷ್ಟು ಜನ ಸೇಮ್ ಕೆಲಸ ಮಾಡಿರ್ತಾರೆ ಅವರಿಗೆ ಸೇಮ್ ಒಂದು ಪೆನ್ಷನ್ ಬರುತ್ತೆ ಅದಂತ ಹೇಳ್ಬೋದು. ಓಕೆನಾ, ಜೊತೆಗೆ ಈ ಒಂದು ಸ್ಕೀಮ್ಗೆ ಅಪ್ಲಿಕೇಬಲ್ ಆಗ್ಬೇಕಾದ್ರೆ ಅಂದ್ರೆ ಅವರು ರಿಟೈರ್ಡ್ ಟಿಲ್ 13th ಜೂನ್ 2014 ಕೊಟ್ಟಿದ್ರು. ಯಾಕಂದ್ರೆ ಇದನ್ನ 2015ರಲ್ಲಿ ಲಾಂಚ್ ಮಾಡ್ತಾರಲ್ಲ. ಸೊ ಹಾಗಾಗಿ ಅಂದ್ರೆ ಯಾರು 30ನೇ
ಜೂನ್ ಒಳಗಡೆ ರಿಟೈರ್ ಆಗಿರ್ತಾರೋ ಅವ್ರಿಗೆಲ್ಲರೂ ಕೂಡ ಈ ಒಂದು ಸ್ಕೀಮು ಅಪ್ಲಿಕೇಬಲ್ ಆಗತ್ತಂತ ಒಂದು ಕಂಡೀಷನ್ ಕೂಡ ಕೊಟ್ಟಿದ್ರು. ಜೊತೆಗೆ ಈ ಒಂದು ಸ್ಕೀಮಿನ ಅತಿ ಹೆಚ್ಚು ಲಾಭ ಪಡೆದಿರುವಂತ ಒಂದು ಸ್ಟೇಟ್ ಯಾವ್ದಪ್ಪ ಅಂತಂದ್ರೆ ಅದು ಉತ್ತರ ಪ್ರದೇಶ ನೋಡಿ. ಹೌದಾ, ಉತ್ತರ ಪ್ರದೇಶ ಮತ್ತೆ ಪಂಜಾಬ್ ಇದೆಯಲ್ಲ, ಇವುಗಳು ನಮ್ಮ ದೇಶದಲ್ಲಿಯೇ ಅತಿ ಹೆಚ್ಚು ಮಿಲಿಟರಿ ಪರ್ಸನ್ಗಳು ಹೊಂದಿರುವಂತ ಒಂದು ಸ್ಟೇಟ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಹೈಯೆಸ್ಟ್ ಆಗಿರುವಂತ ಒಂದು OROP ಅನ್ನುವಂತ ಬೆನಿಫಿಷನ್ ಪಡೆದಿರುವಂತ ಸ್ಟೇಟ್ಗಳಂದ್ರೆ ಒಂದು UP ಮತ್ತೆ ಇನ್ನೊಂದು ಪಂಜಾಬ್ ಆಗಿದೆ. ಓಕೆನಾ. ಸೊ ಹಾಗಾಗಿ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಕ್ಕೆ ಅಂದ್ರೆ ಶಿಫಾರಸ್ ಮಾಡಿರುವಂತ ಒಂದು ಸಮಿತಿ ಇದೆ, ಅದು ಯಾವ್ದಂತಂದ್ರೆ ದಟ್ ಈಸ್ ಕಾಲ್ಡ್ ದ ಕೋಶಿಯಾರಿ ಕಮಿಟಿ ಅಂತ ಕರೀತಾರೆ ನೋಡಿ. ಸೊ ವೆರಿ ಇಂಪಾರ್ಟೆಂಟ್ ಇದು. ಹೌದಾ, ಆಕ್ಚುಲಿ ಅಂದ್ರೆ ಇದೊಂದು 10 ಜನರ ಒಂದು ಸಮಿತಿ ಆಗಿರುತ್ತೆ ಅಥವಾ ಒಂದು ಆಯೋಗ ಆಗಿರುತ್ತೆ. ಇದರ ಅಧ್ಯಕ್ಷರಾಗಿರ್ತಾರೆ ಭಗತ್ ಸಿಂಗ್ ಕೋಶಿಯಾರಿ ಅಂತ. ಅವ್ರು ಏನಂದ್ರೆ ರೆಕಮೆಂಡ್ ಮಾಡ್ತಾರೆ ಸರ್ಕಾರಕ್ಕೆ, ನೀವೇನಂದ್ರೆ ಎಷ್ಟು ವರ್ಷಗಳ ಕಾಲ ಅವರು ಏನಂದ್ರೆ ಲೆಂತ್ ಆಫ್ ಸರ್ವಿಸ್ ಆಗಿರುತ್ತೆ ಅದ್ರ ಮೇಲ್ಗಡೆ ಅಂದ್ರೆ ನೀವು ಒಂದು ಪೆನ್ಷನ್ ಕೊಡ್ರಿ ಅಂತ ಒಂದು ಸರ್ಕಾರಕ್ಕೆ ತಮ್ಮ ಶಿಫಾರಸುಗಳನ್ನ ಸಲ್ಲಿಸ್ತಾರೆ. ಸೊ ಹಾಗಾಗಿ ಅವರ ಒಂದು ಶಿಫಾರಸಿನ ಮೇರೆಗೆ ಆಕ್ಚುಲಿ 2015ರಲ್ಲಿ ಈ ಒನ್ ರ್ಯಾಂಕ್ ಒನ್ ಪೆನ್ಷನ್ ಅಂತ ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗುತ್ತೆ. ಓಕೆ, ಸೊ ಹಾಗಾಗಿ ಇದಿಷ್ಟೆಲ್ಲ ಗೊತ್ತಿರ್ಬೇಕು ನಿಮ್ಗೆ, ರೈಟ್? ಇನ್ನೊಂದು ಹೊಸ ಟಾಪಿಕ್ ಬರ್ತಾ ಹೋಗೋಣ, ನೋಡೋಣ ಮುಂದಿನ ಟಾಪಿಕ್. ಸೊ ರೀಸೆಂಟ್ ಆಗಿ ಒಬ್ಬ ವ್ಯಕ್ತಿ ಡೆತ್ ಆದ್ರು, ಅದು ತುಂಬಾ ಡಿಬೇಟ್ ಆಗಿತ್ತು ನಮ್ಮ ದೇಶದಲ್ಲಿ. ಅವರೇ ಫಾದರ್ ಅಂಡ್ ಫ್ರೀಸ್ಟ್ ಸ್ಟ್ಯಾನ್ ಸ್ವಾಮಿ ಅಂತ. ಓಕೆನಾ, ಫ್ರೀಸ್ಟ್ ಅಂಡ್ ಫಾದರ್ ಸ್ಟ್ಯಾನ್ ಸ್ವಾಮಿ ಅಂತ. ಸೊ ನೀವು ಕೇಳ್ಬೋದು, ಏನ್ ಸರ್ ಈ ವ್ಯಕ್ತಿ ಡೆತ್ ಆದ್ರೆ ನಮ್ಗೆ ಯಾವ ರೀತಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಅಂತ ಕೇಳ್ಬೋದು. ಹೌದಾ, ಸೊ ನೋಡಿ ಆಕ್ಚುಲಿ ಅಂದ್ರೆ ಇವ್ರ ಹಿಂದ್ಗಡೆ ಏನೋ ಒಂದು ಡೆತ್ ಆಗಿತ್ತಲ್ಲ, ಅದ್ರ ಹಿಂದ್ಗಡೆ ನಮಗೆ ಒಂದು ಹಿಸ್ಟಾರಿಕಲ್ ಇಶ್ಯೂ ಸಿಗುತ್ತೆ, ಅದು ನಮಗೆ ಎಕ್ಸಾಮ್ ಅಲ್ಲಿ ಮೇ ಬಿ ಇಂಪಾರ್ಟೆಂಟ್ ಆಗ್ಬೋದು. ಹಾಗಾದ್ರೆ ಯಾರು ಇವರು ಫಾದರ್ ಸ್ಟ್ಯಾನ್ ಸ್ವಾಮಿ ಅಂತ ನೋಡ್ತಾ ಹೋದ್ರೆ ಆಕ್ಚುಲಿ ಇವರು ಒಬ್ಬ ಟ್ರೈಬಲ್ ರೈಟ್ಸ್ ಆಕ್ಟಿವಿಸ್ಟ್ ಆಗಿದ್ರು. ಅಂದ್ರೆ ಬುಡಕಟ್ಟು ಜನರ ಹಕ್ಕುಗಳೊಬ್ಬ ಏನಂದ್ರೆ ಹೋರಾಟಗಾರರಾಗಿ ಕೆಲಸ ಮಾಡ್ತಾರೆ ಫಾದರ್ ಸ್ಟ್ಯಾನ್ ಸ್ವಾಮಿ ಅವರು. ಓಕೆನಾ, ಇವ್ರಿಗೆ ಅಂದ್ರೆ ಪ್ರೆಸೆಂಟ್ ಆಗಿ 83 ವರ್ಷಗಳಾಗಿತ್ತು. ಜೊತೆಗೆ ಆದ್ರೂ ಕೂಡ ತಮ್ಮ ಒಂದು ಹೋರಾಟವನ್ನ ಹಾಗೆ ಮುಂದುವರಿಸ್ತಾ ಇದ್ರು. ಸೊ ರೀಸೆಂಟ್ ಆಗಿ ಇವ್ರಿಗೆ ಏನಂದ್ರೆ ಸೊ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಥವಾ ರಾಷ್ಟ್ರೀಯ ಒಂದು ಏನಂತಾರೆ ಸಂಶೋಧನಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆಯಲ್ಲ, ಅವ್ರು ಏನ್ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ. ಇವ್ರಿಗೆ ಯಾಕೆ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಇವ್ರನ್ನ 2018ರಲ್ಲಿ ನಡೆದಂತ ಏನು ಇದು ಭೀಮಾ ಕೊರೆಗಾಂವ್ ವೈಲೆನ್ಸ್ ಅಂತ ಕೇಳಿದ್ದಾರೆ. ಹೌದಾ, ಭೀಮಾ ಕೊರೆಗಾಂವ್ ಒಂದು ವಿಜಯೋತ್ಸವ ಮಾಡ್ತಾರಲ್ಲ, ಅಲ್ಲಿ ಏನಾಯ್ತು, ಸಾಕಷ್ಟು ಹಿಂಸೆ ಆಯ್ತು. ಅದರಡಿಯಲ್ಲಿ ಏನಂದ್ರೆ ಈ ಫಾದರ್ ಸ್ಟ್ಯಾನ್ ಸ್ವಾಮಿ ಅವರನ್ನ ಅರೆಸ್ಟ್ ಮಾಡ್ತಾರೆ ಅಂಡರ್ ದ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಆಫ್ ದಿ 1967 ಅಡಿಯಲ್ಲಿ. ಅರ್ಥ ಆಯ್ತಲ್ಲ, ಇವರೊಬ್ಬ ಟ್ರೈಬಲ್ ರೈಟ್ಸ್ ಆಕ್ಟಿವಿಸ್ಟ್ ಆಗಿದ್ರು. ರೀಸೆಂಟ್ ಆಗಿ ಏನಂದ್ರೆ ಇವರು ಜೈಲಲ್ಲೇ ಡೆತ್ ಆಗ್ತಾರೆ. ಸೊ ಇವರು ಅಂದ್ರೆ ಒಬ್ಬ ಶ್ರೇಷ್ಠ ಹೋರಾಟಗಾರ ಆಗಿದ್ರು. ಸೊ ಇವರನ್ನ ಈ ಭೀಮಾ ಕೊರೆಗಾಂವ್ ವೈಲೆನ್ಸ್ ಅಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಹಾಗಾದ್ರೆ ಏನಿದು ಭೀಮಾ ಕೊರೆಗಾಂವ್ ವೈಲೆನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಇದನ್ನ ನೀವು ಹಿಸ್ಟ್ರಿಯಲ್ಲಿ ಓದ್ತೀರಾ. ಓಕೆನಾ, ಭೀಮಾ ಕೊರೆಗಾಂವ್ ಬ್ಯಾಟಲ್ ಅಂತ ಬರುತ್ತೆ ಅಥವಾ ಯುದ್ಧ ಅಂತ ಬರುತ್ತೆ, ಅದನ್ನ ನೀವು ಹಿಸ್ಟ್ರಿಯಲ್ಲಿ ಓದ್ತೀರಾ. ಸೊ ಹಾಗಾದ್ರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಿಮ್ಗೆ ಇಂಡಿಯನ್ ಹಿಸ್ಟ್ರಿ ಓದ್ಬೇಕಾದ್ರೆ ಆಂಗ್ಲೋ ಮರಾಠ ಯುದ್ಧಗಳು ನೆನಪಾಗ್ತದೆ. ಹೌದಾ, ನಮ್ಗೆ ಆಂಗ್ಲೋ ಮರಾಠ ಯುದ್ಧಗಳು ನೆನಪಾಗ್ತವೆ. ಅದರಲ್ಲಿ ಬರುವಂತ ಬಹಳ ಪ್ರಮುಖವಾಗಿರುವಂತ ಒಂದು ಸಬ್ ವಾರ್ ಅಂತ ಅನ್ಬೋದು, ಅದುವೇ ಭೀಮಾ ಕೊರೆಗಾಂವ್ ಬ್ಯಾಟಲ್ ಅಥವಾ ಯುದ್ಧ ಅಂತ ಕರೀತಾರೆ. ಸೊ ಹಾಗಾದ್ರೆ ಏನಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಆಕ್ಚುಲಿ ಏನಂದ್ರೆ ನಮ್ಮ ಭಾರತ ಅಂದ್ರೆ ಹೌದಾ, ಭಾರತದಲ್ಲಿ ಬಹಳ ಖ್ಯಾತರಾಗಿರುವಂತ ಮರಾಠರು. ಹೌದಾ, ಮರಾಠರು ಮತ್ತೆ ನಮ್ಗೆ ಬ್ರಿಟಿಷರ ಮಧ್ಯೆ ಏನಾಗ್ತವೆ ಅಂದ್ರೆ ಆಕ್ಚುಲಿ 3 ಯುದ್ಧಗಳಾಗ್ತವೆ. ಹೌದಾ, ಅವುಗಳನ್ನ ನಾವು ಆಂಗ್ಲೋ ಮರಾಠ ಯುದ್ಧಗಳನ್ನು ಕರೀತಾರೆ. ಅವುಗಳನ್ನ ಆಂಗ್ಲೋ ಮರಾಠ ವಾರ್ಸ್ ಅಥವಾ ಯುದ್ಧಗಳನ್ನು ಕರೀತಾರೆ. ಸೊ ಅದರಲ್ಲಿ 3ನೇ ಯುದ್ಧ ಆಗುತ್ತೆ ನೋಡಿ. ಓಕೆನಾ, 3ನೇ ಯುದ್ಧ ಆಗತ್ತಲ್ಲ, ಆಂಗ್ಲೋ ಮರಾಠ 3ನೇ ಯುದ್ಧ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಬ್ ಬ್ಯಾಟಲ್, ಅದರೊಳಗಡೆ ನಡೆಯುವಂತ ಒಂದು ಸಣ್ಣ ಯುದ್ಧವೇ ಅದನ್ನ ನಾವು ಭೀಮಾ ಕೊರೆಗಾಂವ್ ಯುದ್ಧ ಅಂತ ಕರೀತಾರೆ. ದ ಬ್ಯಾಟಲ್ ಆಫ್ ದಿ ಭೀಮಾ ಕೊರೆಗಾಂವ್ ಅಂತ ಕರೀತಾರೆ. ನೋಡಿ, ಇದೇನಾಗುತ್ತೆ ಅಂದ್ರೆ ಆಕ್ಚುಲಿ ಇದು ನಡೆದದ್ದು ಯಾವಾಗಪ್ಪ ಅಂತಂದ್ರೆ ಸೊ ಜನವರಿ 1, 2018ರಲ್ಲಿ ಆಗುತ್ತೆ. ಓಕೆನಾ, ಸೊ ಹಾಗಾಗಿ ಏನಂದ್ರೆ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಸೊ ಈ ಒಂದು ಭೀಮಾ ಕೊರೆಗಾಂವ್ನ ಜನರು ವಿನ್ ಆಗ್ತಾರೆ. ಅದ್ರ ಬಗ್ಗೆ ನೋಡೋಣ, ಗೊತ್ತಾಗುತ್ತೆ ನೋಡಿ ನಿಮ್ಗೆ. ಎಸ್, ಏನಪ್ಪಾ ಅಂತಂದ್ರೆ ನೋಡಿ ಆಕ್ಚುಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದು ಮರಾಠರು ಮತ್ತೆ ಮರಾಠ ಪೇಶ್ವೆಗಳ ಮಧ್ಯೆ ಮತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಧ್ಯೆ ಆಗುವಂತ ಒಂದು ಬ್ಯಾಟಲ್ ಆಗಿದೆ. ಅದನ್ನ ನಾವು 3ನೇ ಆಂಗ್ಲೋ ಮರಾಠ ಯುದ್ಧ ಅಂತ ಕರೀತಾರೆ. ಓಕೆ, ಅದರ ಅಡಿಯಲ್ಲಿ ಏನಂದ್ರೆ ಮಹಾರಾಷ್ಟ್ರದ ಒಂದು ಪ್ಲೇಸ್ ಬರುತ್ತೆ, ಅದನ್ನ ನಾವು ಭೀಮಾ ಕೊರೆಗಾಂವ್ ಪ್ರದೇಶ ಅಂತ ಕರೀತಾರೆ. ಓಕೆ, ಏನಿದೆ ಭೀಮಾ ಕೊರೆಗಾಂವ್ ಪ್ರದೇಶ ನಡೆಯುತ್ತೆ ಎಲ್ಲಿ ಅಂದ್ರೆ ಇನ್ ದ ಸ್ಟೇಟ್ ಆಫ್ ದಿ ಮಹಾರಾಷ್ಟ್ರದಲ್ಲಿ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಈಗ ಈ ಭೀಮಾ ಮತ್ತೆ ಕೊರೆಗಾಂವ್ ಇದರಲ್ಲ, ಇಲ್ಲಿ ಮೇಜರ್ ಆಗಿರುವಂತಹ ಒಂದು ಕಮ್ಯುನಿಟಿ ಅಂತಂದ್ರೆ ಅದು ಎಸ್ಪೆಷಲಿ ಮಹಾರಾ ಕಮ್ಯುನಿಟಿ ಅಂತ ಬರುತ್ತಾರೆ. ಹೌದಾ, ಅಂದ್ರೆ SCs ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ದಲಿತ ಕಮ್ಯುನಿಟಿಗಳಂತ ಕರಿತೀವಲ್ಲ, ಅವರು ಆ ಒಂದು ರೀಸನ್ ಅಲ್ಲಿ ಜಾಸ್ತಿ ಇದ್ದಾರೆ. ನೋಡಿ, ಈ ಪೇಶ್ವೆಗಳಿದಾರಲ್ಲ, ಇವರಲ್ಲಿ ಮೇಜರ್ ಆಗಿರುವಂತ ಮಿಲಿಟರೀಸ್ ಏನಂತಂದ್ರೆ ಸೊ ಬೇಸಿಕಲಿ ಅಂದ್ರೆ ಅಪ್ಪರ್ ಕಾಸ್ಟ್ ಪೀಪಲ್ ಮಾತ್ರ ಅವಕಾಶ ಇರುತ್ತೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಪೇಶ್ವೆ ಒಂದು ಸೈನ್ಯದಲ್ಲಿ ಸೈನಿಕನಾಗಬೇಕಾದ್ರೆ ಆತ ಏನಾಗಿರ್ಬೇಕು, ಒಂದು ಹಿರಿಯ ಏನಂತಾರೆ ಶ್ರೇಷ್ಠ ಕುಲದವನಾಗಿರ್ಬೇಕು ಅಥವಾ ಅಪ್ಪರ್ ಕ್ಯಾಸ್ಟ್ ಆಗಿರ್ಬೇಕು. ಲೋ ಕ್ಯಾಸ್ಟ್ ಪೀಪಲ್ ಗಳಿಗೆ ಅಲ್ಲಿ ಅಂದ್ರೆ ಅವಕಾಶ ಇರ್ತಿರ್ಲಿಲ್ಲ.
ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವರು ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಸೈನಿಕರಾಗಿ ಸೇರ್ಕೊತಾರೆ. ಯಾರು? ಈ ಮಾರಾ ಕಮ್ಯುನಿಟಿದವರು. ಅವಾಗ ಏನಾಗುತ್ತೆ ಅಂದ್ರೆ ಈಗ ಮೂರನೇ ಆಂಗ್ಲೋ ಮೈಸೂರು ಇದ್ದಾಗತ್ತೆ, ಅದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಮರಾಠರ ಪೇಶ್ವ ಮಧ್ಯೆ. ಸೊ ಅವಾಗ ಏನಂದ್ರೆ ನೋಡಿ, ಈ ಪೇಶ್ವ ಇದಾರಲ್ಲ ಇವ್ರ ಕಡೆ ಅಂದ್ರೆ ಸುಮಾರು 5,000ಕ್ಕಿಂತ ಹೆಚ್ಚು ಅಂದ್ರೆ ಸೈನಿಕರು ಇರ್ತಾರೆ. ಅದೇ ರೀತಿ ಈ ಬ್ರಿಟಿಷ್ ಸೈಡ್ ಏನ್ ಮಾಡ್ತಾರೆ ಅಂದ್ರೆ ಬರೀ ಒಂದು 500 to 1000 ಮಾತ್ರ ಇರ್ತಾರೆ. ಅವರೆಲ್ಲರೂ ಕೂಡ ಏನಾಗಿರ್ತಾರೆ ಅಂದ್ರೆ ಈ ಮಾರಾ ಕಮ್ಯುನಿಟಿಗೆ ಸಂಬಂಧಪಟ್ಟಂತ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಸೈನಿಕರು ಕೆಲಸ ಮಾಡ್ತಿರ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಈ 500ರಿಂದ 1000 ಜನ ಇದಾರಲ್ಲ, ಇವ್ರು ಏನ್ ಮಾರಾ ಕಮ್ಯುನಿಟಿ ಸೈನಿಕರು ಇದಾರಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪೇಶ್ವೆಯ 5,000ಕ್ಕಿಂತ ಹೆಚ್ಚು ಇರುವಂತಹ ಸೈನ್ಯವನ್ನ ಸೋಲಿಸ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಆಕ್ಚುಲಿ ಬ್ರಿಟಿಷರು ತುಂಬಾ ಒಂಥರ ಶಾಕ್ ಆಗ್ತಾರೆ. ಯಾಕಂದ್ರೆ ಬರೀ 500,000 ಜನ ಹಿಡ್ಕೊಂಡಿದ್ರೆ 5,000 ಜನರನ್ನ ಸೋಲಿಸಿದ್ರಿ. ಸೊ ಹಾಗಾಗಿ ನೀವು ತುಂಬಾ ಒಂದು ಪವರ್ಫುಲ್ ಆಗಿರುವಂತಹ ವ್ಯಕ್ತಿಗಳಂತ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ವಿಜಯೋತ್ಸವಗೋಸ್ಕರ ಒಂದು ಅಲ್ಲಿ ಅಂದ್ರೆ ಒಂದು ಏನ್ ಮಾಡ್ತಾರೆ ಅಂದ್ರೆ ವಿಜಯ ಸ್ತಂಭ ಅಥವಾ ಒಂದು ವಿಕ್ಟ್ರಿ ಪಿಲ್ಲರ್ ಅಂತ ಕಟ್ತಾರೆ. ಓಕೆನಾ? ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ನಾವು ಪ್ರತಿ ವರ್ಷ ಜನವರಿ 1 ಏನ್ ಮಾಡ್ತಾ ಇದೀವಿ ಅಲ್ಲಿಗ ಸೊ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಅಂತ ಆಚರಿಸ್ತಾ ಇದ್ದಾರೆ. ಓಕೆನಾ? ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ. ಅದನ್ನ 2018 ಕೂಡ ಆಚರಿಸಿದ್ರು. ಏನಾಯ್ತಂದ್ರೆ ಆಕ್ಚುಲಿ 2018 200 ವರ್ಷಗಳ ಒಂದು ವಿಜಯೋತ್ಸವನ ಆಚರಿಸಿದ್ರು. ಆವಾಗ ಏನಾಗಿತ್ತು ಅಂದ್ರೆ ಅಲ್ಲಿ ಸಾಕಷ್ಟು ಒಂದು ಹಿಂಸೆಗಳಾದವು. ಹೌದಾ? ಯಾರೋ ಕಲ್ಲು ಎಸ್ತು ಏನ್ ಮಾಡ್ತಾರೆ ಅಂದ್ರೆ ಸುಮಾರು 2ರಿಂದ 3 ಜನ ಡೆತ್ ಆಗ್ತಾರೆ. ಓಕೆನಾ? ಅದರಲ್ಲಿ ಏನಂದ್ರೆ ರೀಸೆಂಟ್ ಆಗಿ ಇರುವಂತ ಯಾರು ಈ ಫಾದರ್ ಸ್ಟ್ಯಾನ್ ಸ್ವಾಮಿ ಅವರ ಕೈವಾಡ ಅಂತೇಳಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಓಕೆನಾ? ಸೊ ಹಾಗಾಗಿ ಅವ್ರು ರೀಸೆಂಟ್ ಆಗಿ ಕೂಡ ಅಂದ್ರೆ ಆ ಜೈಲಲ್ಲೇ ಡೆತ್ ಆಗಿದ್ದಾರೆ. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಈ ಭೀಮಾ ಕೊರೆಗಾಂವ್ ವೈಲೆನ್ಸ್ ಅಂತ. ಇದು ಏನಂದ್ರೆ ರೀಸೆಂಟ್ ಆಗಿ ನಾವು ಏನ್ ಮಾಡಿದ್ವಿ ಅಂದ್ರೆ 203ನೇ ಜಯಂತ್ಯೋತ್ಸವ ಮಾಡಿದ್ವಿ. 2021ರಿಂದ 203ನೇ ಒಂದು ಜಯಂತ್ಯೋತ್ಸವ ಆಚರಣೆ ಮಾಡಿದೀವಿ. ಈ ಒಂದು ಭೀಮಾ ಕೊರೆಗಾಂವ್ ವಿಜಯೋತ್ಸವ ಅಂತ ಕರೀತಾರೆ. ಇದು ಪ್ರತಿ ವರ್ಷ ಜನವರಿ 1ಕ್ಕೆ ಆಚರಿಸ್ತಾರೆ. ನೋಡಿ, ಈ ಯುದ್ಧ ಇದೆಯಲ್ಲ, ಇದನ್ನ ಬರೀ ನಾವೇನಂದ್ರೆ ಈ ಮರಾಠರು ಮತ್ತೆ ಬ್ರಿಟಿಷ್ ಯುದ್ಧ ಅಂತ ಕರೆಯಂಗಿಲ್ಲ. ಯಾಕಂತಂದ್ರೆ ಇಟ್ ಈಸ್ ಅ ವಿಕ್ಟ್ರಿ ಅಗೇನ್ಸ್ಟ್ ದ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅಥವಾ ಆಪರೇಷನ್ ಅಂತ ಕರೀತಾರೆ. ಅಂದ್ರೆ ಇದು ಲೋವರ್ ಕ್ಯಾಸ್ಟ್ ಮತ್ತೆ ಅಪ್ಪರ್ ಕ್ಯಾಸ್ಟ್ ಮಧ್ಯೆ ಇರುವಂತಹ ಒಂದು ಯುದ್ಧ ಆಗಿತ್ತು. ಹಾಗಾಗಿ ಇಲ್ಲಿ ಲೋವರ್ ಕ್ಯಾಸ್ಟ್ ವಿನ್ ಆಗಿದ್ರು, ಅಪ್ಪರ್ ಕ್ಯಾಸ್ಟ್ ಲೂಸ್ ಆದ್ರ ಅಂತ ಅರ್ಥ. ಹೌದಾ? ಸೊ ಹಾಗಾಗಿ ಇದೊಂದು ಜಾತಿಯ ಒಂದು ಏನಂತಾರೆ ತಾರತಮ್ಯಕ್ಕೆ ಆಗಿರುವಂತಹ ಒಂದು ಯುದ್ಧ ಅಂತ ಕರೀತಾರೆ. ಜೊತೆಗೆ ಈ ಒಂದು ಪ್ಲೇಸ್ ಇದೆಯಲ್ಲ, ಈ ಪ್ಲೇಸ್ ಏನಂತಂದ್ರೆ ಆಕ್ಚುಲಿ ಡಾಕ್ಟರ್ BR ಅಂಬೇಡ್ಕರ್ ಏನ್ ಮಾಡ್ತಾರೆ ಅಂದ್ರೆ ಜನವರಿ 1, 1927ಕ್ಕೆ ವಿಸಿಟ್ ಮಾಡ್ತಾರೆ. ಸೊ ಅವಾಗ್ಲಿಂದ ಏನಿದು ವಿಕ್ಟ್ರಿ ಫಿಲ್ಲರ್ ಅನ್ನುವಂತ ಒಂದು ಭೀಮಾ ಕೊರೆಗಾಂವ್ ಪ್ಲೇಸ್ ಇದೆಯಲ್ಲ, ಅದು ತುಂಬಾ ನಮ್ಮ ದೇಶದಾದ್ಯಂತ ಸಾಕಷ್ಟು ಫೇಮಸ್ ಆಗುತ್ತೆ ಅಥವಾ ಬೆಳಕಿಗೆ ಬರುತ್ತೆ. ಯಾಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಜನವರಿ 1, 1927ಕ್ಕೆ ಆ ಒಂದು ಸೈಟ್ಗೆ ವಿಸಿಟ್ ಮಾಡ್ತಾರೆ. ಓಕೆನಾ? ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ ಆಕ್ಚುಲಿ ಈ ಈ ಮರಾಠರ ಮಧ್ಯೆ ಮತ್ತೆ ಆಂಗ್ಲರ ಮಧ್ಯೆ 3 ಪ್ರಮುಖವಾಗಿ ಆಂಗ್ಲೋ ಮರಾಠ ಯುದ್ಧಗಳಾಗ್ತವೆ. ಹೌದಾ? ಸೊ ಅದನ್ನ ನೀವು ಇಷ್ಟಲ್ಲಿ ಓದಿರ್ತೀರ, ಜಸ್ಟ್ ರೀಕ್ಯಾಪ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಒನ್ ಆಗಿರುವಂತದ್ದು ಆಂಗ್ಲೋ ಮರಾಠ ವಾರ್ ಆಗಿದ್ದು 1775ರಿಂದ 1782 ಆಗುತ್ತೆ. ಇದು ಬ್ರಿಟಿಷ್ ಮತ್ತೆ ಮರಾಠರ ಮಧ್ಯೆ. ಹೌದಾ? ಸೊ ಇದನ್ನ ಒಂದು ಅಂತ್ಯ ಕಾಣುತ್ತೆ ಯಾವಾಗ ಅಂತಂದ್ರೆ ಟ್ರೀಟಿ ಆಫ್ ಸಾಲ್ಬಾಯ್ ಅಂತ ನೋಡಿ. ಓಕೆನಾ? ಮೊದಲ ಆಂಗ್ಲೋ ಮರಾಠ ಇದೆಯಲ್ಲ, ಇದು ಟ್ರೀಟಿ ಆಫ್ ಸಾಲ್ಬಾಯ್ ಅಥವಾ ಸಾಲ್ಬಾಯ್ ಒಪ್ಪಂದ ಮುಖಾಂತರ ಅಂತ್ಯಗೊಳ್ಳುತ್ತೆ. ಅದೇ ರೀತಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಆಗುವಂತದ್ದು 1803 ಆಗುತ್ತೆ. ಇದು ಕೂಡ ಆಕ್ಚುಲಿ ಟ್ರೀಟಿ ಆಫ್ ಬೇಸಿನ್ ಅಥವಾ ಬೇಸಿನ್ ಒಪ್ಪಂದ ಮುಖಾಂತರ ಇದು ಕೂಡ ಅಂತ್ಯಗೊಳ್ಳುತ್ತೆ. ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಇದೆಯಲ್ಲ, ಆಂಗ್ಲೋ ಮರಾಠ ಯುದ್ಧ ಇದೆಯಲ್ಲ, ಇದು ಆಗುವಂತದ್ದು 1817ರಿಂದ 1818 ಆಗುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಮರಾಠರು ಸೋತು ತಮ್ಮ ಸಾಮ್ರಾಜ್ಯವನ್ನ ಬ್ರಿಟಿಷರಿಗೆ ಒಪ್ಪಿಸ್ತಾರೆ ಅಥವಾ ಸಬಾರ್ಡಿನೇಟ್ ಆಗಿ ಮಾಡ್ತಾರೆ. ಓಕೆ? ಸೊ ಹಾಗಾಗಿ ಇವುಗಳೆಲ್ಲ ಕೂಡ ನಿಮಗೆ ಗೊತ್ತಿರಬೇಕು. ದಟ್ ಈಸ್ ಕಾಲ್ಡ್ ದ ಆಂಗ್ಲೋ ಮರಾಠ ಯುದ್ಧಗಳನ್ನು ಕರೀತಾರೆ. ಆ ಕಾರಣಕ್ಕಾಗಿ ನಮಗೆ ಈ ಭೀಮಾ ಕೊರೆಗಾಂವ್ ಇದೆಯಲ್ಲ, ಇಟ್ ಇಸ್ ಅ ಪಾರ್ಟ್ ಆಫ್ ದಿ 3rd ಆಂಗ್ಲೋ ಮೈಸೂರ್ ವಾರ್ ಅಂತ ಗೊತ್ತಿರಬೇಕು. ದಟ್ಸ್ ಇಟ್, ರೈಟ್? ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ಎಸ್, ರೀಸೆಂಟ್ ಆಗಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕದಲ್ಲಿ ಅಂದ್ರೆ ಯಾವಾಗಲೂ ಕೂಡ ಒಂದು ಜಲವಿವಾದ ಅನ್ನುವಂಥದ್ದು ನಮ್ಮ ಕರ್ನಾಟಕಕ್ಕೆ ತುಂಬಾ ಒಂದು ಅಟ್ಯಾಚ್ಮೆಂಟ್ ಆಗಿರುವಂತಹ ಪದ ಇದೆ ಆಕ್ಚುಲಿ. ಹೌದಾ? ವಾಟರ್ ಡಿಸ್ಪ್ಯೂಟ್ ಅಥವಾ ರಿವರ್ ಡಿಸ್ಪ್ಯೂಟ್ ಅಂತ ಕರೀತಾರೆ. ನೋಡಿ, ನಮಗೆ ಲಾಸ್ಟ್ ಅಲ್ಲಿ ನೋಡ್ತಾ ಇದ್ದೀವಿ ಆಕ್ಚುಲಿ. ಲಾಸ್ಟ್ ದಿನಗಳಲ್ಲಿ ನಮಗೆ ಮಾದಾಯಿ ಡಿಸ್ಪ್ಯೂಟ್ ಆಗ್ತಾ ಇತ್ತು. ಈಗ ಮತ್ತೆ ಒಂದು ಡಿಸ್ಪ್ಯೂಟ್ ಸ್ಟಾರ್ಟ್ ಆಗಿದೆ. ಅದುವೇ ಮೇಕೆದಾಟು ಯೋಜನೆ ಅಥವಾ ಮೇಕೆದಾಟು ಪ್ರಾಜೆಕ್ಟ್ ಅಂತ ಕರೀತಾರೆ. ಹೌದಾ? ಸೊ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ದಟ್ ಇಸ್ ಅ ಮೇಕೆದಾಟು ಇರಿಗೇಷನ್ ಅಥವಾ ಒಂದು ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ನೋಡಿ, ಈ ಮೇಕೆದಾಟು ಇದೆಯಲ್ಲ, ಇದೊಂದು ಇರಿಗೇಷನ್ ಸಂಬಂಧಪಟ್ಟಂತ ಅಥವಾ ನೀರಾವರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ. ಇಟ್ ಈಸ್ ಅ ಡಿಸ್ಪ್ಯೂಟೆಡ್ ಬಿಟ್ವೀನ್ ದ 2 ಸ್ಟೇಟ್ಸ್, ಮೇಜರ್ ಆಗಿ ಒಂದು ಕರ್ನಾಟಕ ಮತ್ತೆ ತಮಿಳುನಾಡು. ಇದೇನಂದ್ರೆ ತಮಿಳುನಾಡು ಮತ್ತೆ ಕರ್ನಾಟಕ ಮಧ್ಯೆ ಸಾಕಷ್ಟು ಡಿಸ್ಪ್ಯೂಟ್ ಅನ್ನ ಉಂಟು ಮಾಡ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಈ ಟಾಪಿಕ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಏನಿದು ಮೇಕೆದಾಟು ಅಂತ ನೋಡ್ತಾ ಹೋಗೋಣ. ಯಾಕಪ್ಪ ಇದಕ್ಕೆ ಮೇಕೆದಾಟು ಅಂತ ಹೆಸರು ಬಂತಂತಂದ್ರೆ, ನೋಡಿ, ಈ ನಮ್ಮ ಕಾವೇರಿ ನದಿ ಇದೆಯಲ್ಲ, ಇದರ ಏನಂದ್ರೆ
ಎಸ್ಪೆಷಲಿ ರಾಮನಗರದಲ್ಲಿ ಅಂದ್ರೆ ತುಂಬಾ ಒಂದು ಕನಕಪುರದಲ್ಲಿ ಅಂದ್ರೆ ತುಂಬಾ ಸ್ಪೀಡ್ ಆಗಿರುತ್ತೆ. ಇದೇನಂದ್ರೆ ಅಲ್ಲಿರುವಂತ ಬಂಡೆಗಳನ್ನು ಕೂಡ ಏನ್ ಮಾಡಿದೆ ಅದು ಸೊ ಕಟ್ ಮಾಡಿ ಅಂದ್ರೆ ನೀರು ಹರಿತಾ ಇದೆ ನೋಡಿ. ಹೌದಾ, ಏನ್ ಮಾಡಿದೆ ಬಂಡೆಗಳನ್ನ ಕೊರೆದು ನೀರು ನುಗ್ತಾ ಇದೆ. ಸೊ ಅದೇನಾಗಿದೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಏನು ಈಗ ಮೇಕೆಗಳು ಮೇಯ್ಸಕ್ ಹೋಗ್ತಾರಲ್ಲ ಆ ಒಂದು ಹುಲ್ ಪ್ರದೇಶದಲ್ಲಿ, ಅವಾಗ ಏನಂದ್ರೆ ಆಕ್ಚುಲಿ ಈ ಮೇಕೆಗಳು ಏನ್ ಮಾಡ್ತವೆ ಅಂದ್ರೆ ಈ ಕಡೆಯಿಂದ ಈ ಕಡೆ ಆರ್ತವೆ ಅಂತೆ, ಏನ್ ಮಾಡ್ತವೆ ಈ ಕಡೆಯಿಂದ ಜಿಗಿತವೆ ಅಥವಾ ದಾಟ್ತವೆ. ಅದಕ್ಕೆ ಇದನ್ನ ಮೇಕೆ ದಾಟು ಯೋಜನೆ ಅಂತ ಕರೀತಾರೆ ಅಥವಾ ಪ್ಲೇಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಮೇಕೆ ಏನ್ ಮಾಡುತ್ತೆ ಈ ಇಡೀ ರಿವರ್ ಅನ್ನೇ ಒಂದ್ ಕಡೆ ಸೊ ದಾಟುತ್ತೆ ಅದು ಬರೀ ಒಂದ್ ಜಂಪ್ ಅಲ್ಲಿ. ಅದಕ್ಕೆ ಇದನ್ನ ಮೇಕೆ ದಾಟ ಅಂತ ಕರೀತಾರೆ. ಓಕೆ, ಹಾಗಾದ್ರೆ ಏನಿದೆ ಯೋಜನೆ ಅಂತ ನೋಡ್ತಾ ನೋಡಿ. ಇದು ಏನಂದ್ರೆ 2017ರಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಸೊ ಸ್ಟಾರ್ಟ್ ಮಾಡುತ್ತೆ. ಸೊ ಅದನ್ನ ಮೇಕೆದಾಟು ಅಂತ ಕರಿತೀವಿ. ಏನಂದ್ರೆ ಇದಕ್ಕೆ ಸುಮಾರು 9,000 ಕೋಟಿ ಒಂದು ಯೋಜನೆ ಆಗಿದೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಟು ಸ್ಟೋರ್ ಅಂಡ್ ಸಪ್ಲೈ ವಾಟರ್ ಫಾರ್ ಡ್ರಿಂಕಿಂಗ್ ಪರ್ಪಸ್ ಫಾರ್ ದಿ ಬೆಂಗಳೂರು ಸಿಟಿ. ನೋಡಿ, ಅಂದ್ರೆ ಬೆಂಗಳೂರು ಸಿಟಿಗೆ ಏನಂದ್ರೆ ಆಕ್ಚುಲಿ ನೀರಿಗೆ ಏನಂದ್ರೆ ಸಾಕಷ್ಟು ಅಂದ್ರೆ ನಮಗೆ ಕೊರತೆ ಆಗ್ತಾ ಇದೆ. ಅದಕ್ಕೆ ಏನಂದ್ರೆ ಈ ಮೇಕೆದಾಟು ಪ್ರಾಜೆಕ್ಟ್ ಮಾಡ್ಕೊಂಡು ಏನಂದ್ರೆ ಒಂದು ಡ್ಯಾಮ್ ತರ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಅಲ್ಲಿ ನೀರನ್ನ ಅಂದ್ರೆ ಸ್ಟೋರ್ ಮಾಡ್ಕೊಂಡು ಜೊತೆಗೆ ಕುಡಿಯುವ ನೀರನ್ನ ಒದಗಿಸಬೇಕಾಗಿದ್ದು ಈ ಒಂದು ಸ್ಕೀಮ್ನ ಮುಖ್ಯ ಉದ್ದೇಶ ಆಗಿದೆ. ಅದರ ಜೊತೆಗೆ ಸುಮಾರು 400 ಮೆಗಾವ್ಯಾಟ್ ಆಗಿರುವಂತಹ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಅಥವಾ ಹೈಡ್ರೋ ಒಂದು ಏನಂದ್ರೆ ಜಲ ವಿದ್ಯುತ್ತನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕನ್ನೋದು ಇದರ ಒಂದು ಮುಖ್ಯ ಗುರಿಯಾಗಿದೆ. ಓಕೆನಾ, ದಟ್ ಈಸ್ ಕಾಲ್ಡ್ ದ ಮೇಕೆದಾಟು ಪ್ರಾಜೆಕ್ಟ್ ಅಂತ ಕರೀತಾರೆ. ಇದಕ್ಕೆ ಏನಂದ್ರೆ ಕೇಂದ್ರ ಸರ್ಕಾರದ ನಮ್ಮ ಮಿನಿಸ್ಟ್ರಿ ಆಫ್ ದಿ ವಾಟರ್ ರಿಸೋರ್ಸ್ ಏನ್ ಮಾಡುತ್ತೆ ಸೊ ಅಪ್ರೂವ್ ಕೊಡುತ್ತೆ. ಅದರ ನಂತರ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಕೂಡ ಏನಾಗುತ್ತೆ ಅಪ್ರೂವ್ ಕೊಟ್ಟಿದೆ. ಹೌದಾ, ಸೊ ಆದ್ರೆ ಇದಕ್ಕೆ ತಕರಾರು ಎತ್ತಿರೋದು ಯಾರಪ್ಪ ಅಂತಂದ್ರೆ ಅದು ತಮಿಳುನಾಡು ಸರ್ಕಾರ. ಯಾಕಂತಂದ್ರೆ ನೋಡಿ ಅದೇನಂದ್ರೆ ಏನ್ ನೀರ್ ಬರ್ತಾ ಇದೆಯಲ್ಲ ಅದೇನಾಗುತ್ತೆ ತಮಿಳುನಾಡಿಗೆ ಇಲ್ಲೊಂದು ಕಡೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಹೌದಾ, ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೀವೇನಾದ್ರೂ ಡ್ಯಾಮ್ ಕಟ್ಕೊಂಡ್ರೆ ಏನಾಗುತ್ತೆ ನಮ್ಗೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಇದು ಏನಾಗುತ್ತೆ ಇದಕ್ಕೆ ಅವಕಾಶ ಕೊಡಂಗಿಲ್ಲ ಅಂತ ಏನ್ ಮಾಡ್ತಾರೆ ಈ ಒಂದು ಪ್ರಾಜೆಕ್ಟ್ಗೆ ಅವರು ಅಪೋಸ್ ಮಾಡ್ತಾ ಇದ್ದಾರೆ. ಸೊ ರೀಸೆಂಟ್ ಆಗಿ ಏನಂದ್ರೆ ಆಕ್ಚುಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆಯಲ್ಲ, ಸೊ ಅದು ಮೀಟಿಂಗ್ ಆಯ್ತು. ಅದರಲ್ಲಿ ಕೂಡ ಹಾಗೆ ಏನಂತಂದ್ರೆ ಆಕ್ಚುಲಿ ಈ ಪ್ರಾಜೆಕ್ಟ್ ಬಗ್ಗೆ ತಮಿಳುನಾಡು ಸರ್ಕಾರ ಅಪೋಸ್ ಮಾಡ್ತಾ ಇದೆ. ರೈಟ್, ಸೊ ನೋಡಿ ಏನಂದ್ರೆ ರೀಸೆಂಟ್ ಆಗಿ ಕೂಡ ಏನಂದ್ರೆ ಸಾಕಷ್ಟು ಮತ್ತೆ ಡಿಬೇಟ್ ಆಗ್ತಾ ಇದೆ. ನಮ್ಮ ಸರ್ಕಾರದ ಅಂದ್ರೆ ಮುಖ್ಯಮಂತ್ರಿಗಳಿರುವಂತಹ ಯಡಿಯೂರಪ್ಪ ಏನ್ ಮಾಡ್ತಾರೆ ಅಂದ್ರೆ ಸೊ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಒಂದು ಲೆಟರ್ ಮುಖಾಂತರ ಬರೆದು ಅಪ್ರೂವಲ್ ತಗೊಂಡಿದ್ದಾರೆ. ಆದ್ರೆ ಮತ್ತೆ ಏನಂದ್ರೆ ಆಕ್ಚುಲಿ ಈ ಒಂದು ಯೋಜನೆಗೆ ಸೊ ಅಗೇನ್ ತಮಿಳುನಾಡು ಗವರ್ಮೆಂಟ್ ಅಂದ್ರೆ ಅಪೋಸಿಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ದ ಮೇಕೆದಾಟು ಪ್ರಾಜೆಕ್ಟ್ ಅಂತ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಇದೊಂದು ಡ್ರಿಂಕಿಂಗ್ ವಾಟರ್ ಸಪ್ಲೈ ಮಾಡುವಂತದ್ದು ಜೊತೆಗೆ ಹೈಡ್ರೋ ಎಲೆಕ್ಟ್ರಿಸಿಟಿ ಅಂದ್ರೆ ಪ್ರೊಡ್ಯೂಸ್ ಮಾಡುವಂತದ್ದು ಈ ಸ್ಕೀಮ್ ನ ಮುಖ್ಯ ಉದ್ದೇಶ ಆಗಿದೆ. ಸೊ ಇದರಿಂದ ಏನಂದ್ರೆ ಆಕ್ಚುಲಿ ಬೆಂಗಳೂರು ಪ್ರದೇಶಗಳಿಗೆ ಮತ್ತಿರುವಂತಹ ಸುತ್ತಮುತ್ತ ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತದ್ದು ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ. ಅದನ್ನ ನಾವು ಸೊ ದಟ್ ಈಸ್ ಕಾಲ್ಡ್ ದ ಸೊ ಮೇಕೆದಾಟು ಯೋಜನೆ ಅಂತ ಕರಿತೀವಿ. ಇದಕ್ಕೊಂದು ಡ್ಯಾಮ್ ಕೂಡ ಕಟ್ತಾರೆ ಇಲ್ಲಿ ಅಂತಂದ್ರೆ ಅದು ರಾಮನಗರ ಜಿಲ್ಲೆಯ ಕನಕಾಪುರ ತಾಲೂಕಿನ ಮೇಕೆದಾಟು ಪ್ರದೇಶದಲ್ಲಿ. ಓಕೆನಾ, ಇದು ಕಾವೇರಿ ನದಿಗೆ ಅಂಟಿಕೊಂಡಿರುವಂತಹ ಒಂದು ಸ್ಕೀಮ್ ಆಗಿದೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಹೌದಾ, ಮೇಕೆದಾಟು ಯೋಜನೆಯು ಯಾವ ನದಿಗೆ ಸಂಬಂಧಪಟ್ಟಿದೆ ಅಂದ್ರೆ ಗೊತ್ತಿರಬೇಕು. ದಟ್ ಈಸ್ ಕಾಲ್ಡ್ ದ ಕಾವೇರಿ ರಿವರ್ ಅಂತ. ರೈಟ್, ನೆಕ್ಸ್ಟ್ ಸ್ಕೀಮ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ರೀಸೆಂಟ್ ಆಗಿ ಒಂದು ಹೊಸ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರು. ಏನಪ್ಪಾ ಸ್ಕೀಮ್ ಅಂತಂದ್ರೆ ಅದು ಪ್ರಾಜೆಕ್ಟ್ ಬೋಲ್ಡ್ ಅಂತ. ಓಕೆ, ಪ್ರಾಜೆಕ್ಟ್ ಬೋಲ್ಟ್ ಅಲ್ಲ ಬೋಲ್ಡ್ ಅಂತ. ಏನಿದು ಪ್ರಾಜೆಕ್ಟ್ ಬೋಲ್ಡ್ ಅಂದ್ರೆ ಎಸ್ ನೋಡಿ ರೀಸೆಂಟ್ ಆಗಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಬರುವಂತಹ ಒಂದು ಬಾಡಿ ಏನ್ ಮಾಡುತ್ತೆ ಈ ಒಂದು ಪ್ರಾಜೆಕ್ಟ್ ಬೋಲ್ಡ್ ಎನ್ನುವಂತ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ. ಸೊ ಹಾಗಾದ್ರೆ ಏನಿದು ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಈ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರಿ ಕಮಿಷನ್ ಅಂತ. ಹೌದಾ, ಖಾದಿ ಮತ್ತು ಕೈಗಾರಿಕಾ ಗ್ರಾಮಗಳ ಒಂದು ಆಯೋಗ ಇದೆಯಲ್ಲ ಅದೇನಂತಂದ್ರೆ ಒಂದು ಹೊಸ ಇನಿಷಿಯೇಟಿವ್ ಮಾಡಿದೆ. ಏನ್ ಮಾಡಿದೆಪ್ಪ ಅಂದ್ರೆ ನೋಡಿ ಆಕ್ಚುಲಿ ರಾಜಸ್ಥಾನದ ಒಂದು ಉದಯಪುರದಲ್ಲಿ ಒಂದು ವಿಲೇಜ್ ಇದೆ, ಗ್ರಾಮ ಇದೆ. ಯಾವ್ದಂತಂದ್ರೆ ನೀಚಲಾ ಮಂಡಲ ಅಂತ ಒಂದು ಗ್ರಾಮ ಅದು. ಇದೊಂದು ಟ್ರೈಬಲ್ ವಿಲೇಜ್ ಅಥವಾ ಇದೊಂದು ಬುಡಕಟ್ಟು ಹಳ್ಳಿಯಾಗಿದೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸುಮಾರು 5,000ಕ್ಕಿಂತ ಹೆಚ್ಚು ಈ ಬಂಬು ಸಸಿಗಳು ನೆಡ್ತಾರೆ. ಹೌದಾ, ಅದರಲ್ಲಿ ವಿಶೇಷವಾಗಿ 2 ವೆರೈಟಿಗಳು ಇರ್ತವೆ. ಒಂದು ಬಂಬೂಸಾ ತುಲಾಡ್ ಅನ್ನುವಂತ ಒಂದು ವೆರೈಟಿ ಇರುವಂತಹ ಒಂದು ಅಂದ್ರೆ ಬಿದಿರ ತಳಿ ಇರುವಂತದ್ದು, ಜೊತೆಗೆ ಇನ್ನೊಂದು ಬಂಬೂಸಾಲ ಪಾಲಿಮೋರ್ಫಾ ಎನ್ನುವಂತ 2 ತಳಿಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ಈ ನೀಚ್ಲಾ ಮಂಡವ ಎನ್ನುವಂತ ಒಂದು ಟ್ರೈಬಲ್ ವಿಲೇಜ್ ಅಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಸಸಿಗಳನ್ನ ನೆಟ್ಟಿದ್ದಾರೆ ಅಂಡರ್ ದ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರಿ ಕಮಿಷನ್ ನ ಒಂದು ಸಹಯೋಗದಲ್ಲಿ. ಓಕೆನಾ, ಸೊ ಆಕ್ಚುಲಿ ಈ 2 ತಳಿಗಳಿದೆಯಲ್ಲ ಬಂಬೂಸಾ ತುಲಾಡ ಮತ್ತೆ ಬಂಬೂಸಾ ಪಾಲಿಮಾರ್ಫಾ ಇದೆಯಲ್ಲ ಇವುಗಳನ್ನ ಜಾಸ್ತಿ ನಾವು ಅಸ್ಸಾಂ ಅಂತ ತಂದಿದ್ದೇವೆ. ಇಸ್ ಬಾಟ್ ಫ್ರಮ್ ದಿ ಅಸ್ಸಾಂ ಅಂತ ಹೇಳ್ತಾರೆ. ಓಕೆನಾ, ಸೊ ಹಾಗಾದ್ರೆ ಇದು ಒಂದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಹೌದಾ,
It created the world record of planting the highest number of bamboo saplings on a single day at the one location. ಅಂತಂದ್ರೆ ಒಂದೇ ಸ್ಥಳದಲ್ಲಿ 5,000ಕ್ಕಿಂತ ಹೆಚ್ಚು ಬಂಬು ಸಸ್ಯಗಳು ನೆಟ್ಟಂತ ಒಂದು ವರ್ಲ್ಡ್ ರೆಕಾರ್ಡ್ ಅನ್ನು ಕೂಡ ಈ ಒಂದು ಖಾದಿ ವಿಲೇಜ್ ಇಂಡಸ್ಟ್ರಿ ಕಮಿಷನ್ ಮಾಡಿದೆ, ಸೊ ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಏನಪ್ಪ ಇದರ ಉದ್ದೇಶ ಅಂತ ನೀವು ಕೇಳ್ಬೋದು. ನೋಡಿ, ಪ್ರಾಜೆಕ್ಟ್ ಬೋಲ್ಡ್ ಅಂತ ಕರೀತಾರೆ. ಓಕೆ, ಬೋಲ್ಡ್ ಅಂದ್ರೆ ಏನಂದ್ರೆ ಬಂಬೂಸ್ ಓಯಾಸಿಸ್ ಆನ್ ಲ್ಯಾಂಡ್ಸ್ ಇನ್ ಡ್ರಾಟ್ ಅಂತ ಕರೀತಾರೆ. ಅಂದ್ರೆ ಈ ಬಂಬುಗಳಿದೆಯಲ್ಲ ಅಥವಾ ಏನು ಬಿದಿರಿನ ಮರಗಳಿದೆಯಲ್ಲ, ಇವುಗಳು ಏನಾಗ್ತವೆ ಅಂದ್ರೆ ನೋಡಿ, ಇವುಗಳು ಇದಕ್ಕೆ ಬೆಳಿಬೇಕಾದ್ರೆ ನೀರಿನ ಪ್ರಮಾಣ ತುಂಬಾ ಕಡಿಮೆ ಬೇಕು. ಮತ್ತೇನಂದ್ರೆ ಇವುಗಳು ಏನ್ ಮಾಡ್ತವೆ ಅಂದ್ರೆ ಆಕ್ಚುಲಿ ಆ ಒಂದು ಪ್ರದೇಶವನ್ನ ಏನಂದ್ರೆ ಮರುಭೂಮಿ ಆಗದನ್ನ ಕೂಡ ತಡೆಗಟ್ಟುವಂತ ಕೆಲಸ ಮಾಡ್ತಾರೆ. ಮತ್ತೆ ಅಲ್ಲಿರುವಂತ ಜನರಿಗೆ ಸಾಕಷ್ಟು ಎಕನಾಮಿಕಲಿ ಬೂಸ್ಟ್ ಮಾಡ್ತಾರೆ. ಹೌದಾ, ನೋಡಿ ನಾವು ಬಿದಿರುಗಳಿಂದ ಸಾಕಷ್ಟು ಒಂದು ವಸ್ತುಗಳನ್ನು ಬಳಕೆ ಮಾಡ್ತೀವಿ. ಹೌದಾ, ಈಗ ಗೃಹೋಪಯೋಗಿ ವಸ್ತುಗಳಾಗಿರ್ಬೋದು, ಮನೆಗಳು ಕಟ್ಟಬೇಕಾದ್ರೆ ನಾವು ಬಿದಿರುಗಳನ್ನ ಬಳಸ್ತೀವಿ. ಸೊ ಅದ್ರ ಮುಖಾಂತರ ಸಾಕಷ್ಟು ಒಂದು ಎಕನಾಮಿಕ್ ಪ್ರಾಸ್ಪರಿಟಿ ಅದು ಡೆವಲಪ್ಮೆಂಟ್ ಗೆ ಅವಕಾಶ ಕೊಡುತ್ತೆ ಈ ಒಂದು ಬಂಬೂ ಟ್ರೀಗಳು. ಸಾಕಾಣಕ್ಕಾಗಿ ಬೋಲ್ಡ್ ಅಂದ್ರೆ ಬಂಬೂಸ್ ಒಯಾಸಿಸ್ ಇನ್ ಲ್ಯಾಂಡ್ಸ್ ಇನ್ ದಿ ಡ್ರಾಟ್ ಅಂತ ಕರೀತಾರೆ. ಓಕೆನಾ, ಇದನ್ನ ಲಾಂಚ್ ಮಾಡಿರುವಂತ ಒಂದು ಆಯೋಗ ಯಾವ್ದಪ್ಪ ಅಂತಂದ್ರೆ ಅದು ಖಾದಿ ಮತ್ತೆ ಕೈಗಾರಿಕಾ ಗ್ರಾಮಗಳ ಆಯೋಗ ಏನಂತಂದ್ರೆ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ. ಹೌದಾ, ಯಾಕೆ ಈಗ ಮಾಡಿದೆಪ್ಪ ಅಂತಂದ್ರೆ ನಮ್ಗೆ ಏನಾಗ್ತದೆ, ಇಂಡಿಯನ್ ಇಂಡಿಪೆಂಡೆನ್ಸ್ ಬಂದು 2000 ನೆಕ್ಸ್ಟ್ ಅಲ್ಲಿ ಅಂದ್ರೆ 75 ವರ್ಷಗಳನ್ನ ಪೂರೈಸ್ತದೆ. ಅದಕ್ಕೆ ಖಾದಿ ಬಂಬು ಫೆಸ್ಟಿವಲ್ ಅಂತ ಒಂದು ಟೈಟಲ್ ಅಲ್ಲಿ ಈ ಒಂದು ಇನಿಷಿಯೇಟಿವ್ ಅನ್ನು ಮಾಡ್ತಾ ಇದೆ ಈ KVIC ಅನ್ನುವಂತ ಒಂದು ಆಯೋಗ. ಸೊ ಹಾಗಾದ್ರೆ ಇದ್ರ ಉದ್ದೇಶ ಏನಪ್ಪಾ ಅಂತ ನೋಡಿ, ಆಕ್ಚುಲಿ ಈಗ ನಮ್ಗೆ ರಾಜಸ್ಥಾನ ತಗೊಂಡಾಗ ಏನಾಗುತ್ತೆ ಅಂದ್ರೆ ಮೇಜರ್ ಆಗಿರುವಂತ ಏರಿಯಾಗಳೇನಾಗಿದೆ ಡೆಸರ್ಟ್ ಆಗಿದೆ. ಹೌದಾ, ಡೆಸರ್ಟ್ ಇದ್ದಾಗ ಏನಾಗ್ತದೆ, ಆಟೋಮೆಟಿಕ್ ಆಗಿರುವಂತ ಜನರು ಕೂಡ ಸಾಕಷ್ಟು ಬಡತನವನ್ನ ನಿರುದ್ಯೋಗವನ್ನು ಅನುಭವಿಸ್ತಾರೆ. ಹೌದಾ, ಅದಕ್ಕೆ ಏನಂದ್ರೆ ಅಂತ ಪ್ಲೇಸ್ ಏನ್ ಮಾಡ್ತಾ ಇದ್ರೆ ಆಕ್ಚುಲಿ ಈ ತರ ಒಂದು ಬಂಬು ಟ್ರೀಗಳು ಏನಾಗುತ್ತೆ, ಅವುಗಳು ಏನಾಗ್ತವೆ ತುಂಬಾ ನಮ್ಗೆ ಸ್ಪೀಡ್ ಆಗಿ ಗ್ರೋ ಆಗ್ತವೆ. ಅದರ ಮುಖಾಂತರ ಏನ್ ಮಾಡ್ಬೋದು, ಅವರು ತಮ್ಮ ಒಂದು ಎಕನಾಮಿಕ್ ಆಕ್ಟಿವಿಟಿಯನ್ನ ಸ್ಟಾರ್ಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಮತ್ತೇನಂದ್ರೆ ಅಲ್ಲಿರುವಂತ ಡ್ರಾಟ್ ಕಂಡೀಷನ್ ಕೂಡ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಇದೊಂಥರ ಮಲ್ಟಿ ಡಿಸಿಪ್ಲಿನರಿ ಅಂದ್ರೆ ಬಹು ಆಯಾಮಗಳ ಒಂದು ಯೋಜನೆಯಲ್ಲಿ ರೆಡಿ ಮಾಡಿದ್ದಾರೆ. ಅದನ್ನ ನಾವು ಬೋಲ್ಡ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಓಕೆನಾ, ಎಸ್. ಯಾಕೆ ನೀನ್ ಆಗ್ಲೇ ಹೇಳ್ತಿದ್ದೆ, ಯಾಕೆ ಬಂಬು ಚೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನೋಡಿ, ಈ ಬಂಬು ಇದೆಯಲ್ಲ ತುಂಬಾ ಸ್ಪೀಡ್ ಆಗಿ ಅಂದ್ರೆ ನಮ್ಗೆ 3 ವರ್ಷದಲ್ಲೇ ಏನಂದ್ರೆ ಆ ಮರಗಳನ್ನ ಕಟ್ ಮಾಡ್ಕೊಂಡು ನಾವು ವಸ್ತುಗಳನ್ನ ಬಳಸ್ಕೊಳ್ಬಹುದು. ಜೊತೆಗೆ ಮತ್ತೇನಂದ್ರೆ ಇದನ್ನ ಹಾರ್ವೆಸ್ಟ್ ಮಾಡೋದು ಕೂಡ ತುಂಬಾ ಈಸಿ ಇರುವಂತದ್ದಾಗಿದೆ. ಮತ್ತೇನಂದ್ರೆ ಇದು ನಮ್ಗೆ ನೀರಿನ ಒಂದು ಸಂಸ್ಕರಣೆ ಮಾಡುತ್ತೆ ಅಥವಾ ಒಂದು ಸಂರಕ್ಷಣೆ ಮಾಡುತ್ತೆ. ಮತ್ತೆ ಎವಾಪರೇಷನ್ ಆಗುತ್ತೆ, ವಾಟರ್ ಏನ್ ನೀರಾವಿ ಆಗುತ್ತಲ್ಲ ಅದನ್ನ ಕೂಡ ತಡೆಗಟ್ಟುವಂತ ಕೆಲಸ ಮಾಡುತ್ತೆ. ಇಲ್ಲಿಂದ ಲ್ಯಾಂಡ್ ಇಂದ ಅದರಿಂದ ಏನ್ ಮಾಡ್ಬೋದು, ನಾವು ಈ ಡೆಸರ್ಟ್ ಲ್ಯಾಂಡ್ ಅನ್ನ ಒಂದು ಫರ್ಟೈಲ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ಪೆಷಲಿ ಇಂದ ಡ್ರಾಟ್ ಫ್ರೋನ್ ರೀಸನ್ಸ್ ಅಲ್ಲಿ. ಹೌದಾ, ಇಲ್ಲಿ ಬರಗಾಲ ಪ್ರದೇಶಗಳು ಇರ್ತವೆ, ಅಂತ ಈ ತರ ಬೆಳೆಗಳು ಬೆಳೆದು ಏನ್ ಮಾಡ್ಬೋದು, ಆ ಏರಿಯಾಗಳನ್ನ ಒಂದು ಫರ್ಟೈಲ್ ಲ್ಯಾಂಡ್ ಆಗಿ ಫ್ಯೂಚರ್ ಅಲ್ಲಿ, ಈಗಾಗಲ್ಲ ಫ್ಯೂಚರ್ ಮಾಡೋದನ್ನ ಫಲವತ್ತತೆಯ ಭೂಮಿಗಳನ್ನ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಈ ಭೂಮಿಗಳನ್ನ ಮಾತ್ರನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹೌದಾ, ಇನ್ನು ಈ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರಿ ಕಮಿಷನ್ ಇದೆಯಲ್ಲ, ಇದು ಒಂದು ನಮ್ಮ ದೇಶದಲ್ಲಿ ಬಹಳ ಖಾದಿಯನ್ನ ಮತ್ತೆ ಎಸ್ಪೆಷಲಿ ಗ್ರಾಮಗಳಲ್ಲಿ ಕೈಗಾರಿಕೆಗಳನ್ನ ಪ್ರಮೋಟ್ ಮಾಡಕ್ಕಿರುವಂತ ಒಂದು ವೆರಿ ಇಂಪಾರ್ಟೆಂಟ್ ಬಾಡಿ ಆಗಿದೆ. ಇಟ್ ಈಸ್ ಒಂದು ಸ್ಟ್ಯಾಟ್ಯೂಟರಿ ಬಾಡಿ, ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಇದನ್ನು ಕೂಡ 1956 ಒಂದು KYC ಆಕ್ಟ್ ಅಲ್ಲಿ ರಚನೆ ಮಾಡ್ತಾರೆ. ಹೌದಾ, ಇದ್ರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ದೇಶದಲ್ಲಿ ಪ್ಲಾನಿಂಗ್ ಮಾಡುವಂಥದ್ದು, ಪ್ರಮೋಷನ್ ಮಾಡುವಂಥದ್ದು, ಆರ್ಗನೈಸ್ ಮಾಡುವಂಥದ್ದು, ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು, ಎಸ್ಪೆಷಲಿ ಈ ಖಾದಿ ಮತ್ತೆ ಉಳಿದಂತ ಗ್ರಾಮಗಳಲ್ಲಿ ಕೈಗಾರಿಕೆಗಳನ್ನು ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ. ಈ KYC ಇದೆಯಲ್ಲ, ಇಟ್ ಈಸ್ ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಡಿಯಲ್ಲಿ ಕೆಲಸ ಮಾಡುವಂತ ಒಂದು ಆಯೋಗವಾಗಿದೆ. ಗೊತ್ತಿರೋದಾ, ಅದನ್ನ ಶಾರ್ಟ್ಕಟ್ ಆಗಿ ನಾವು MSME ಅಂತ ಕರಿತೀವಿ. ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಅಡಿಯಲ್ಲಿ ಕೆಲಸ ಮಾಡುವಂತ ಒಂದು ಬಾಡಿ ನಾವು KYC ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ ದ ಪ್ರಾಜೆಕ್ಟ್ ಬೋಲ್ಡ್. ಓಕೆ, ಪ್ರಾಜೆಕ್ಟ್ ಬೋಲ್ಡ್ ಅಂದ್ರೆ ಸೊ ಬಂಬು ಒಯಾಸ ಲ್ಯಾಂಡ್ಸ್ ಇನ್ ದಿ ಡ್ರಾಟ್ ಅಂತ ಕರೀತಾರೆ. ನೆಕ್ಸ್ಟ್ ಸ್ಕೀಮ್ ನೋಡ್ತಾ ರೈಟ್. ನೋಡಿ, ರೀಸೆಂಟ್ ಆಗಿ ಆಂಧ್ರ ಪ್ರದೇಶದಲ್ಲಿ ಭೂಮಿ ಪಂಡುಗ ಅಂತ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಓಕೆ, ನೀವು ಕೇಳ್ಬೋದು ಸರಿ ಹಬ್ಬಗಳಲ್ಲಿ ಎಕ್ಸಾಂಪಲ್ ಕೇಳ್ತಾರ ಅಂತ ಕೇಳ್ಬೋದು. ನಿಮಗೆ ಆಕ್ಚುಲಿ ಅಂದ್ರೆ ಈ ಹಬ್ಬಗಳಿದೆಯಲ್ಲ ಎಸ್ಪೆಷಲಿ ಟ್ರೈಬಲ್ಸ್ ಫೆಸ್ಟಿವಲ್ ಎಕ್ಸಾಂಪಲ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ನಾಗಾಲ್ಯಾಂಡ್ ಬರ್ತದ, ನಾಗಾಲ್ಯಾಂಡ್ ತಕ್ಷಣ ಅಂತಂದ್ರೆ ಏನಂದ್ರೆ ನೋಡಿ ನಿಮ್ಗೆ ಯಾವ್ದು ಬರುತ್ತೆ ಅಂದ್ರೆ ಫೆಸ್ಟಿವಲ್ ಆರ್ನ್ಬಿಲ್ ಫೆಸ್ಟಿವಲ್ ಬರುತ್ತೆ. ಹೌದಾ, ಇದು ಬಹಳಷ್ಟು ಎಕ್ಸಾಂಪಲ್ ಕ್ವಶನ್ ಕೇಳಿದ್ದಾರೆ. ಆರ್ನ್ಬಿಲ್ ಫೆಸ್ಟಿವಲ್ ಇದೆಯಲ್ಲ, ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಸೊ ನಾಗಾ ಟ್ರೈಬ್ಸ್ ಏನಂದ್ರೆ ಅದರಲ್ಲಿ ತುಂಬಾ ವಿಜನ್ ಮಾಡುವಂತ ಒಂದು ಟ್ರೈಬಲ್ ಫೆಸ್ಟಿವಲ್ ಆಗಿದೆ. ಅದೇ ರೀತಿ ಕೂಡ ಆಕ್ಚುಲಿ ಅಂದ್ರೆ ಈ ಬುಡಕಟ್ಟು ಜನಾಂಗಗಳು ಆಚರಿಸುವಂತ ಹಬ್ಬಗಳಿದೆಯಲ್ಲ ಅವು ತುಂಬಾ ಒಂಥರ ಸ್ಪೆಷಾಲಿಟಿ ಇರುತ್ತೆ, ವಿಶೇಷ ಇರುತ್ತೆ. ಆ ಕಾರಣಕ್ಕಾಗಿ ನಿಮ್ಗೆ ಎಕ್ಸಾಂಪಲ್ ಮೇಲೆ ಕೇಳ್ಬೋದು.
ಅದೇ ರೀತಿ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಭೂಮಿ ಪಂಡಗ ಅನ್ನುವಂಥ ಒಂದು ಫೆಸ್ಟಿವಲ್ ಲಾಂಚ್ ಮಾಡಿದ್ರು, ಅಂದ್ರೆ ಅದು ಮಾಡ್ತಾರೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ನೋಡಿ, ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಯಾವಾಗ ನಾವು ಏನು ಈ ಕಲ್ಟಿವೇಶನ್ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳೋದು ಸ್ಟಾರ್ಟ್ ಮಾಡ್ತೀವಲ್ಲ ಜೂನ್ ತಿಂಗಳಲ್ಲಿ, ಅವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಫೆಸ್ಟಿವಲ್ ನ ಆಚರಿಸ್ತಾರೆ. ಸೊ ಅದನ್ನ ಭೂಮಿ ಪಂಡಗ ಅಂತ ಕರೀತಾರೆ. ಹೆಸರಲ್ಲೇ ಹೇಳ್ತಾ ಇದೆ ಭೂಮಿ ಪಂಡಗ. ಭೂಮಿ ಅಂತಂದ್ರೆ ಭೂಮಿ ಅಂತ, ಪಂಡಗ ಅಂದ್ರೆ ಹಬ್ಬ. ಇದೊಂಥರ ಭೂಮಿ ಹಬ್ಬವನ್ನಾಗಿ ಆಚರಿಸ್ತಾರೆ. ಇದನ್ನ ಆಚರಿಸುವಂತ ಟ್ರೈಬ್ಸ್ ಯಾರಪ್ಪ ಅಂತಂದ್ರೆ ಅದು ಆಂಧ್ರ ಪ್ರದೇಶದಲ್ಲಿ ಬರುವಂತ ಕೋಯಾ ಟ್ರೈಬ್ಸ್. ಓಕೆನಾ. ಆಕ್ಚುಲಿ ಈ ಒಂದು ಹಬ್ಬವನ್ನು ಆಚರಿಸುವಂತ ಒಂದು ಬುಡಕಟ್ಟು ಜನಾಂಗ ಯಾವ್ದಪ್ಪ ಅಂತಂದ್ರೆ ಕೋಯಾ ಟ್ರೈಬ್ಸ್ ಆಗಿದ್ದಾರೆ. ಹೌದಾ. ಇಲ್ಲೇನು ವಿಶೇಷ ಅಂತಂದ್ರೆ ಆಕ್ಚುಲಿ ನೋಡಿ, ಈ ಫೆಸ್ಟಿವಲ್ ಏನ್ ಮಾಡ್ತಂದ್ರೆ ಎಲ್ಲಾ ಅಲ್ಲಿರುವಂತ ಟ್ರೈಬಲ್ಸ್ ಏನ್ ಗಂಡ್ಮಕ್ಳು ಇರ್ತಾರಲ್ಲ ಅವ್ರು ಏನ್ ಮಾಡ್ಬೇಕಂದ್ರೆ ಹಂಟಿಂಗ್ ಮಾಡ್ಬೇಕು, ಇದ್ರ ಮುಖಾಂತರ ಬಿಲ್ಗಳ ಮುಖಾಂತರ ಒಂದು ಬೇಟೆಯಾಡುವಂತ ಕೆಲಸ ಮಾಡ್ತಾರೆ. ಹೌದಾ. ಸೊ ಇದನ್ನ ಸಾಮಾನ್ಯವಾಗಿ ಜೂನ್ ಮಂತ್ ಅಲ್ಲಿ ಆಚರಿಸುವಂತ ಒಂದು ಟ್ರೈಬಲ್ ಫೆಸ್ಟಿವಲ್ ಆಗಿದೆ. ಇಟ್ ಈಸ್ ಯಾರು ಆಚರಿಸ್ತಾರೆ, ಇದನ್ನ ಕೋಯಾ ಟ್ರೈಬ್ಸ್ ಆಚರಿಸ್ತಾರೆ. ಗೊತ್ತಿರಬೇಕಿಂದ ಸ್ಟೇಟ್ ಆಫ್ ದಿ ಆಂಧ್ರ ಪ್ರದೇಶದಲ್ಲಿ. ಓಕೆ, ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಹಿಮಾಲಯನ್ ಆಕ್ಸ್ ಗಳು ನಮ್ಗೆ ತುಂಬಾ ನ್ಯೂಸ್ ಅಲ್ಲಿ ಇದೆ. ಸೊ ಹಾಗಾದ್ರೆ ಯಾಕೆ ಅಂತ ನೋಡ್ತೇವೆ. ನೋಡಿ, ನಮ್ಗೆ ಪ್ರತಿಯೊಂದು ಜಿಯೋಗ್ರಫಿಕಲ್ ರೀಸನ್ ಇರುತ್ತಲ್ಲ, ಅಲ್ಲಿ ತಮ್ಮದೇ ಅಂತ ಒಂದು ಏನಂದ್ರೆ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಮಾಡ್ತೀವಿ ನಾವು ನ್ಯಾಚುರಲ್ ಆಗಿ ಸಿಗುವಂತ ಎನಿಮಲ್ ಗಳನ್ನ ಬಳಸ್ತೀವಿ. ಹೌದಾ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಗೆ ಡೆಸರ್ಟ್ ಬಂದ್ರೆ, ಹೌದಾ, ಡೆಸರ್ಟ್ ಏನಾಗುತ್ತೆ, ಅಲ್ಲಿ ನಾವು ಕ್ಯಾಮಲ್ ಗಳ ಬಳಕೆ ಮಾಡ್ತೀವಿ. ಯಾಕಂದ್ರೆ ನಾರ್ಮಲ್ ಆಗಿ ಬೇರೆ ಬೇರೆ ಎನಿಮಲ್ ಗಳಲ್ಲಿ ತುಂಬಾ ಸರ್ವೈವ್ ಡಿಫಿಕಲ್ಟ್ ಆಗುತ್ತೆ. ಹಾಗಾಗಿ ಕ್ಯಾಮಲ್ ಗಳನ್ನ ಏನ್ ಕರಿತೀವಿ ನಾವು ಮರುಭೂಮಿ ಹಡಗ ಅಂತ ಕರಿತೀವಿ. ಹೌದಾ. ಅದೇ ರೀತಿ ಈಗ ನಾರ್ಮಲ್ ಏರಿಯಾಗಳು ಏನ್ ಮಾಡ್ತೀವಿ ಅಂದ್ರೆ ಡಾಂಕಿಗಳು ಬಳಸ್ತಾ ಇದ್ರು ಮೊದಲೆಲ್ಲ. ನೋಡಿ ಗೊತ್ತಲ್ಲ ಏನಂದ್ರೆ, ಎಸ್ಪೆಷಲಿ ಈ ಮಡಿವಾಳ ಸಮುದಾಯ ಗೊತ್ತಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಬಟ್ಟೆಗಳನ್ನ ಏನು ಕ್ಲೀನ್ ಮಾಡ್ಕೊಂಡು ಆ ಒಂದು ಕತ್ತೆಗಳ ಮೇಲೆ ಹೊರ್ಕೊಂಡ್ ಬರ್ತಾ ಇದ್ರು. ಹಾಗಾಗಿ ಅದನ್ನ ಆತರ ಬಳಸ್ತಿದ್ರು. ಅದೇ ರೀತಿ ಕೂಡ ನಾವೇನಂದ್ರೆ ಈ ಹಿಮಾಲಯನ್ ರೀಸನ್ ಏನ್ ಮಾಡ್ತೀವಿ ಅಂದ್ರೆ ಆಕ್ಸ್ ಗಳ ಬಳಸ್ತಾರೆ. ಒಂಥರ ವೇ ಆಫ್ ದಿ ಅಥವಾ ಏನಂತಾರೆ ಟ್ರಾನ್ಸ್ಪೋರ್ಟೇಷನ್ ಗೋಸ್ಕರ ಆಕ್ಚುಲಿ ಈ ತರ ಒಂದು ಯಾಕ್ ಇರುವಂತ ಪ್ರಾಣಿಗಳ ಹಿಮಾಲಯನ್ ಯಾಕ್ಗಳನ್ನ ಬಳಕೆ ಮಾಡ್ತೀವಿ. ಸೊ ಇದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿದೆ. ಯಾಕಂತ ನೋಡ್ತಾ ರೈಟ್. ರೀಸೆಂಟ್ ಏನ್ ಮಾಡ್ತಿದ್ರೆ ಆಕ್ಚುಲಿ ನ್ಯಾಷನಲ್ ರಿಸರ್ಚ್ ಸೆಂಟರ್ ಆನ್ ದಿ ಯಾಕ್ ಅಂತ ನೋಡಿ, ಅಂದ್ರೆ ಯಾಕೋಸ್ಕರ ಒಂದು ವಿಶೇಷವಾದಂತ ಸಂಶೋಧನೆ ರಾಷ್ಟ್ರೀಯ ಸಂಸ್ಥೆ ಇದೆ. ಅದು ಇರುವಂತದ್ದು ಎಲ್ಲಿಯಪ್ಪ ಅಂತಂದ್ರೆ ಅರುಣಾಚಲ್ ಪ್ರದೇಶನ ವೆಸ್ಟ್ ಕಾಮೆಂಜ್ ಡಿಸ್ಟ್ರಿಕ್ಟ್ ನ ದಿರಾಂಗ್ ಪ್ರದೇಶದಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಓಕೆನಾ. ನ್ಯಾಷನಲ್ ರಿಸರ್ಚ್ ಸೆಂಟರ್ ಆನ್ ದಿ ಯಾಕ್ ಅಥವಾ ರಾಷ್ಟ್ರೀಯ ಯಾಕ್ ಸಂಶೋಧನಾ ಕೇಂದ್ರ ಇರುವಂತದ್ದು ಅರುಣಾಚಲ್ ಪ್ರದೇಶನ ವೆಸ್ಟ್ ಕಾಮೆಂಜ್ ಜಿಲ್ಲೆಯ ದಿರಾಂಗ್ ಇರುವಂತದ್ದಾಗಿದೆ. ಓಕೆ. ರೀಸೆಂಟ್ ಏನ್ ಮಾಡಿದೆಪ್ಪ ಅಂತಂದ್ರೆ ಆಕ್ಚುಲಿ ನೋಡಿ, ಏನು ಹಿಮಾಲಯನ್ ಯಾಕ್ ಗಳಿದೆಯಲ್ಲ ಅವುಗಳಿಗೆ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಹೌದಾ. ಈಗ ನಾವು ಎಕ್ಸಾಂಪಲ್ ಏನ್ ಮಾಡ್ತೀವಿ ಅಂತಂದ್ರೆ ಬರೀ ಮನುಷ್ಯರಿಗೆ ಮಾತ್ರ ಇನ್ಶೂರೆನ್ಸ್ ಕೊಡ್ತೀವಿ, ಆಮೇಲೆ ವೆಹಿಕಲ್ ಗಳಿಗೆ ಇನ್ಶೂರೆನ್ಸ್ ಕೊಡ್ತೀವಿ. ಅದೇ ರೀತಿ ಕೂಡ ಆಕ್ಷನ್ ಅಂದ್ರೆ ಈ ಯಾರು ಆಕ್ಸ್ ಹಾಕೊಂಡಿರ್ತಾರೆ ಅವ್ರ ಏನಾದ್ರು ಕೂಡ ನ್ಯಾಚುರಲ್ ಆಗಿ ಡೆತ್ ಆದ್ರೆ ಏನಾದ್ರು ಕೂಡ ಡೆತ್ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಒಂದು ಇನ್ಶೂರೆನ್ಸ್ ಕೊಡ್ತಾರೆ ಥ್ರೂ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಅಂತ. ಅಂದ್ರೆ ಅಲ್ಲಿರುವಂತ ಏನು ಈ ಪ್ರಾಣಿಗಳಿದೆಯಲ್ಲ ಅವುಗಳಿಗೆ ಕೂಡ ಒಂದು ವಿಮೆಯನ್ನ ಕೊಡುವಂತ ಒಂದು ರೀಸೆಂಟ್ ಆಗಿ ಒಂದು ಇನಿಷಿಯೇಟಿವ್ ಮಾಡಿದ್ದಾರೆ. ದಿಸ್ ಇಸ್ ದ ಗುಡ್ ಥಿಂಗ್ ಅಂತ ಹೇಳ್ಬೋದು ಬೈ ದಿ ನ್ಯಾಷನಲ್ ರಿಸರ್ಚ್ ಸೆಂಟರ್ ಆನ್ ದಿ ಯಾಕ್ ಅಂತ ಕರೀತಾರೆ. ಇದು ಇರುವಂತದ್ದು ಅರುಣಾಚಲ್ ಪ್ರದೇಶ್ ರಾಜ್ಯದ ಕಾಮೆಂಜಾ ಡಿಸ್ಟ್ರಿಕ್ಟ್ ನ ದಿರಾಂಗ್ ಅನ್ನುವಂತ ಒಂದು ಪ್ಲೇಸ್ ಅಲ್ಲಿ ಇದೆ. ಹೌದಾ. ಸೊ ಹಾಗಾಗಿ ನೋಡಿ, ದ ಇನ್ಶೂರೆನ್ಸ್ ಪಾಲಿಸಿ ವುಡ್ ಶೀಲ್ಡ್ ದ ಆಕ್ ಓನರ್ಸ್ ಅಗೇನ್ಸ್ಟ್ ದ ರಿಸ್ಕ್ ಪೋಸ್ಡ್ ಬೈ ದಿ ವೆದರ್ ಕ್ಯಾಲಮಿಟೀಸ್, ಡಿಸೀಸಸ್, ಇನ್ ಟ್ರಾನ್ಸಿಟ್ ಮಿಶಪ್ಸ್, ಸರ್ಜಿಕಲ್ ಆಪರೇಷನ್ಸ್ ಅಂಡ್ ದಿ ಸ್ಟ್ರೈಕ್ಸ್ ಆರ್ ರೈಟ್ಸ್ ಅಂತ ಕರೀತಾರೆ. ನೋಡಿ, ಈಗ ಹಿಮಾಲಯ ಪ್ರದೇಶ ಇದೆಯಲ್ಲ, ಹೌದಾ, ಹಿಮಾಲಯ ಏನ್ ರೀಸನ್ ಇದೆಯಲ್ಲ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಏನಂತಂದ್ರೆ ನಾವು ಯಾವ ರೀತಿ ಹಡಗುಗಳನ್ನ ಬಳಸ್ತೀವಿ ಬರ್ಮೋಬೈಲಿ, ಅದೇ ರೀತಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾಕ್ ಗಳನ್ನ ಬಳಸ್ತಾರೆ. ಮೇ ಬಿ ಟೂರಿಸಂ ಅಲ್ಲಿ ಬಳಸ್ತಾರೆ. ಹೌದಾ. ಏನೋ ತಮ್ಮ ವಸ್ತುಗಳನ್ನ ಸಾಗಣೆ ಮಾಡೋಕೆ ಬಳಸ್ತಾರೆ. ಏನಾಗುತ್ತೆ ಅಂದ್ರೆ ಅಲ್ಲಿ ಎಸ್ಪೆಷಲ್ ಆಗುತ್ತೆ ಅಂದ್ರೆ ಸಾಕಷ್ಟು ಯಾಕ್ಗಳು ಡೆತ್ ಆಗೋ ಚಾನ್ಸ್ ಇರುತ್ತೆ. ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಯಾರು ಅವುಗಳನ್ನ ಸಾಕ್ತಿರ್ತಾರೆ ಅವ್ರಿಗೆಲ್ಲ ತುಂಬಾ ಬರ ಆಗುತ್ತೆ. ಹೌದಾ. ಡೆತ್ ಆದ ತಕ್ಷಣ ಆಗುತ್ತೆ ಸಾಕಷ್ಟು ಲಾಸ್ ಆಗುತ್ತೆ. ಅದಕ್ಕೆ ಏನ್ ಮಾಡಿದ್ರೆ ಸರ್ಕಾರ ಅಲ್ಲಿ ಏನಂದ್ರೆ ಸೆಂಟರ್ ಮಾಡಿದ್ರೆ ಏನಾದ್ರು ವೆದರ್ ಕ್ಯಾಲಮಿಟೀಸ್ ಅಂತ. ಹೌದಾ. ಅಲ್ಲಿ ಏನಾದ್ರು ಐಸ್ ಗಳು ಬಿದ್ದಾಗಿರ್ಬೋದು, ಅಥವಾ ಏನಾದ್ರು ಡ್ರಾಟ್ ಆಗಿದ್ರೆ ಅಲ್ಲಿ ಯಾವ್ದಾದ್ರು ಐಸ್ ಬರ್ಸ್ಟ್ ಆಗಿರ್ಬೋದು, ಅವಲೆಂಚು ಆಗಿರ್ಬೋದು, ಅದರಿಂದ ಏನಾಗುತ್ತೆ ಡೆತ್ ಆದ್ರೆ, ಇಲ್ಲಾಂದ್ರೆ ಅದಕ್ಕೆ ಏನಾದ್ರು ರೋಗ ಬಂದು ಡೆತ್ ಆದ್ರೆ, ಅಥವಾ ಇಲ್ಲಾಂದ್ರೆ ಏನಂದ್ರೆ ಯಾವ್ದಾದ್ರು ನೋಡಿ ಈಗ ಹಿಮಾಲಯ ಪ್ರದೇಶ ಅಂದ್ರೆ ಬರುತ್ತೆ ನಮಗೆ ಅಲ್ಲಿ ಈ ಕಾಶ್ಮೀರ ಇದೆ, ಪಾಕಿಸ್ತಾನ ಇದೆ, ಒಂದ್ ಕಡೆ ನಮಗೆ ಚೈನಾ ಇದೆ. ಅಲ್ಲಿ ಏನಾಗುತ್ತೆ ಸಾಕಷ್ಟು ಸಲ ಒಂದು ಯುದ್ಧಗಳಾಗ್ತವೆ. ಅದರಿಂದ ಎಷ್ಟೋ ಸಲ ಏನಂದ್ರೆ ಒಂದು ಮಿಸ್ ಆಗಿ ಗುಂಡೆ ಮಾಡ್ಬೋದು, ಆ ಪ್ರಾಣಿಗಳಿಗೆ ತಗಲಿ ಡೆತ್ ಆಗ್ಬೋದು, ಆಗಿರ್ಬೋದು. ಅದೇ ರೀತಿ ಯಾವಾಗಾದ್ರೂ ಕೂಡ ಸ್ಟ್ರೈಕ್ ಮಾಡ್ಬೇಕಾದ್ರೆ ಏನಾದ್ರು ಈ ಪ್ರಾಣಿಗಳಿಗೆ ಹಾನಿ ಆದ್ರೆ ಅಥವಾ ದಂಗೆಗಳಲ್ಲಿ ಪ್ರಾಣಿಗಳಿಗೆ ಹಾನಿ ಆದ್ರೆ ಏನ್ ಮಾಡುತ್ತೆ, ಸೊ ಅಂಡರ್ ದ ನ್ಯಾಷನಲ್ ರಿಸರ್ಚ್ ಸೆಂಟರ್ ಯಾಕಡಿಯಲ್ಲಿ ಅವರಿಗೆ ಆ ಒಂದು ಪ್ರಾಣಿಗಳ ಒಂದು ಓನರ್ಗಳಿಗೆ ಏನಂತಂದ್ರೆ ಒಂದು ವಿಮೆಯನ್ನ ಕೊಡಿಸುವಂತದ್ದಾಗಿದ್ದಿಲ್ಲ. ದಟ್ ಈಸ್ ಥ್ರೂ ದ ಹಿಮಾಲಯನ್ ಆಕ್ಸ್ ಅಂತ ಕರೀತಾರೆ. ಓಕೆ. ಇದರಿಂದ ಏನ್ ಮಾಡ್ಬೋದು ಅಂದ್ರೆ ಎಷ್ಟೋ ಜನ ಅಂದ್ರೆ ಏನು ಯಾಕ್ ಗಳನ್ನ ಸಾಕ್ತಿರ್ತಾರೆ ಅಂತವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ
ಇನ್ನೂ ಕೂಡ ಜಾಸ್ತಿ ಈ ಒಂದು ಲೈಫ್ ಸ್ಟಾಕ್ ಅನ್ನ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೋಡಿ ಎಷ್ಟೋ ಸಲ ಅಂದ್ರೆ ಅವುಗಳು ಒಂದು ನಮಗೆ ಪ್ರೊಟೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಒಂದು ಅಟ್ ಲೀಸ್ಟ್ ಬ್ಯಾಕ್ ಬೋನ್ ಆಫ್ ದಿ ಗೌರ್ಮೆಂಟ್ ಇದ್ರೆ ಏನಾಗುತ್ತೆ ಅಂದ್ರೆ ಮೇ ಬಿ ಅದರ ಒಂದು ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ಬೋದು ಮತ್ತೆ ಅವುಗಳ ಒಂದು ಪ್ರೊಟೆಕ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ ದ ಹಿಮಾಲಯನ್ ಆಕ್ಸ್ ಅಂತ ಕರೀತಾರೆ. ಇದು ಕೇವಲ ನಮಗೆ ಹಿಮಾಲಯನ್ ರೀಸನ್ ಕಂಡು ಬರುತ್ತದೆ. ನೋಡಿ ಹಿಮಾಲಯನ್ ಆಕ್ಸ್ ಇದೆಯಲ್ಲ, ಇದರ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ನೋಡಿ -40°C ಕೂಡ ಏನ್ ಮಾಡ್ತಾರೆ ಅಂದ್ರೆ ಸೊ ಟ್ರಾನ್ಸ್ಪೋರ್ಟ್ ಅನ್ನ ಬಳಸ್ಕೊಳ್ಳಬಹುದು, ಸರ್ವೆ ಆಗ್ತವೆ. ಹೌದಾ, ನಮಗೆ ಬರೀ 4 ಡಿಗ್ರಿ 3 ಡಿಗ್ರಿ ಆಗಲ್ಲ. ಅವುಗಳು ಅಂದ್ರೆ -40% ಡಿಗ್ರಿ ಸೆಲ್ಸಿಯಸ್ ಏನಿದ್ರು ಕೂಡ ಕೋಲ್ಡ್ ಇದ್ರು ಕೂಡ ಏನಾಗುತ್ತೆ ಅವುಗಳು ಈಸಿಯಾಗಿ ಮೂವ್ ಆಗ್ತವೆ ಒಂದು ಪ್ಲೇಸ್ ಇಂದ. ಹಾಗಾಗಿ ಅವುಗಳಿಗೆ ಯಾವುದೇ ರೀತಿ ಇದಿಲ್ಲ ಅಂತ ಹೇಳ್ಬೋದು. ಓಕೆನಾ. ಜೊತೆಗೆ 2 ಅದರ್ ಪ್ರಾಮಿನೆಂಟ್ ನೊಮ್ಯಾಡಿಕ್ ಕಮ್ಯುನಿಟೀಸ್ ಇದೆಯಲ್ಲ, ಎಸ್ಪೆಷಲಿ ಅಂದ್ರೆ ಈ ಹಿಮಾಚಲ್ ಪ್ರದೇಶ್ ಮತ್ತೆ ಸಿಕ್ಕಿಂ ಬರುವಂತ ಚಾಂಗ್ಪಾಸ್ ಮತ್ತೆ ಡೋಕ್ಪಾಸ್ ಇದಾರಲ್ಲ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಯಾಕಳನ್ನ ಒಂದು ಸಾಕಾಣಿಕೆ ಮಾಡ್ತಾರೆ. ಹೌದಾ, ನಮ್ಮ ದೇಶದಲ್ಲಿ ಮೇಜರ್ ಆಗಿ ಸಿಕ್ಕಿಂನ ಚಾಂಗ್ಪಾಸ್ ಎನ್ನುವಂತ ಒಂದು ಜನಾಂಗ, ಅದೇ ರೀತಿ ಹಿಮಾಚಲ್ ಪ್ರದೇಶದ ಡೋಕ್ಪಾಸ್ ಜನಾಂಗ ಏನಂತಂದ್ರೆ ಈ ಯಾಕ್ಗಳನ್ನ ತುಂಬಾ ಒಂದು ಸಾಕಾಣಿಕೆಯಲ್ಲಿ ಇಟ್ಕೊಂಡಿರೋ ಅಂತ ಹೇಳ್ಬೋದು. ಜೊತೆಗೆ ಈ ಯಾಕ್ಗಳಿಗೆ, ಹಿಮಾಲಯನ್ ಯಾಕ್ಗಳಿದೆಯಲ್ಲ, ಇದಕ್ಕೆ IUCN ಲಿಸ್ಟ್ ಅಲ್ಲಿ, ಹೌದಾ, ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಲಿಸ್ಟ್ ಅಲ್ಲಿ ಏನಂತಂದ್ರೆ ವಲ್ನರೇಬಲ್ ಪಟ್ಟಿಯಲ್ಲಿ ಇರುವಂತದ್ದು. ಹೌದಾ, ರೆಡ್ ಡಾಟಾ ಬುಕ್ ನ ವಲ್ನರೇಬಲ್ ಪಟ್ಟಿಯಲ್ಲಿ ಈ ಒಂದು ಪ್ರಾಣಿಯನ್ನ ಇಡಲಾಗಿದೆ, ಅಂದ್ರೆ ಆ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ಅದಕ್ಕೆ ಕೂಡ ನಾವು ಪ್ರೊಟೆಕ್ಷನ್ ಕೊಡಬೇಕಾದಂತ ಅವಶ್ಯಕತೆ ಸಾಕಷ್ಟು ಅಂತ ಗೊತ್ತಾಗುತ್ತೆ. ರೈಟ್. ಮತ್ತೆ ಇತ್ತೀಚೆಗೆ ನೋಡ್ತಾ ಹೋದಾಗ ಯಾಕ್ಗಳ ಪ್ರಮಾಣ ಅಂದ್ರೆ ಹಿಮಾಲಯನ್ ಯಾಕ್ಗಳ ಪ್ರಮಾಣ ತುಂಬಾ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಸೊ ಅದನ್ನ ಅಂದ್ರೆ ಏನಾಗಿರ್ಬೋದು, ಕ್ಲೈಮೇಟ್ ಆಗಿರ್ಬೋದು, ಸೊ ಇಲ್ಲಾಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಆಗಿ ಈ ತರ ಅಂದ್ರೆ ಸಾಕಷ್ಟು ಪ್ರಾಣಿಗಳು, ಯಾಕ್ ಪ್ರಾಣಿಗಳು ಡೆತ್ ಆಗ್ತಾ ಇದೆ. ಅಂದ್ರೆ ನಿಯರ್ಲಿ 24.7% ಅಂದ್ರೆ 2012ರಿಂದ 2017 ನಮಗೆ ಲಾಸ್ ಆಗಿದೆ ಅದರ ಒಂದು ಪಾಪ್ಯುಲೇಷನ್ ಅಂತ ಹೇಳ್ಬೋದು. ಜೊತೆಗೆ ಯಾಕ್ ಪಾಪ್ಯುಲೇಷನ್ ಇದೆಯಲ್ಲ, ಇದು ಮೇಜರ್ ಆಗಿ ನಮ್ಮ ದೇಶದ ಲಡಾಖ್ ಅಲ್ಲಿ, ಜಮ್ಮು ಕಾಶ್ಮೀರದಲ್ಲಿ, ಅರುಣಾಚಲ್ ಪ್ರದೇಶದಲ್ಲಿ, ಸಿಕ್ಕಿಂ ಅಲ್ಲಿ, ಹಿಮಾಚಲ್ ಪ್ರದೇಶದಲ್ಲಿ, ವೆಸ್ಟ್ ಬೆಂಗಾಲ್ ಮತ್ತೆ ಉತ್ತರಾಖಂಡ್ ಅಂದ್ರೆ ಏನು ಹಿಮಾಲಯನ್ ಸ್ಟೇಟ್ಸ್ ಅಂತ ಕರಿತೀವಿ, ಅಲ್ಲಿ ಅಂದ್ರೆ ಇವುಗಳು ನಮಗೆ ಸಾಮಾನ್ಯವಾಗಿ ಕಂಡು ಬರ್ತವೆ ಹಿಮಾಲಯನ್ ಯಾಕ್ಗಳು ಅಂತ. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು, ಇಟ್ ಈಸ್ ಅಂಡರ್ ದ ವಲ್ನರೇಬಲ್ ಲಿಸ್ಟ್ ಆಫ್ ದಿ IUCN ಲಿಸ್ಟ್. ಇದು ಗೊತ್ತಿರಬೇಕು, ಕೇಳ್ತಾರೆ ಎಕ್ಸಾಮ್. ಹೌದಾ. ಸೊ IUCN ಲಿಸ್ಟ್ ಪ್ರಕಾರ ಹಿಮಾಲಯನ್ ಯಾಕ್ಗಳು ಯಾವ ಸ್ಥಾನದಲ್ಲಿ ಇರಿಸಿದ್ದಾರೆ ಅಂತಂದ್ರೆ ಅದು ವಲ್ನರೇಬಲ್ ಅನ್ನುವಂತ ಒಂದು ಸ್ಟೇಟಸ್ ಅಲ್ಲಿ ಅದನ್ನ ಇಡಲಾಗಿದೆ ಅಂಡರ್ ದ ರೆಡ್ ಡಾಟಾ ಬುಕ್ ಅಲ್ಲಿ. ಓಕೆ. ಸೊ ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ಎಸ್, ರೀಸೆಂಟ್ ಆಗಿ ಬ್ರಯಂ ಭಾರತಿ ಎನ್ಸಿಸ್ ಅನ್ನುವಂತ ಒಂದು ಪ್ರಭೇದಗಳನ್ನ, ಒಂದು ಜೀವಿಗಳನ್ನ ಏನ್ ಮಾಡಿದ್ದಾರೆ ರೀಸೆಂಟ್ ಆಗಿ ಡಿಸ್ಕವರ್ ಮಾಡಿದ್ದಾರೆ. ಹೌದಾ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ದಿಸ್ ಇಸ್ ಕಾಲ್ಡ್ ದ ಬ್ರಯಂ ಭಾರತಿ ಎನ್ಸಿಸ್ ಅನ್ನುವಂತ ಒಂದು ಪ್ರಭೇದಗಳು. ಹೌದಾ. ನೋಡಿ ಏನೋ ಒಂಥರ ಚಿತ್ರ ಕಾಣ್ತಾ ಇದೆ ನಿಮಗೆ. ಆಕ್ಚುಲಿ ಇಟ್ಸ್ ನಾಟ್ ಎ ಕ್ಲಾತ್ ಅಂತ, ಇದು ಬಟ್ಟೆ ಅಲ್ಲ, ಇದು ಒಂಥರ ಪ್ರಭೇದಗಳ, ಜೀವಿಗಳ ಪ್ರಭೇದಗಳಾಗಿದೆ. ಅದನ್ನ ಬ್ರಯಂ ಭಾರತಿ ಎನ್ಸಿಸ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ರೀಸೆಂಟ್ ಆಗಿ ಅಂದ್ರೆ ಭಾರತದ ವಿಜ್ಞಾನಿಗಳು ಏನ್ ಮಾಡಿದಾರೆ ಅಂತಂದ್ರೆ ಅಲ್ಲಿ ನೇಟಿವ್ ಆಗಿ ಸಿಗುವಂತ ಮಾಸ್ ಸ್ಪೀಸೀಸ್ ಇದೆ. ಅದೇನಂತಾರೆ ಹಾವಸ್ ಅಂತ ಕರಿತೀವಿ, ಅದು ಪಾಚಿ ಅಂತ ಕರಿತೀವಿ. ಅದರ ಒಂದು ಸ್ಪೀಸೀಸ್ ಆಗಿ ಏನಂದ್ರೆ ಆಕ್ಚುಲಿ ಈ ಒಂದು ಭಾರತಿ ಬ್ರಯಂ ಭಾರತೆನ್ಸಿಸ್ ಅನ್ನುವಂತ ಒಂದು ಹೊಸ ನೇಟಿವ್ ಸ್ಪೀಸಿಯನ್ನ ಡಿಸ್ಕವರಿ ಮಾಡಿದ್ದಾರೆ ಅಥವಾ ಅದನ್ನ ಕಂಡಿಡಿದ್ದಾರೆ. ಎಲ್ಲಿ ಬರುತ್ತೆ? ಇದು ಅಂಟಾರ್ಟಿಕಾದಲ್ಲಿ ಕಂಡಿದ್ದಾರೆ. ಇಟ್ಸ್ ನಾಟ್ ಇನ್ ಇಂಡಿಯಾ. ಓಕೆ, ಇಟ್ ಇಸ್ ಇನ್ ದ ಅಂಟಾರ್ಟಿಕಾ ಕಾಂಟಿನೆಂಟ್ ಅಲ್ಲಿ ಈ ಒಂದು ನೇಟಿವ್ ಮಾಸ್ ಸ್ಪೀಸೀಸ್ ಆಗಿರುವಂತ ಬ್ರಯಂ ಭಾರತಿ ಎನ್ಸಿಸ್ ಅನ್ನುವಂತ ಒಂದು ಸ್ಪೀಸೀಸ್ ಅನ್ನ ಇತ್ತೀಚೆಗೆ ಡಿಸ್ಕವರಿ ಮಾಡಿದ್ದಾರೆ ನಮ್ಮ ಇಂಡಿಯನ್ ಸೈಂಟಿಸ್ಟ್. ಓಕೆನಾ. ಸೊ ಹಾಗಾಗಿ ಇದಕ್ಕೆ ಏನಂದ್ರೆ ನಮ್ಮ ದೇಶದ ಹೆಸರು ಇಟ್ಟಿದ್ದಾರೆ. ಹೌದಾ, ಅದು ಬ್ರಯಂ ಭಾರತಿ ಎನ್ಸಿಸ್ ಅನ್ನುವಂತ ಒಂದು ಹೆಸರನ್ನು ಕೂಡ ಬಿಟ್ಟಿದ್ದಾರೆ. ಯಾಕಂದ್ರೆ ಇದು ಇಂಡಿಯಾ ಮತ್ತೆ ಇಂಡಿಯನ್ ಸ್ಟೇಷನ್ ಆಗಿರುವಂತ, ಹೌದಾ, ಇಂಡಿಯಾದ ಅಂಟಾರ್ಟಿಕಲ್ ಸ್ಟೇಷನ್ ಆಗಿರುವಂತ ಭಾರತಿ ಇನ್ಸ್ಟಿಟ್ಯೂಷನ್ ಏನಂದ್ರೆ ಎಕ್ಸ್ಟರ್ನಲ್ ಸೈಂಟಿಸ್ಟ್ ಏನಂದ್ರೆ ಈ ಒಂದು ಪ್ರಭೇದವನ್ನ ಡಿಸ್ಕವರ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇದನ್ನ ಬ್ರಯಂ ಭಾರತಿ ಎನ್ಸಿಸ್ ಅನ್ನುವಂತ ಹೆಸರನ್ನ ಇಟ್ಟಿರುವಂತದ್ದು. ಜೊತೆಗೆ ನೋಡಿ, ದಿಸ್ ಇಸ್ ದ ಫಸ್ಟ್ ಟೈಮ್ ಎ ಪ್ಲಾನೆಟ್ ಸ್ಪೀಸೀಸ್ ಹ್ಯಾಸ್ ಬೀನ್ ಡಿಸ್ಕವರ್ಡ್ ಇನ್ ದ 4 decades ಆಫ್ ದಿ ಇಂಡಿಯನ್ ಅಂಟಾರ್ಟಿಕ್ ಮಿಷನ್. ಅದೇ ಇದು ಒಂದು ಏನು ನಮ್ಮ ಗ್ರಹದಲ್ಲೇ ಮೊಟ್ಟ ಮೊದಲ ಬಾರಿಗೆ ಏನಾಗಿದೆ ಅಂದ್ರೆ ಇಂಡಿಯನ್ ಅಂಟಾರ್ಟಿಕ್ ಮಿಷನ್ ಆಗಿರುವಂತ ಏನು ಈ ಭಾರತಿ ಇದೆಯಲ್ಲ, ಅದರಲ್ಲಿ ಈ ಒಂದು ಮಾಸ್ ಸ್ಪೀಸೀಸ್ ಅನ್ನ ಡಿಸ್ಕವರ್ ಮಾಡಲಾಗಿದೆ. ಒಂಥರ ವಿಶೇಷ ಅಂತ ಹೇಳ್ಬೋದು. ದಟ್ಸ್ ಇಟ್. ಸೊ ದಟ್ ಈಸ್ ಕಾಲ್ಡ್ ದ ಬ್ರಯಂ ಭಾರತಿ ಎನ್ಸಿಸ್ ಎನ್ನುವಂತ ಒಂದು ಪ್ರಭೇದವನ್ನ ಇತ್ತೀಚೆಗೆ ನಮ್ಮ ಭಾರತಿ ಎನ್ನುವಂತ ಅಂಟಾರ್ಟಿಕ್ ನ ಸ್ಟೇಷನ್ ಅಲ್ಲಿ ವಿಜ್ಞಾನಿಗಳು ಇದನ್ನ ಪತ್ತೆ ಮಾಡಿದ್ದಾರೆ ಅಂತ ಹೇಳ್ಬೋದು. ರೈಟ್. ನೋಡಿ, ನಮ್ಮ ದೇಶ ಕೂಡ ಏನ್ ಮಾಡಿದೆ ಆಕ್ಚುಲಿ ಈ ಪೋಲಾರಿಸಮ್ ಅಂತ ಕರಿತೀವಿ. ಹೌದಾ. ಸೊ ಇದನ್ನ ಸೌತ್ ಅಲ್ಲಿ ಬರುವಂತದ್ದು ನಾವು ಅಂಟಾರ್ಟಿಕಾ ಪೋಲಾರಿಸಮ್ ಅಂತ ಕರಿತೀವಿ. ಅದೇ ರೀತಿ ಮೇಲ್ಗಡೆ ನಾವು ನಾರ್ತ್ ಅಲ್ಲಿ ಇರೋದನ್ನ ಆರ್ಕಟಿಕ್ ಪೋಲಾರಿಸಮ್ ಅಂತ ಕರಿತೀವಿ. ಹೌದಾ. ಏನಂದ್ರೆ ಎಸ್ಪೆಷಲಿ ಈ ಪೋಲಾರಿಸಮ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಕೋಲ್ಡ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಲ್ಲಿ ಅಂದ್ರೆ ಜನರು ಇರಂಗಿಲ್ಲ, ಮತ್ತೆ ಪ್ರಾಣಿ ಪಕ್ಷಿಗಳು ಕೂಡ ಸಾಕಷ್ಟು ಇರಂಗಿಲ್ಲ. ಅಂದ್ರೆ
ತುಂಬಾ ಒಂದು ಕ್ರಿಟಿಕಲ್ ಕಂಡೀಷನ್ ಆಗಿರುತ್ತೆ. ಸೊ ಅದಕ್ಕೆ ಏನ್ ಮಾಡಿದೆ ಭಾರತ ಅಂತ ದೇಶಗಳು ಏನ್ ಮಾಡಿದ್ರೆ ಅಲ್ಲಿ ಅಲ್ಲಿರುವಂತ ಹವಾಮಾನವನ್ನ ಅಧ್ಯಯನ ಮಾಡ್ಕೊಳ್ಳಕ್ಕೆ, ಅಲ್ಲಿರುವಂತ ರಿಸೋರ್ಸ್ ಅನ್ನ ಎಕ್ಸ್ಕವೇಷನ್ ಮಾಡ್ಕೊಳ್ಳಕ್ಕೆ ಒಂದು ರಿಸರ್ಚ್ ಸ್ಟೇಷನ್ ಗಳನ್ನ ತೆರೆದಿದೆ. ಇನ್ ದ ಬೋತ್ ಅದು ಅಂಟಾರ್ಟಿಕಾ ಒಂದು ಪ್ಲಾಟ್ಫಾರ್ಮ್ ಅದರಲ್ಲಾಗಿರ್ಬೋದು, ಅದೇ ರೀತಿ ಆರ್ಕಟಿಕ್ ಪ್ಲೇಸ್ ಅಲ್ಲಿ ಕೂಡ ಏನ್ ಮಾಡಿದೆ ನಮ್ಮ ಭಾರತದ ಸಾಕಷ್ಟು ಒಂದು ಸಂಶೋಧನೆ ಕೇಂದ್ರಗಳನ್ನ ತೆರೆದಿದ್ದಾರೆ. ಓಕೆ, ಅದರಲ್ಲಿ ನೋಡಿ ಫಸ್ಟ್ ನೋಡ್ತಾ ಹೋಗೋಣ ಅಂಟಾರ್ಟಿಕಾದಲ್ಲಿ ಕಂಡುಬರುವಂತದ್ದು. ಓಕೆನಾ, ಅಂದ್ರೆ ಈ ಸೌತ್ ಪೋಲ್, ಈ ಅಂಟಾರ್ಟಿಕಾದಲ್ಲಿ ಕಂಡುಬರುವಂತ ಭಾರತದ ಸಂಶೋಧನಾ ಕೇಂದ್ರಗಳಂತಂದ್ರೆ ಫಸ್ಟ್ ನೋಡ್ತಾ ಹೋಗೋಣ ದಕ್ಷಿಣ ಗಂಗೋತ್ರಿ ಅಂತ ಒಂದು ಹೊಸದಾಗಿರುವಂತ ಏನಂತಂದ್ರೆ ಒಂದು ಸಂಶೋಧನಾ ಕೇಂದ್ರವನ್ನ ಅಲ್ಲಿ ತೆರೆದಿರುವಂತದ್ದು ಇನ್ ದ ಅಂಟಾರ್ಟಿಕಾ ಕಾಂಟಿನೆಂಟ್ ಅಲ್ಲಿ. ಓಕೆ, ಇದು ಇಂಡಿಯಾದ ಮೊದಲ ವೈಜ್ಞಾನಿಕವಾಗಿರುವಂತಹ ಒಂದು ಸಂಶೋಧನೆ ಸಂಸ್ಥೆಯಾಗಿದೆ. ಅದೇನಂದ್ರೆ ಎಸ್ಪೆಷಲಿ ಈ ಅಂಟಾರ್ಟಿಕಾದಲ್ಲಿರುವಂತಹ ಕ್ಲೈಮೇಟ್ ಚೇಂಜ್ ಅನ್ನ ಒಂದು ಸೈಂಟಿಫಿಕ್ ವೇ ಅಲ್ಲಿ ರಿಸರ್ಚ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ. ಇದೇನಂದ್ರೆ ಸುಮಾರು 1983-84 ಇದನ್ನ ಅಂದ್ರೆ ಸ್ಟಾರ್ಟ್ ಮಾಡ್ತದೆ ನಮ್ಮ ಭಾರತ ಸರ್ಕಾರ. ಓಕೆನಾ, ಸೊ ಇದು ಗೊತ್ತಿರಲಿ. ಸೊ ದಟ್ ಈಸ್ ಕಾಲ್ಡ್ ದ ದಕ್ಷಿಣ ಗಂಗೋತ್ರಿ ಅಂತ. ಅದರ ನಂತರ ಇನ್ನೊಂದು ಎರಡನೇ ಒಂದು ರಿಸರ್ಚ್ ಸೆಂಟರ್ ನ ಸ್ಟಾರ್ಟ್ ಮಾಡುತ್ತೆ ಭಾರತ. ಅದ ಹೆಸರು ಮೈತ್ರಿ ಅಂತ ಕರೀತಾರೆ. ಮೈತ್ರಿ ಇಸ್ ದ ಸೆಕೆಂಡ್ ಪರ್ಮನೆಂಟ್ ರಿಸರ್ಚ್ ಸ್ಟೇಷನ್ ಇನ್ ದಿ ಅಂಟಾರ್ಟಿಕಾ ಕಾಂಟಿನೆಂಟ್ ಅಂತ. ಇದನ್ನ 1989ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಅಲ್ಲಿ ಸ್ಥಾಪನೆ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಅಲ್ಲಿ ಕೂಡ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಅಲ್ಲಿರುವಂತಹ ಒಂದು ಕ್ಲೈಮೇಟಿಕ್ ಕಂಡೀಷನ್ ಆಗಿರ್ಬೋದು, ಅಲ್ಲಿರುವಂತಹ ಸಿಗುವಂತಹ ರಿಸೋರ್ಸ್ ಗಳ ಬಗ್ಗೆ ಏನ್ ಮಾಡುತ್ತೆ ಇದು ಸ್ಟಡಿ ಮಾಡುವಂತ ಕೆಲಸ ಮಾಡುತ್ತೆ ಮೈತ್ರಿ ಅನ್ನುವಂತ ಒಂದು ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಬರುತ್ತೆ ಅಲ್ಲೇ ಭಾರತಿ ಅಂತ ಮಾಡಿದ್ದಾರೆ. ಓಕೆ, ಭಾರತಿ ಅಂತ ಮಾಡಿದ್ದಾರೆ. ಇದು ಕೂಡ ಅಗೇನ್ ಲೇಟೆಸ್ಟ್ ರಿಸರ್ಚ್ ಸ್ಟೇಷನ್ ಆಪರೇಷನ್ ಸ್ಟೇಷನ್ ಇನ್ ದಿ ಅಂಟಾರ್ಟಿಕ್ ಅಂತ ಹೇಳ್ಬೋದು. ಇದನ್ನ 2012ರಲ್ಲಿ ಭಾರತ ಸರ್ಕಾರ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ಕೂಡ ಏನ್ ಮಾಡುತ್ತೆ ಆಕ್ಚುಲಿ ಅಲ್ಲಿರುವಂತ ರಿಸೋರ್ಸ್ ಗಳ ಬಗ್ಗೆ, ಅಲ್ಲಿರುವಂತ ಕ್ಲೈಮೇಟ್ ಗಳ ಬಗ್ಗೆ ಅಧ್ಯಯನ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಓಕೆನಾ, ಸೊ ಇವೆಲ್ಲ ಕಂಡುಬರೋದಿಲ್ಲ ಅಂದ್ರೆ ಇನ್ ದ ಅಂಟಾರ್ಟಿಕಾ ಕಾಂಟಿನೆಂಟ್ ಅಲ್ಲಿ. ಅದೇ ರೀತಿ ಕೂಡ ರೀಸೆಂಟ್ ಆಗಿ ಇನ್ನೊಂದು ಕೂಡ ಸ್ಟಾರ್ಟ್ ಮಾಡಿದೆ ಇನ್ ದ ಆರ್ಕಟಿಕ್ ಓಷನ್. ಅಂದ್ರೆ ಈ ನಾರ್ತನ್ ಫೀಲ್ಡ್ ಅಲ್ಲಿ ನಾರ್ತನ್ ಏನು ಒಂದು ಓಷನ್ ಅಥವಾ ಒಂದು ಕಾಂಟಿನೆಂಟ್ ಇದೆಯಲ್ಲ, ಒಂದು ಏನು ಇದೆಯಲ್ಲ, ಅಲ್ಲಿ ಏನಂದ್ರೆ ಒಂದು ರೀಸೆಂಟ್ ಆಗಿ ಹೊಸದಾಗಿ ಒಂದು ರಿಸರ್ಚ್ ಸೆಂಟರ್ ನ ಭಾರತ ಓಪನ್ ಮಾಡಿದೆ. ಅದ್ರ ಹೆಸರು ಹಿಮಾದ್ರಿ ಅಂತ ಕರೀತಾರೆ. ಓಕೆ, ಹಿಮಾದ್ರಿ ಇಸ್ ದ ಒನ್ ಆಫ್ ದಿ ಫಸ್ಟ್ ಸೈಂಟಿಫಿಕ್ ಎಕ್ಸ್ಪೆಡಿಷನ್ಸ್ ಆಫ್ ದಿ ಆರ್ಕಟಿಕ್ ಓಷನ್ ಅಂತ ಹೇಳ್ಬೋದು. ಇದು ಭಾರತದ ಮೊಟ್ಟ ಮೊದಲ ಒಂದು ವೈಜ್ಞಾನಿಕ ಉತ್ಖನನ ಮಾಡುವಂತ ಒಂದು ಒಂದು ಸೆಂಟರ್ ಅಂತ ಹೇಳ್ಬೋದು, ಹಿಮಾದ್ರಿ ಅಂತ ಕರೀತಾರೆ. ಓಕೆನಾ, ಇದನ್ನ 2007ರಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಆದ್ರೆ 2008ರಿಂದ ಅದೇನಂದ್ರೆ ಸ್ಟಡಿಗಳನ್ನ ಕ್ಯಾರಿ ಮಾಡಿದ್ದಾರೆ. ದಟ್ ಈಸ್ ಕಾಲ್ಡ್ ದ ಹಿಮಾದ್ರಿ ಅಂತ ಕರೀತಾರೆ. ಓಕೆ, ಸೊ ಮೈತ್ರಿ, ಭಾರತಿ, ದಕ್ಷಿಣ ಗಂಗೋತ್ರಿಯಿಂದ ಇಲ್ಲಿ ಸೌತ್ ಅಂಟಾರ್ಟಿಕಲ್ಲಿ ಬರುತ್ತೆ. ಅದೇ ರೀತಿ ಆರ್ಕಿಟಿಕ್ ಬರುವಂತದ್ದು ಹಿಮಾದ್ರಿ ಇರುವಂತಹ ಒಂದು ರಿಸರ್ಚ್ ಸ್ಟೇಷನ್ ಆಗಿದೆ. ಸೊ ಇದು ಕೂಡ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ನೋಡಿ, ರೀಸೆಂಟ್ ಆಗಿ ಗುಜರಾತ್ನ ಬಾಲಿಯಾ ಗೋಧಿಗೆ ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ಕೊಟ್ಟಿದ್ದಾರೆ. ಹೌದಾ? ಸೊ ಆಲ್ರೆಡಿ ನಿಮಗೆ ಲಾಸ್ಟ್ ಫಸ್ಟ್ ಸೆಕೆಂಡ್ ಕ್ಲಾಸ್ ಅಲ್ಲಿ ನಾನು ಆಲ್ರೆಡಿ ನಿಮಗೆ GI ಟ್ಯಾಗ್ ಕ್ಲಾಸ್ ಮಾಡಿದ್ದೆ. ಹೌದಾ? GI ಟ್ಯಾಗ್ ಅಂದ್ರೆ ಕನ್ನಡದಲ್ಲಿ ಭೌಗೋಳಿಕ ಸೂಚ್ಯಾಂಕ ಒಂದು ಟ್ಯಾಗ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇತ್ತೀಚೆಗೆ ಗುಜರಾತ್ ನಲ್ಲಿ ಬೆಳೆಯುವಂತ ಬಾಲಿಯಾ ಗೋಧಿಗೆ ಈ ಒಂದು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಥವಾ ಭೌಗೋಳಿಕ ಸೂಚ್ಯಾಂಕ ಸ್ಥಾನವನ್ನ ಕೊಡಲಾಗಿದೆ. ಸೊ ಹಾಗಾಗಿ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಅಂತ ಹೋಗುತ್ತೆ. ಎಸ್, ಸೊ ಹಾಗಾದ್ರೆ ಏನಿದು ವಿಶೇಷಪ್ಪ ಅಂತಂದ್ರೆ ಬಾಲಿಯಾ ಗೋಧಿ ನೋಡಿ, ಇದನ್ನ ಅಂದ್ರೆ ಆಕ್ಚುಲಿ ಗುಜರಾತ್ ಅಲ್ಲಿ ಬೆಳೆಯುವಂತ ಒಂದು ಬೆಳೆಯ ಒಂದು ವೆರೈಟಿ ಆಫ್ ದಿ ಕ್ರಾಪ್ ಅಂತಂದ್ರೆ ಅದು ಯಾವುದು ಬಲಿಯಾ ಕ್ರಾಪ್ ಅಥವಾ ಬಾಲಿಯಾ ಕ್ರಾಪ್ ಅಂತ ಕರೀತಾರೆ. ಸೊ ಹಾಗಾಗಿ ಅಂದ್ರೆ ರೀಸೆಂಟ್ ಆಗಿ ಇದು ಭೌಗೋಳಿಕ ಸೂಚಿ ಅಥವಾ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಸ್ಟೇಟ್ ಅನ್ನು ಪಡ್ಕೊಂಡಿದೆ. ಹೌದಾ? ಸೊ ಹಾಗಾಗಿ ಏನ್ ವಿಶೇಷಪ್ಪ ಅಂದ್ರೆ ಆಕ್ಚುಲಿ ಈ ಗುಜರಾತ್ ಅಲ್ಲಿ ಬೆಳೆಯುವಂತ ಬಲಿಯಾ ಒಂದು ವೈವಿಧ್ಯಮಯ ಗೋಧಿ ಇದೆಯಲ್ಲ, ಇದೇನಾಗುತ್ತೆ ಕೀನ್ಯಾ ಮತ್ತೆ ಶ್ರೀಲಂಕಾ ರಾಷ್ಟ್ರಗಳಲ್ಲಿ ಸಾಕಷ್ಟು ರಫ್ತು ಮಾಡ್ತಾರೆ. ಏನ್ ಮಾಡ್ತಾರೆ? ಎಕ್ಸ್ಪೋರ್ಟ್ ಮಾಡ್ತಾರೆ ಆ ದೇಶಗಳಿಗೆ ಅಂತ. ಅಷ್ಟು ಒಂದು ವೆರೈಟಿ ಆಗಿರುವಂತದ್ದು, ಅಷ್ಟು ಒಂಥರ ಟೇಸ್ಟ್ ಆಗಿರುವಂತದ್ದಾಗಿದೆ ಇದರ ಒಂದು ವಿಶೇಷ ಅಂತ ಹೇಳ್ಬೋದು. ರೈಟ್? ಸೊ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಈ ಬಾಲಿಯಾ ಒಂದು ವೀಟ್ ಇದೆಯಲ್ಲ, ಇದರಲ್ಲಿ ಅಂದ್ರೆ ಜಾಸ್ತಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ದೇರ್ ಇಸ್ ಅ ಮೋರ್ ಪ್ರೋಟೀನ್ ಫ್ಯಾಕ್ಟರ್ಸ್ ಇನ್ ದಿಸ್ ಬಾಲಿಯಾ ವೀಟ್ ಅಂತ. ಸೊ ಆ ಕಾರಣಕ್ಕಾಗಿ ಅಂದ್ರೆ ಇದನ್ನು ಸಾಕಷ್ಟು ದೇಶಗಳು ಇಲ್ಲಿ ಏನ್ ಮಾಡ್ತಾ ಇದೆ, ಸೊ ಒಂದು ಬಾಲಿಯಾ ಗೋಧಿಯನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ಗೋಧಿ, ಹೌದಾ? ಸೊ ಗೋಧಿ ಅಥವಾ ವೀಟ್ ಇದೆಯಲ್ಲ, ಇದು ಒಂದು ಏನಾಗಿದೆ, ಇಟ್ಸ್ ಅ ಟೈಪ್ ಆಫ್ ದಿ ರಾಬಿ ಕ್ರಾಪ್ ಆಗಿದೆ. ಅದೊಂದು ಹಿಂಗಾರು ಬೆಳೆಯಾಗಿದೆ. ಸೊ ಹಾಗಾಗಿ ಗೊತ್ತಿರಲಿ, ನಮ್ಗೆ 3 ತರ ಬೆಳೆ ಬರ್ತವೆ. ಹೌದಾ? ಒಂದು ಖಾರಿಫ್ ಕ್ರಾಪ್ಸ್, ಎರಡನೇದ್ದು ರಾಬಿ ಕ್ರಾಪ್ಸ್, ಮೂರನೇದ್ದು ಜೈದ್ ಕ್ರಾಪ್ಸ್ ಅಂತ ಬರುತ್ತೆ. ಸೊ ಹಾಗಾಗಿ ಈ ಗೋಧಿ ಇದೆಯಲ್ಲ, ಇಟ್ ಇಸ್ ಅ ಟೈಪ್ ಪಾರ್ಟ್ ಆಫ್ ದಿ ರಾಬಿ ಕ್ರಾಪ್ಸ್ ಅಂತ ಕರೀತಾರೆ. ನೋಡಿ,
ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದಿಸುವಂತಹ ಸ್ಟೇಟ್ ಅಂತ ಅಂತಂದ್ರೆ ಅದು ಫಸ್ಟ್ ಇರುವಂತದ್ದು ಉತ್ತರ ಪ್ರದೇಶ ಆಗಿದೆ, ಸೆಕೆಂಡ್ ಟಾಪ್ ಇರುವಂತದ್ದು ಪಂಜಾಬ್ ಆಗಿದೆ, ಥರ್ಡ್ ಟಾಪ್ ಇರುವಂತದ್ದು ಹರಿಯಾಣ ಆಗಿದೆ. ಸೊ ದೀಸ್ 3 ಸ್ಟೇಟ್ಸ್ ಆರ್ ದ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಆಫ್ ದ ವೀಟ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಹೈಯೆಸ್ಟ್ ಉತ್ತರ ಪ್ರದೇಶ್, ಸೆಕೆಂಡ್ ಪಂಜಾಬ್, ಥರ್ಡ್ ಅಲ್ಲಿ ಹರಿಯಾಣ ಇದೆ. ಅದೇ ರೀತಿ ಜಗತ್ತಿನಲ್ಲಿ ಗೋಧಿ ಉತ್ಪಾದನೆ ಬಂದಾಗ ಭಾರತ ಸೆಕೆಂಡ್ ಸ್ಥಾನ ಇದೆ ಆಫ್ಟರ್ ದ ಚೈನಾ ಅಂತ ಗೊತ್ತಿರಲಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಗೋಧಿ ಉತ್ಪಾದನೆ ಮಾಡುವಂತ ದೇಶ ಅಂದ್ರೆ ಚೈನಾ, ಎರಡನೇ ದೊಡ್ಡ ದೇಶ ಅಂತಂದ್ರೆ ನಮ್ಮ ಭಾರತ ಆಗಿದೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ದ, ಸೊ ಗೊತ್ತಿರಬೇಕು ನಿಮಗೆ ಬಾಲಿಯ ಗೋಧಿ ಬಗ್ಗೆ, ರೈಟ್? ಎಸ್. ಮತ್ತೊಂದು ಸ್ಮಾಲ್ ಟಾಪಿಕ್ ಇದೆ, ಖಾದಿ ಪ್ರಾಕೃತಿಕ್ ಅಂತ ಕರೀತಾರೆ. ಸೊ ಇಲ್ಲಿ ಇಮೇಜ್ ಕಾಣಿಸ್ತಾ ಇದೆ, ಯಾರು ಗೊತ್ತಾ? ಈಸ್ ದ ಮಿನಿಸ್ಟ್ರಿ ಆಫ್ ದಿ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಆಗಿರುವಂತ ನಿತಿನ್ ಗಡ್ಕರಿ ಅವರು. ಹೌದಾ? ಇವ್ರೇನಂದ್ರೆ ರೀಸೆಂಟ್ ಆಗಿ ಈ ಪ್ರಾಕೃತಿಕ ಪೇಂಟ್ ಇದೆಯಲ್ಲ, ಇದೊಂದು ಪೇಂಟ್ ಗಾಂಧಿ ಪೇಂಟ್ ಅಂತ ಕರೀತಾರೆ, ಇದರ ಅಂಬಾಸಿಡರ್ ಆಯ್ಕೆಯಾಗಿದೆ. ಸೊ ಹಾಗಾಗಿ ಈ ಟಾಪಿಕ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅದು ಪ್ರಾಕೃತಿಕ ಪೇಂಟ್ ಅಥವಾ ಖಾದಿ ಪ್ರಾಕೃತಿಕ ಅಂತ ಕರೀತಾರೆ. ಸೊ ಹಾಗಾದ್ರೆ ಏನಪ್ಪ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇದ್ರ ವಿಶೇಷ ಏನಪ್ಪಾ ಅಂತಂದ್ರೆ ಆಕ್ಚುಲಿ ನೋಡಿ, ಇದೊಂಥರ ಇಂಡಿಯನ್ ಒರಿಜಿನ್ ಆಗಿರುವಂತ ಒಂದು ಪೇಂಟ್ ಅಂತ ಹೇಳ್ಬೋದು. ಅದುವೇ ಖಾದಿ ಪ್ರಾಕೃತಿಕ ಪೇಂಟ್ ಅಂತ ಕರೀತಾರೆ. ಇದನ್ನ ಎದರಲ್ಲಿ ಮಾಡ್ತಾರಪ್ಪ ಅಂತಂದ್ರೆ ಆಕ್ಚುಲಿ ಆಕಳ ಸೆಗಣಿಯಿಂದ, ಕೌ ಡಂಗ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮೇಡ್ ಮಾಡ್ತಾರೆ. ಓಕೆ, ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ದಿ, ಮೇಡ್ ಫ್ರಮ್ ದಿ ಕೌ ಡಂಗ್, ಅಂದ್ರೆ ಆಕಳಿನ ಹಸುಗಳ ಸೆಗಣಿಯಿಂದ ತಯಾರಿಸುವಂತ ಒಂದು ಡಿಫ್ರೆಂಟ್ ಆಗಿರುವಂತ ಪೇಂಟ್ ಇದೆಯಲ್ಲ, ಅದನ್ನ ನಾವು ಖಾದಿ ಪ್ರಾಕೃತಿಕ ಪೇಂಟ್ ಅಂತ ಕರೀತಾರೆ. ಓಕೆ, ರೀಸೆಂಟ್ ಏನಾಯ್ತಪ್ಪ ಅಂತಂದ್ರೆ ಆಕ್ಚುಲಿ MSME ಅಂತ ಕರಿತೀವಲ್ಲ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ನ ಮಿನಿಸ್ಟ್ರಿ ಆಗಿರುವ, ಕೇಂದ್ರದ ಮಿನಿಸ್ಟ್ರಿ ಆಗಿರುವಂತ ನಿತಿನ್ ಗಡ್ಕರಿ ಅವರು. ಓಕೆ, ನಿತಿನ್ ಗಡ್ಕರಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಖಾದಿ ಪ್ರಾಕೃತಿಕ ಪೇಂಟ್ ನ ಅಂಬಾಸಿಡರ್ ಅಥವಾ ರಾಯಭಾರಿಯಾಗಿ ಇತ್ತೀಚೆಗೆ ಅವರನ್ನ ನೇಮಕ ಮಾಡಲಾಗಿದೆ. ಸೊ ಹಾಗಾಗಿ ಈ ಒಂದು ಟಾಪಿಕ್ ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ಹೌದಾ? ಇದನ್ನ ನೋಡಿ, ಬಹಳ ಅಂದ್ರೆ ಕೌ ಡಂಗಿಂದ ಮಾಡಿದ್ರೆ ಬಹಳ ಒಂದು ವಿಶಿಷ್ಟವಾಗಿರುತ್ತೆ. ಹೌದಾ? ಒಂಥರ ಜೀರೋ ಕಾಸ್ಟ್ ಅಂತ ಹೇಳ್ಬೋದು. ನೋಡಿ ಮತ್ತೇನಂದ್ರೆ ಆಕ್ಚುಲಿ ಇದನ್ನ ಯಾಕ ಬಹಳ ಅಬ್ಜೆಕ್ಟಿವ್ ಅಂದ್ರೆ ತುಂಬಾ ಪ್ರಮೋಟ್ ಮಾಡ್ತಾರೆ ಅಂತಂದ್ರೆ ಒಂದು 2 ಕಾರಣಗಳಿದೆ. ಒಂದ್ ಏನ್ ಮಾಡ್ಬೋದು, ಇದರಿಂದ ನಮ್ಗೆ ಇನ್ಕ್ರೀಸಿಂಗ್ ದ ಫಾರ್ಮರ್ಸ್ ಇನ್ಕಮ್ ಅಂತ. ನೋಡಿ, ಯಾರೆಲ್ಲ ಹಸು ಸಾಕಿರ್ತಾರೆ ಅವ್ರು ಏನ್ ಮಾಡ್ಬೋದು, ಈ ಒಂದು ಕೌ ಡಂಗ್ ಮುಖಾಂತರ ಈ ಒಂದು ಖಾದಿ ಪ್ರಾಕೃತಿಕ ಅನ್ನುವಂತ ಪೇಂಟ್ಗಳನ್ನ ರೆಡಿ ಮಾಡಬಹುದು ಒಂದಂತ. ಜೊತೆಗೆ ಏನಾಗುತ್ತೆ ಅಂದ್ರೆ ಕ್ರಿಯೇಟಿಂಗ್ ದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಕ್ರಾಸ್ ದ ಕಂಟ್ರಿ. ಅಂದ್ರೆ ಈ ಪೇಂಟ್ ಇದೆಯಲ್ಲ, ಇದರಿಂದ ಏನ್ ಮಾಡ್ಬೋದು, ನಾವು ಎಷ್ಟು ಉದ್ಯೋಗಗಳು ಸ್ಟಾರ್ಟ್ ಮಾಡಬಹುದು. ಫಸ್ಟ್ ಕಲೆಕ್ಷನ್ ಆಫ್ ದ ಕೌ ಡಂಗ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಪೇಂಟ್ ಆಗಿರ್ಬೋದು. ಈಗ ಏನಾಗುತ್ತೆ, ಸಾಕಷ್ಟು ಒಂದು ಸ್ವಯಂ ಏನಂತಾರೆ ಸ್ವ ಉದ್ಯೋಗಗಳು ಸ್ಟಾರ್ಟ್ ಆಗುತ್ತೆ. ಯಾರ ಹತ್ರ ಹಸಿರುತ್ತೆ ಅವರೆಲ್ಲರೂ ಕೂಡ ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ದ ಖಾದಿ ಪ್ರಾಕೃತಿಕ ಅಂತ ಕರೀತಾರೆ. ಓಕೆನಾ? ಸೊ ಇದಕ್ಕೆ ಅಂಬಾಸಿಡರ್ ಆಗಿ ನಮ್ಮ ಕೇಂದ್ರದ MSME ಮಿನಿಸ್ಟರ್ ಆಗಿರುವಂತ ಮತ್ತೆ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರುವಂತಹ ನಿತಿನ್ ಗಡ್ಕರಿ ಇತ್ತೀಚೆಗೆ ರಾಯಭಾರಿಯಾಗಿ ನೇಮಕ ಆಗಿದ್ದಾರೆ. ಅದುವೇ ಖಾದಿ ಪ್ರಾಕೃತಿಕ್ ಪೇಂಟ್ ಅಂತ. ಇಟ್ ಈಸ್ ಮೇಡ್ ಫ್ರಮ್ ದಿ ಕೌ ಡಂಗ್ ಅಂತ. ಓಕೆ, ಅದಕ್ಕೆ ವಿಶೇಷ ಆಗಿದೆ. ಎಸ್. ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ಸೊ ನಮ್ಗೆಲ್ಲ ಗೊತ್ತಿರುವಂತೆ ಪ್ರತಿ ವರ್ಷ ಏನ್ ಮಾಡ್ತೀವಿ ನಾವು, ಜುಲೈ 11ನ್ನ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಥವಾ ರಾಷ್ಟ್ರೀಯ ಅಥವಾ ಜಾಗತಿಕ ವಿಶ್ವ ಜನಸಂಖ್ಯೆ ದಿನ ಅಂತ ಆಚರಿಸ್ತೀವಿ. ಏನ್ ಮಾಡ್ತೀವಿ ಪ್ರತಿ ವರ್ಷ ಜುಲೈ 11ನ್ನ ಸೊ ವಿಶ್ವ ಜನಸಂಖ್ಯೆ ದಿನವನ್ನಾಗಿ ಆಚರಿಸ್ತೀವಿ. ಸೊ ಹಾಗಾಗಿ ಇದು ಕೂಡ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ, ರೈಟ್? ಈ ವರ್ಷ ಏನು ವಿಶೇಷ ನೋಡಿ, ಹೌದಾ? ಭಾರತ ಏನಂತಂದ್ರೆ ಜಗತ್ತಿನಲ್ಲಿಯೇ ಅತಿ 2ನೇ ಜನಸಂಖ್ಯೆ ಹೊಂದಿರುವಂತಹ ದೊಡ್ಡ ದೇಶ ಅಂತಂದ್ರೆ ನಮ್ಮ ಭಾರತ ಆಗಿದೆ. ಹೌದಾ? ನಮ್ಮಲ್ಲಿ ಏನ್ ಮಾಡಿ ಗೊತ್ತಿಲ್ಲ, ಬಟ್ ಆದ್ರೆ ಜನಸಂಖ್ಯೆ ಮಾತ್ರ ಸಿಕ್ಕಾಪಟ್ಟೆ ಮಾಡ್ಕೊಂಡು ಅದೇ ನಮ್ಮ ದೇಶದ ಒಂದು ಸಾಧನೆ ಅಂತ ಹೇಳ್ಬೋದು, ರೈಟ್? ನೋಡಿ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಏನ್ ಮಾಡುತ್ತೆ ಆಕ್ಚುಲಿ ಇದನ್ನ, ಅದು ಎಸ್ಪೆಷಲ್ ಅಂದ್ರೆ ಇದನ್ನ ವಿಶ್ವಸಂಸ್ಥೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ 1990ರಿಂದ ಈ ಒಂದು ವರ್ಲ್ಡ್ ಪಾಪ್ಯುಲೇಷನ್ ಡೇ ಅನ್ನು, ಹೌದಾ? ಸೊ ಅಂದ್ರೆ 1989ಕ್ಕೆ ಏನ್ ಮಾಡುತ್ತೆ ವಿಶ್ವಸಂಸ್ಥೆಯ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಅಂತಂದ್ರೆ ಆಕ್ಚುಲಿ ಜುಲೈ 11 ಏನ್ ಮಾಡ್ತೀವಿ, ಮೊದಲು ನಾವು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅಂತ ಆಚರಿಸ್ತಿದ್ರು. ಅದಕ್ಕೆ ಏನ್ ಮಾಡಿದ್ರೆ ಅದನ್ನ ಚೇಂಜ್ ಮಾಡಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಥವಾ ವಿಶ್ವ ಜನಸಂಖ್ಯೆ ದಿನ ಆಚರಿಸಬೇಕಂತ ಏನ್ ಮಾಡುತ್ತೆ ಈ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಏನ್ ಮಾಡುತ್ತೆ, ಸೊ ಫೋರ್ಸ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಒಂದು ಸಂಸ್ಥೆ ಬರುತ್ತೆ, ವಿಶ್ವಸಂಸ್ಥೆ ಹೆಂಗ ಸಂಸ್ಥೆ ಆಗಿರುವಂತ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಅಂತ ಕರೀತಾರೆ. ಹೌದಾ? ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಇದೆಯಲ್ಲ, ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಜುಲೈ 11ನ್ನ ವಿಶ್ವ ಜನಸಂಖ್ಯೆ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಹೌದಾ? ಸೊ ಹಾಗಾಗಿ 2021 ಥೀಮ್ ಏನಿತ್ತಪ್ಪ ಅಂತಂದ್ರೆ ರೈಟ್ಸ್ ಅಂಡ್ ಚಾಯ್ಸಸ್ ಆರ್ ದಿ ಆನ್ಸರ್ ಅಂತ. ಹೌದಾ? ಅಂದ್ರೆ
ನನ್ನ ಹಕ್ಕುಗಳು ಮತ್ತೆ ಏನಂದ್ರೆ ಆಯ್ಕೆಗಳಿದೆಯಲ್ಲ ಅವುಗಳೇ ನಮಗೆ ಉತ್ತರ ಆಗ್ತವೆ. ನೋಡಿ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಕೂಡ ನನಗೆ ಹಕ್ಕು ಬೇಕು, ನನಗೆ ಒಂದು ರೈಟ್ಸ್ ಬೇಕು, ಜೊತೆಗೆ ನನಗೆ ಆಯ್ಕೆದಾಗ ಏನಾಗುತ್ತೆ, ನಾವು ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ನಾವು ಪರಿಹಾರವನ್ನ ಕಂಡುಕೊಳ್ಳಬಹುದು. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಒಂದು ಥೀಮ್ ಬಗ್ಗೆ, ರೈಟ್ಸ್ ಅಂಡ್ ಚಾಯ್ಸ್ ಆರ್ ದಿ ಆನ್ಸರ್ ಅಂತ. ಓಕೆ, ಸೊ ಹಾಗಾಗಿ 2021 ಒಂದು ಥೀಮ್ ಆಗಿದೆ, ರೈಟ್ಸ್ ಅಂಡ್ ಚಾಯ್ಸಸ್ ಆರ್ ದಿ ಆನ್ಸರ್ ಟು ದಿ ಕಂಟ್ರೋಲ್ ಆಫ್ ದಿ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ಅಂತ ಆಗುತ್ತೆ. ಓಕೆ, ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಈ ಒಂದು ಏನು 2021 ಒಂದು ಸೆಲೆಬ್ರೇಷನ್ ಇತ್ತಲ್ಲ, ಸೊ ಬಹಳ ಫೋಕಸ್ ಆಗಿದೆ ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶ ಸರ್ಕಾರ. ಅಲ್ಲಿ ಏನ್ ಮಾಡಿದರೆ, ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರುವಂತ ಸೊ ಯೋಗಿ ಆದಿತ್ಯನಾಥ್ ಅವರು ಒಂದು ಹೊಸ ಪಾಲಿಸಿ ಅನ್ನು ತಂದಿದ್ದಾರೆ. ಅದು ನ್ಯೂ ಪಾಲಿಸಿ, ಸೊ ನ್ಯೂ ಪಾಪ್ಯುಲೇಷನ್ ಪಾಲಿಸಿ 2021 to 2030 ಅಂತ. ಹೌದಾ, ಇದೊಂದು 10 ವರ್ಷಗಳ ಯೋಜನೆ ಮಾಡಿದರೆ ಹೊಸ ಜನಸಂಖ್ಯಾ ನೀತಿ ಅಂತ ಹೇಳ್ತಾರೆ. ಹೌದಾ, ಅಂದ್ರೆ ಯಾರು ಕೂಡ 2ಕ್ಕಿಂತ ಹೆಚ್ಚಿಗೆ ಮಕ್ಕಳನ್ನ ಹೇರುವಾಗಿಲ್ಲ, ಅವರಿಗೆ ಯಾವುದೇ ರೀತಿ ಸರ್ಕಾರಿ ಸೌಲಭ್ಯ ಸಿಗಂಗಿಲ್ಲ, ಈ ತರ ಒಂದು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕಿದರೆ ಬಿಕಾಸ್ ಟು ಕಂಟ್ರೋಲ್ ದ ಪಾಪ್ಯುಲೇಷನ್ ಇನ್ ದ ಸ್ಟೇಟ್ ಅಂತ. ಯಾಕಂದ್ರೆ ಏನು ಉತ್ತರ ಪ್ರದೇಶ ಇದೆಯಲ್ಲ, ಇದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಒಂದು ರಾಜ್ಯ ಆಗಿದೆ. ಸೊ ಅದಕ್ಕೆ ಅಂದ್ರೆ ನೋಡಿ, ಸಾಕಷ್ಟು ಬಡತನ ಇದೆ, ಸಾಕಷ್ಟು ನಿರುದ್ಯೋಗ ಸಮಸ್ಯೆಗಳಿದೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಓಕೆ, ಇನ್ನು ವಿಶ್ವದ ಒಂದು ಜನಸಂಖ್ಯೆ ನೋಡ್ಬೇಕಾದ್ರೆ ನೋಡಿ, ಪ್ರಸ್ತುತವಾಗಿ ವಿಶ್ವದ ಜನಸಂಖ್ಯೆ ಬಂದಾಗ ಸುಮಾರು 7.7 ಬಿಲಿಯನ್ಸ್ ಪಾಪ್ಯುಲೇಷನ್ ಇದ್ದಾರೆ ವಿಶ್ವದಲ್ಲಿ. ಎಷ್ಟಿದೆ? 7.7 ಬಿಲಿಯನ್ಸ್ ಪಾಪ್ಯುಲೇಷನ್ ಇದೆ. ಇದನ್ನೇನಂದ್ರೆ 2030 ಕಂಪೇರ್ ಮಾಡಿದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಷ್ಟಾಗುತ್ತಂತೆ, 8.5 ಬಿಲಿಯನ್ ಆಗುತ್ತಂತೆ. ಆಮೇಲೆ 2050ಕ್ಕೆ ಎಷ್ಟಾಗುತ್ತಂತೆ, ಇದು ಸಾರಿ 2030ಕ್ಕೆ 8.5 ಆಗುತ್ತೆ, 2050ಕ್ಕೆ ಎಷ್ಟಾಗುತ್ತೆ, 9.7 ಆಗುತ್ತೆ ಅಂತ ಹೇಳಿದ್ರೆ, ಅದೇ ರೀತಿ 2100ಕ್ಕೆ ಏನಂದ್ರೆ ಜನಸಂಖ್ಯೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 10.9 ಬಿಲಿಯನ್ಸ್ ಪೀಪಲ್ ಪಾಪ್ಯುಲೇಷನ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಈ ಒಂದು ರಿಪೋರ್ಟ್ ಪ್ರಕಾರ. ಓಕೆನಾ, ಸೊ ಹಾಗಾಗಿ ಏನಂದ್ರೆ ನೋಡಿ, ಇದು ಜಾಗತಿಕವಾಗಿರುವಂಥದ್ದು. ಇನ್ನು ನಮ್ಮ ಭಾರತ ದೇಶ ಬಂದಾಗ, ಓಕೆ, ಭಾರತ ನೋಡಿ ಏನಂದ್ರೆ ನಮ್ದು ತುಂಬಾ ಲ್ಯಾಂಡ್ ತುಂಬಾ ಕಡಿಮೆ ಇದೆ. ನಮ್ದು ಭಾರತ ಏನಂದ್ರೆ ತುಂಬಾ ಲ್ಯಾಂಡ್ ಸ್ಕ್ಯಾರ್ಸ್ ಕಂಟ್ರಿ ಅಂತ ಕರಿತೀವಿ. ಅಂದ್ರೆ ನಮಗೆ ಭೂಮಿ ತುಂಬಾ ಕಡಿಮೆ ಇದೆ. ನೋಡಿ, ಈ 2% ಲ್ಯಾಂಡ್ ಇದೆಯಲ್ಲ, ಇದಕ್ಕೆ ಏನ್ ಮಾಡಿದ್ರೆ ಅಂದ್ರೆ 60% ಆಫ್ ದಿ ಗ್ಲೋಬಲ್ ಪಾಪ್ಯುಲೇಷನ್ ನೋಡಿ. ಅಂದ್ರೆ ಈ ಒಂದು ಪಾರ್ಟ್ ಇದೆಯಲ್ಲ, ಇಲ್ಲಿ ಅಂದ್ರೆ ನಮಗೆ ಬರೀ 2% ಮಾತ್ರನೇ ಲ್ಯಾಂಡ್ ಇದೆ. ಹೌದಾ, ಆದ್ರೆ ಇಲ್ಲಿ ಏನಂದ್ರೆ 16% ಆಫ್ ದಿ ಟೋಟಲ್ ಗ್ಲೋಬಲ್ ಪಾಪ್ಯುಲೇಷನ್ ಅಂದ್ರೆ ನಮ್ಮ ದೇಶದಲ್ಲಿ ಇದ್ದಾರೆ ಅಂತ. ಜಾಗತಿಕ ಆಗಿರುವಂತ 16% ಜಾಗತಿಕ ಜನಸಂಖ್ಯೆ ಇರೋದು ಇಡೀ ಜಸ್ಟ್ 2% ಆಫ್ ಲ್ಯಾಂಡ್ ಅಲ್ಲಿ ಇದೆ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಏನಾಗುತ್ತೆ, ದೇರ್ ಇಸ್ ಅ ಎಫೆಕ್ಟ್ ಆಫ್ ದ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಿ ಅರ್ತ್ ಅಂತ ಕರೀತಾರೆ. ಅಂದ್ರೆ ಏನ್ ಭೂಮಿ ಇದೆಯಲ್ಲ, ಅದ್ರ ಕೆಪಾಸಿಟಿನ ಓವರ್ಲೋಡ್ ಮಾಡ್ತಾ ಇದೀವಿ ನಾವು. ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಇರ್ತಲ್ಲ, ಜಾಸ್ತಿ ಆಗ್ತದೆ. ಸಾಕಾಗಿ ಅದು ಕೂಡ ನಾವು ಎಕ್ಸ್ಪ್ಲೋಟೇಷನ್ ಮಾಡಿದಾಗ ಅಂತ ಅರ್ಥ ಆಗುತ್ತೆ. ಹೌದಾ, ಅದೇ ರೀತಿ ಕೆಲವೊಂದು ವರದಿಗಳ ಪ್ರಕಾರ ಏನಂದ್ರೆ ನಮಗೆ ಬರೀ ಇನ್ನು ಕೆಲವೊಂದು ವರ್ಷಗಳು ಏನಾಗುತ್ತೆ ಅಂದ್ರೆ ನಮ್ಮ ಭಾರತ ಚೈನಾವನ್ನ ಹಿಂದಿಕ್ಕಿ ಏನಾಗುತ್ತೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶ ಆಗಿ ಹೊರಹೊಮ್ಮುತ್ತೆ ಅಂತ ಹೇಳಿದರೆ ನಮ್ಮ ಭಾರತ ಅಂತ. ಓಕೆನಾ, ಹಾಗಾಗಿ ಅದು ಕೂಡ ನಮಗೆ ಗೊತ್ತಿರಬೇಕು. ಮತ್ತೇನಂದ್ರೆ ಕೆಲವೊಂದು ಇತ್ತೀಚಿನ ಒಂದು ವರದಿಗಳ ಪ್ರಕಾರ ನಮ್ಮ ದೇಶದಲ್ಲಿ ಏನಂತಂದ್ರೆ ತುಂಬಾ ಜನಸಂಖ್ಯೆ ಏನಾಗ್ತದೆ, ಬಹಳ ತುಂಬಾ ಸ್ಪೀಡ್ ಆಗಿ ಪಾಪ್ಯುಲೇಷನ್ ಅಂದ್ರೆ ಗ್ರೋ ಅಂದ್ರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಸೋದಾ ಅದ್ರ ಜೊತೆಗೆ ಇನ್ನೊಂದು ಏನು ವಿಷಯಪ್ಪ ಅಂತಂದ್ರೆ ನೋಡಿ, ಇತ್ತೀಚೆಗೆ ಒಂದು ರಿಪೋರ್ಟ್ ನೋಡಿದಾಗ ನಮ್ಮ ದೇಶದ ಒಂದು ಟೋಟಲ್ ಫರ್ಟಿಲಿಟಿ ಅಂತ ಕರೀತಾರೆ. ಹೌದಾ, ಒಟ್ಟು ಫಲವತ್ ದರ ಇದೆಯಲ್ಲ, ಅದೇನಂದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ನಮ್ಗೆ ನೋಡಿ ಮೊದಲು ಎಷ್ಟಿತ್ತು, 2.2 per woman ಇತ್ತು. ಅಂದ್ರೆ ಒಬ್ಬ ಹೆಣ್ಣು ಏನ್ ಮಾಡ್ತಾರೆ ಅಂದ್ರೆ ತನ್ನ ಒಂದು ಫಲವತ್ತತೆಯ ಸಮಯದಲ್ಲಿ 2 ಮಕ್ಕಳಿಗೆ ಅಥವಾ 2.2 ಮಕ್ಕಳಿಗೆ ಒಂದು ಏರುವಂತ ಕೆಪಾಸಿಟಿಯನ್ನ ಹೊಂದಿರ್ತಾರೆ ಅಂತ ಹೇಳಿದ್ದಾರೆ. ಸೊ ಈ ಒಂದು TFR ಪ್ರಕಾರ ಅದೇ ರೀತಿ ಎಷ್ಟಾಗಿದೆ ಪ್ರೆಸೆಂಟ್ ಆಗಿ, ಅದು 2.1 ಆಗಿದೆ. ಸೋದಾ ಗೊತ್ತಲ್ಲ, ಫರ್ಟಿಲಿಟಿ ರೇಟ್ ಅಂತಂದ್ರೆ ಯಾವುದೇ ಒಬ್ಬ ಹೆಣ್ಮಗಳಿದ್ರೆ ತನ್ನ ಏನಂತಾರೆ 15ರಿಂದ 49 ವರ್ಷದೊಳಗಿನಲ್ಲಿ ಮಕ್ಕಳ ಏರುವಂತ ಒಂದು ಏನು ಸ್ಥಿತಿಗತಿ ಮನಸ್ಸಿಗೆ ಒಂದೇನಂದ್ರೆ ಆ ಸ್ಥಿತಿ ಇರುತ್ತಲ್ಲ, ಅದನ್ನ ನಾವು ಫರ್ಟಿಲಿಟಿ ರೇಟ್ ಅಥವಾ ಫಲವತ್ತತೆಯ ದರ ಅಂತ ಕರೀತೀವಿ. ಓಕೆ, ಸೊ ನೋಡಿ ಹೌದಾ, ಒಂದು ಇಂಡಿಯನ್ ಮ್ಯಾಪ್ ಅಲ್ಲಿ ನಮಗೆ ಎಷ್ಟೋ ಕಂಟ್ರಿಗಳು ಸಿಗ್ತಾ ಹೋಗುತ್ತೆ. ಹೌದಾ, ಈಗ ನಮಗೆ ಬರೀ ಮಧ್ಯಪ್ರದೇಶ ನೋಡ್ಕೊಂಡ್ರೆ ಜರ್ಮನಿ ಏನ್ ಪಾಪ್ಯುಲೇಷನ್ ಇದೆಯಲ್ಲ, ಬರೀ ಒಂದು ಸ್ಟೇಟ್ ಮಧ್ಯ. ಹೌದಾ, ಜರ್ಮನಿ ಜನಸಂಖ್ಯೆ ಇದೆಯಲ್ಲ, ಬರೀ ಅದನ್ನ ನಾವು ಮಧ್ಯಪ್ರದೇಶದಲ್ಲಿ ಸಿಗ್ತಾರೆ ಅಷ್ಟು. ಅದೇ ರೀತಿ ಪಾಕಿಸ್ತಾನ ಏನ್ ಪಾಪ್ಯುಲೇಷನ್ ಇದೆಯಲ್ಲ, ಅದನ್ನ ನಾವು ಬರೀ ಉತ್ತರ ಪ್ರದೇಶದಲ್ಲಿ ಕಾಣ್ತೀವಿ. ಅದೇ ರೀತಿ ಜಮ್ಮು ಕಾಶ್ಮೀರದು ರುವಾಂಡಾ ಆಗಿದೆ. ಆಮೇಲೆ ಮಹಾರಾಷ್ಟ್ರದ್ದು ಜಪಾನ್ ಪಾಪ್ಯುಲೇಷನ್ ಏನ್ ಟೋಟಲ್ ಇದೆಯಲ್ಲ, ಅದು ಮಹಾರಾಷ್ಟ್ರ ಕಂಡುಬರ್ತಾರೆ. ಆಮೇಲೆ ಸೌದಿ ಅರೇಬಿಯಾ ಇಂದ ಆಂಧ್ರ ಪ್ರದೇಶ್, ಕರ್ನಾಟಕದಲ್ಲಿ ಫ್ರಾನ್ಸ್ ಏನ್ ಟೋಟಲ್ ಜನಸಂಖ್ಯೆ ಇದೆಯಲ್ಲ, ಅದು ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಇದೆ. ಸಾಕಾಗಿ ಅಂದ್ರೆ ನಮ್ಮ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ಕೂಡ ಆಕ್ಚುಲಿ ಪಾಪ್ಯುಲೇಷನ್ ಸಂಖ್ಯೆಗಳು ತುಂಬಾ ಜಾಸ್ತಿ ಆಗ್ತಿದೆ. ಇದರಿಂದ ದೇಶಕ್ಕೆ ಕೆಲವೊಂದು ಕಡೆ ಲಾಭ ಒಂದು ನಷ್ಟ ಕೂಡ ಇರುವುದಾಗಿದೆ. ತುಂಬಾ ನಷ್ಟನೇ ಅಂತ ಹೇಳ್ಬೋದು, ಲಾಭಕ್ಕಿಂತ ಹೆಚ್ಚು. ಅದ್ರ ಬಗ್ಗೆ ನೋಡ್ತಾ. ಸೊ ಹಾಗಾದ್ರೆ ನಮಗೆ ಈ ಜನಸಂಖ್ಯಾ ಸ್ಫೋಟದಿಂದ ಆಗ್ತಿರುವಂತಹ ಒಂದು
ಎಫೆಕ್ಟ್ಸ್ಗಳು ಪರಿಣಾಮ ಏನಪ್ಪಾ ಅಂತಂದ್ರೆ ನೋಡಿ, ಯಾವಾಗ ಒಂದು ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೋ ಅಲ್ಲಿನಾಗುತ್ತೆ ಆಟೋಮೆಟಿಕ್ ಆಗಿ ಅಲ್ಲಿರುವಂತಹ ಜನರಿಗೆ ನಿರುದ್ಯೋಗ ಸಮಸ್ಯೆಗಳು ಉಂಟಾಗ್ತವೆ. ನೋಡಿ ಒಂಥರ ಚೈನ್ ಸಿಸ್ಟಮ್ ಇರುತ್ತೆ, ಹೌದಾ. ಈಗ ಫಾರ್ ಎಕ್ಸಾಂಪಲ್ ಏನಂದ್ರೆ ಒಂದು ದೇಶ ಇಂಡಿಯಾ ತಗೊಂಡ್ರೆ ಅಲ್ಲಿ ಏನಂದ್ರೆ ಹೌದಾ, ಒಂದು ಬೇಬಿ ಇರ್ಕೊಂಡ್ರೆ ಅದಕ್ಕೆ ನಾವೇನ್ ಮಾಡುತ್ತೆ, ಒಳ್ಳೆ ಎಜುಕೇಶನ್ ಕೊಟ್ಟರಾಗುತ್ತೆ, ಅದು ಒಳ್ಳೆ ಎಂಪ್ಲಾಯ್ಮೆಂಟ್ ಪಡೆಯುತ್ತೆ. ಅವಾಗ ಏನಾಗುತ್ತೆ, ಅವ್ರ ಫ್ಯಾಮಿಲಿ ತುಂಬಾ ರಿಚ್ ಫ್ಯಾಮಿಲಿ ಆಗುತ್ತೆ, ಅವರು ಹೆಲ್ದಿ ಆಗಿರ್ತಾರೆ. ಇದೊಂಥರ ಸರ್ಕಲ್ ಸರ್ಕಲ್ ಅಂತ ಕರಿತೀವಿ. ಅದೇ ರೀತಿ ಒಂದು ಮಗನಿಗೆ ಎಜುಕೇಶನ್ ಕೊಡಲಿಲ್ಲ ಅಂದಾಗುತ್ತೆ, ಅವನು ನಿರುದ್ಯೋಗಿ ಆಗ್ತಾನೆ. ನಿರುದ್ಯೋಗ ಏನ್ ಮಾಡ್ತಾನೆ, ಅವನು ದುಶ್ಚಟಗಳು ಕಲಿತಾನೆ, ಡ್ರಿಂಕ್ಸ್ ಮಾಡ್ತಾನೆ, ಅಥವಾ ಊಟಗಳು ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಅವ್ರ ಫ್ಯಾಮಿಲಿ ಕೂಡ ತುಂಬಾ ಬಡತನದಲ್ಲಿ ಫೇಸ್ ಮಾಡಲಾಗುತ್ತೆ. ಆಮೇಲೆ ಅವನ ಆರೋಗ್ಯ ಸರಿ ಇರಂಗಿಲ್ಲ, ಯಾವುದೋ ದುಶ್ಚಟ ಬಲಿ ಆಗ್ತಾನೆ. ಇದರಿಂದ ಏನಾಗುತ್ತೆ, ದೇಶಕ್ಕೆ ಲಾಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನ್ ಈ ಪಾವರ್ಟಿ ಅಥವಾ ಏನೋ ಒಂದು ಇದೆಯಲ್ಲ, ಇದನ್ನೊಂದು ಒಂಥರ ಚೈನ್ ಸಿಸ್ಟಮ್ ಇದ್ದಂಗೆ. ಸೊ ಆ ಕಾರಣಕ್ಕಾಗಿದ್ರೆ ನಮಗೆ ಎಸ್ಪೆಷಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇಂದ ಸಾಕಷ್ಟು ಸಮಸ್ಯೆ ಉಂಟಾಗ್ತದೆ. ನಾನು ಆಗ್ಲೇ ಹೇಳ್ತಿದ್ದೆ, ಇದರಿಂದ ನಮಗೆ ನಿರುದ್ಯೋಗ ಸಮಸ್ಯೆ ಉಂಟಾಗುತ್ತೆ, ಹೌದಾ. ಮತ್ತೇನಾಗುತ್ತೆ, ನಮ್ಮ ಭೂಮಿಯಲ್ಲಿ ಸಿಗುವಂತ ನೈಸರ್ಗಿಕ ಏನು ಸಂಪನ್ಮೂಲ ಇದೆಯಲ್ಲ ಅದ್ರ ಮೇಲೆ ಓವರ್ ಎಕ್ಸ್ಪೆಕ್ಟೇಷನ್ ಆಗುತ್ತೆ ನಮ್ಗೆ. ಈಗ ನೋಡಿ 10 ಮೆಂಬರ್ಸ್ ಬೇಕಂತಂದ್ರೆ ನೋಡಿ, ಈಗ ಎಷ್ಟಂದ್ರೆ ಒಂದು 10 kg ರೈಸ್ ಬೇಕಂದ್ರೆ ಏನಾಗುತ್ತೆ, ಅದು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗುತ್ತೆ. ಒಂದ್ ದಿನಕ್ಕೆ 10 kg ಮಾತ್ರ ಬಳಸ್ಬೇಕಂತ ಅನ್ಕೊಂಡ್ರೆ ಅದು 20 ಆಗ್ಬೋದು, 30 ಆಗ್ಬೋದು. ಅಂದ್ರೆ ಸಂಪನ್ಮೂಲಗಳು ಏನಾಗುತ್ತೆ ಅಂದ್ರೆ ಓವರ್ ಎಕ್ಸ್ಪ್ಲೋಟೇಷನ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಜನಸಂಖ್ಯೆಯಿಂದ ನಾವು ಜಾಸ್ತಿ ಏನಾಗುತ್ತೆ, ಪೊಲ್ಯೂಷನ್ ಆಗುತ್ತೆ ನಮ್ಮ ದೇಶದಲ್ಲಿ, ಹೌದಾ. ಜಲ ಮಾಲಿನ್ಯ ಆಗ್ಬೋದು, ವಾಯು ಮಾಲಿನ್ಯ ಆಗ್ಬೋದು, ಹೌದಾ, ಶಬ್ದ ಮಾಲಿನ್ಯ ಆಗ್ಬೋದು. ಈ ತರ ಅಂದ್ರೆ ನಮ್ಗೆ ಪೊಲ್ಯೂಷನ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅಥವಾ ಮಾಲಿನ್ಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಜನರಿಗೆ ಏನಾಗುತ್ತೆ ಅಂತಂದ್ರೆ ಆಕ್ಚುಲಿ ಫುಡ್ ಸ್ಕ್ಯಾರ್ಸಿಟಿ ಅಥವಾ ಆಹಾರದ ಕೊರತೆ ಅನುಭವಿಸ್ತಾರೆ. ನೋಡಿ ಏನಂದ್ರೆ ಎಲ್ಲಾ ಜನರು ಕೂಡ ನಾವು ಸರಿಯಾಗಿ ಊಟ ಕೊಡಕ್ಕಾಗಲ್ಲ. ಈಗ ಒಂದು ಎಕ್ಸಾಂಪಲ್ ತಗೊಂಡ್ರೆ 2 ಫ್ಯಾಮಿಲಿ ಇರುತ್ತೆ, ಹೌದಾ. 2 ಫ್ಯಾಮಿಲಿಗಳು ಇರುತ್ತೆ ನೋಡಿ. ಒಂದ್ ಫ್ಯಾಮಿಲಿ ಅಂದ್ರೆ 4 ಜನ ಇದ್ದಾರೆ, ಹೌದಾ. ಗಂಡ ಹೆಂಡತಿ ಮತ್ತೆ 2 ಮಕ್ಕಳು ಇದ್ದಾರೆ. ಅದೇ ರೀತಿ ಒಂದ್ ಕಡೆ ಇನ್ನೊಂದ್ ಕಡೆ 10 ಜನ ಇದ್ದಾರೆ, ಅಂದ್ರೆ 2 ಗಂಡ ಹೆಂಡತಿ 8 ಜನ ಮಕ್ಕಳು, ರೈಟ್. ನೋಡಿ ಏನು ಫಸ್ಟ್ ಫ್ಯಾಮಿಲಿ ಇದೆಯಲ್ಲ, ಸ್ಮಾಲ್ ಫ್ಯಾಮಿಲಿ ಇದೆಯಲ್ಲ, ಅವ್ರು ಏನಂದ್ರೆ ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ, ಒಳ್ಳೆ ಪೌಷ್ಟಿಕಾಂಶದ ಆಹಾರ ತಿಂತಾರೆ, ಮತ್ತೆ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತಾರೆ, ಮತ್ತೆ ಮಕ್ಕಳು ತುಂಬಾ ಗ್ರೋ ಆಗಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಏನ್ 10 ಮೆಂಬರ್ಸ್ ಫ್ಯಾಮಿಲಿ ಇದೆಯಲ್ಲ, ಇಲ್ಲಿ ಏನಂದ್ರೆ ಅವ್ರಿಗೆ ಊಟ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ 10 ಮಂದಿಗೆ ದುಡಿಯೋದು ಅಂದ್ರೆ ಅಷ್ಟು ಆಹಾರ ತಂದಕ್ಕಾಗಲ್ಲ, ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡಕ್ಕಾಗಲ್ಲ. ಆಮೇಲೆ ಆಗ್ತವೆ ಎಲ್ಲ ಕೂಡ ಒಂಥರ ನಿರುದ್ಯೋಗಗಳಾಗ್ತವೆ, ಆಮೇಲೆ ರೋಗಗ್ರಸ್ತರಾಗ್ತಾರೆ. ಅದರಿಂದ ಏನಾಗುತ್ತೆ, ದೇಶಕ್ಕೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಅಂದ್ರೆ ಏನಾಗುತ್ತೆ, ನಾವು ಜನಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಫುಡ್ ಸ್ಕ್ಯಾರ್ಸಿಟಿ ಅಥವಾ ಆಹಾರಗಳ ಕೊರತೆ ಉಂಟಾಗುತ್ತೆ. ಅದೇ ರೀತಿ ಲ್ಯಾಂಡ್ ಸ್ಕ್ಯಾರ್ಸಿಟಿ ಮತ್ತೆ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಯಾವ್ದೋ ಒಂದು 10 ಹೆಕ್ಟರ್ ಲ್ಯಾಂಡ್ ಇದೆ ಅನ್ಕೊಂಡ್ರೆ, ಈಗ ಏನಂದ್ರೆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಕೂಡ ಮನೆ ಬಿಟ್ಟು ಬೇರೆ ಪಾರ್ಟಿಷನ್ ಆಗ್ಬಿಡ್ತಾರೆ, ಬೇರೆ ಆಗ್ತಾರೆ. ಅವಾಗ ಏನಾಗುತ್ತೆ, ಪ್ರತಿಯೊಬ್ಬರು ಕೂಡ 1 ಎಕರೆ ಅಂತ ಏನ್ ಮಾಡುತ್ತೆ, ಫ್ರಾಗ್ಮೆಂಟ್ ಮಾಡ್ತಾರೆ, ಅದನ್ನ ಚೂರು ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ನಾವು ನೋಡಿ 10 ಎಕರೆ ಬೆಳೆದು ಕೂಡ ಸಣ್ಣ ಭೂಮಿ ಬೆಳೆದಕ್ಕೆ ಏನಾಗುತ್ತೆ, ಲಾಟ್ ಆಫ್ ಡಿಫರೆನ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಒಂದು ಫ್ರಾಗ್ಮೆಂಟೆಡ್ ಲ್ಯಾಂಡ್ ಆಗಿ ಅಲ್ಲಿರುವಂತ ಒಂದು ಇನ್ಕಮ್ ಏನು ಪ್ರೊಡಕ್ಟಿವಿಟಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ದೇಶದಲ್ಲಿರುವಂತ ಜನರಿಗೆ ನೀರಿನ ಒಂದು ಕೊರತೆ ಉಂಟಾಗಬಹುದು, ಮತ್ತೆ ಸಾಕಷ್ಟು ಸಂಪನ್ಮೂಲ ಕೊರತೆ ಉಂಟಾಗಬಹುದು. ಸೊ ದೀಸ್ ಆರ್ ದಿ ಎಫೆಕ್ಟ್ಸ್ ಆಗುತ್ತೆ. ಅಂದ್ರೆ ನಮಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅಂದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗಂಗಿಲ್ಲ, ಅದೇ ರೀತಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗಲ್ಲ, ಆಮೇಲೆ ಇನ್ಕಮ್ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗಲ್ಲ, ಕರಪ್ಷನ್ ಜಾಸ್ತಿ ಆಗುತ್ತೆ, ಆಮೇಲೆ ಪಾವರ್ಟಿ ಹಂಗೆ ಕಂಟಿನ್ಯೂ ಆಗುತ್ತೆ. ಜೊತೆಗೆ ಸೋಷಿಯಲ್ ಅಲ್ಲಿ ಪ್ರೊಟೆಕ್ಷನ್ ಏನಾಗುತ್ತೆ, ಕಳೆದು ಹೋಗುತ್ತೆ. ಸೊ ಹಾಗಾಗಿ ಇದರಿಂದ ಆಗುವಂತ ಒಂದು ಎಫೆಕ್ಟ್ಸ್ ಅಥವಾ ಪರಿಣಾಮಗಳು ಅಂತ ಹೇಳ್ಬೋದು. ಸೊ ಹಾಗಾದ್ರೆ ನಮ್ಮ ದೇಶದಲ್ಲಿ ಈ ಒಂದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಕ್ಕೆ ಅಥವಾ ಅಂದ್ರೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, ಫಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ರೈಸಿಂಗ್ ಅವೇರ್ನೆಸ್ ಮಾಡಿಸ್ಬೇಕಂತ ಜನರಿಗೆ. ಏನಂತಂದ್ರೆ ಆಕ್ಚುಲಿ ಒಂದು ಮಕ್ಕಳ ಬಗ್ಗೆ ಅಥವಾ ಪಾಪ್ಯುಲೇಷನ್ ಬಗ್ಗೆ, ಎಕ್ಸ್ಪ್ಲೋಷನ್ ಬಗ್ಗೆ ಅವರಿಗೆ ಒಂದು ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮ ಮಾಡಬೇಕು. ಎರಡನೇದು ಏನಪ್ಪಾ ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಕರೀತಾರೆ, ಹೌದಾ. ಕುಟುಂಬ ಕಲ್ಯಾಣ ಯೋಜನೆ ಅಂತ ಕರೀತಾರೆ, ಕುಟುಂಬ ಕಲ್ಯಾಣ ಯೋಜನೆ ಅಂತ ಕರೀತಾರೆ. ನೋಡಿ ಇದೇನಂದ್ರೆ ಆಕ್ಚುಲಿ ಮಕ್ಕಳನ್ನ ಹಿತಮಿತವಾಗಿ ಅಂದ್ರೆ ಸ್ಟಾಪ್ ಮಾಡ್ಕೊಳ್ಳೋಕೆ ನಾವು ಈ ಒಂದು ಪ್ಲಾನಿಂಗ್ಸ್ ಅನ್ನ ಅಥವಾ ಕುಟುಂಬ ಕಲ್ಯಾಣ ಯೋಜನೆಯನ್ನ ಬಳಸ್ಕೊಳ್ತೀವಿ. ಇದ್ರ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಒಂದು ಏನಂತಾರೆ ಕಾಂಟ್ರಾಸೆಪ್ಟಿವ್ ಏನ್ ಮಾಡ್ತಾರೆ, ಚಿಕಿತ್ಸೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಏನಂದ್ರೆ ಈಗ ಮೇಲ್ಸ್ ಅಲ್ಲಿ, ಹೌದಾ, ಅಂದ್ರೆ ಏನಂದ್ರೆ ಸಂತಾನವನ್ನು ತಡೆಗಟ್ಟುಕೊಳ್ಳಕ್ಕೆ ನಾವು ಏನ್ ಮಾಡ್ತೀವಿ, ಸೊ ಗಂಡು ಮಕ್ಕಳಲ್ಲಿ ಒಂದು ಚಿಕಿತ್ಸೆ ಮಾಡ್ತಾರೆ, ಅದನ್ನ ವ್ಯಾಸೆಕ್ಟಮಿ ಅಂತ ಕರೀತಾರೆ. ಓಕೆ, ಏನಂದ್ರೆ ವ್ಯಾಸೆಕ್ಟಮಿ ಮುಖಾಂತರ ಏನ್ ಮಾಡ್ಬೋದು, ನಾವು ಗಂಡು ಮಕ್ಕಳಲ್ಲಿ ಒಂದು ಸಂತಾನದ ಏನು ಪಡೆಯುವಂತದ್ದು ಅವ್ರನ್ನ ಸೊ ಸ್ಟಾಪ್ ಮಾಡಬಹುದು. ಅದೇ ರೀತಿ ಟಿಬೆಕ್ಟಮಿ ಅಂತೇಳಿ ಹೆಣ್ಣು ಮಕ್ಕಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಈ ಒಂದು ಸಂತಾನ ಹರಣ ಚಿಕಿತ್ಸೆ ಮಾಡ್ತಾರೆ. ಸೊ ಹೌದಾ, ಯಾರೆಲ್ಲ ಈ ತರ ಮಾಡ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರದಿಂದ ಇನ್ಸೆಂಟಿವ್ ಕೊಡ್ತಾರೆ, ಹೌದಾ. ಸೊ 5,000 2,000 ಏನ್ ಮಾಡುತ್ತೆ ಸರ್ಕಾರಗಳು ಇನ್ಸೆಂಟಿವ್ ಕೊಡ್ತಾರೆ ಥ್ರೂ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಅದೇ ರೀತಿ ಸ್ಟಾಪಿಂಗ್ ದ ಪಾಲಿಗಮಿ ಅಂತ
ನೋಡಿ ನಮ್ಮ ದೇಶದಲ್ಲಿ ಏನಂದ್ರೆ ಎಷ್ಟೋ ಜನ ಅಂದ್ರೆ 3 ಜನ ಹೆಂಡತಿಯಾರು ಮದುವೆ ಆಗ್ತಾರೆ, ಹೆಣ್ಮಕ್ಳು ಮದುವೆ ಆಗ್ತಾರೆ, 4 ಜನ ಮದುವೆ ಆಗ್ತಾರೆ. ಸೊ ಹಾಗೆ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೆ ಏನಂದ್ರೆ ಕೂಡ 2 ಮಕ್ಕಳು 3 ಮಕ್ಕಳು ಆದ್ರೆ ಎಷ್ಟಾಗುತ್ತೆ, ಎಷ್ಟೋ ಮಕ್ಕಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದಾ? ಸೊ ಹಾಗಾಗಿ ಅಂದ್ರೆ ನಮ್ಮಲ್ಲಿ ಸ್ಟ್ರಿಕ್ಟ್ ಆಗಿ ಪ್ರತಿಯೊಬ್ಬ ಗಂಡು ಕೂಡ ಒಂದೇ ಹೆಣ್ಣನ್ನ ಮದುವೆ ಆಗ್ಬೇಕು ಅಂತ ಅಂದ್ರೆ ಏಕ ಪತ್ನಿ ವೃತ ಆಗ್ಬೇಕಂತ ಹೇಳ್ಬೇಕಂತ ಇರುತ್ತೆ. ಸೊ ಈ ಒಂದು ಅದನ್ನ ತಿಳ್ಬೋದು. ಜೊತೆಗೆ ಗೌರ್ಮೆಂಟ್ ರೂಲ್ಸ್ ಕೂಡ ತರಬೇಕಾಗುತ್ತೆ. ಹೌದಾ? ಬರೀ ಪಾಲಿಸಿ ಮಾಡಿದ್ರೆ ಸಾಕಾಗಲ್ಲ. ಸರ್ಕಾರ ಏನ್ ಮಾಡ್ಬೇಕಂದ್ರೆ ಒಂದು ರೂಲ್ಸ್ ತಂದು ಅದನ್ನ ಕಡ್ಡಾಯವಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು. ಜೊತೆಗೆ ಸ್ಟಾಪಿಂಗ್ ದ ಅರ್ಲಿ ಮ್ಯಾರೇಜಸ್. ನೋಡಿ ನಮ್ಮ ದೇಶದಲ್ಲಿ ಅಂದ್ರೆ ಬಹಳಷ್ಟು ಏನಾಗ್ತದೆ ಅಂದ್ರೆ ಚೈಲ್ಡ್ ಮ್ಯಾರೇಜ್ ಆಗ್ತದೆ. ಚೈಲ್ಡ್ ಮ್ಯಾರೇಜ್ ಏನಾಗುತ್ತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ 18 ವರ್ಷ ಹುಡುಗಿ ಏನ್ ಮಾಡ್ತಾರೆ, ಒಂದು 14-15 ವರ್ಷ ಹುಡುಗಿಗೆ ಮ್ಯಾರೇಜ್ ಮಾಡ್ತಾರೆ. ಸೊ ಅವಾಗ ಏನಂದ್ರೆ ಆ ಹುಡುಗಿ 14 ವರ್ಷ ಹುಡುಗಿ ಇರುತ್ತೆ, ಅವಳಿಗೆ ಒಂದು ಕಾನ್ಸಿಯಸ್ ಇರಂಗಿಲ್ಲ, ಅವಳಿಗೆ ತನ್ನ ಬಾಡಿ ಬಗ್ಗೆ ಆಗುವಂತ ಚೇಂಜಸ್ಗಳೇ ಗೊತ್ತಿರಂಗಿಲ್ಲ. ಸೊ ಅವಾಗ ಏನಾಗ್ತಾಳೆ, ಅವಳು ಆಟೋಮೆಟಿಕ್ ಆಗಿ ಪ್ರೆಗ್ನೆಂಟ್ ಆಗ್ತಾಳೆ, ಮಕ್ಕಳು ಇರ್ತಾಳೆ. ಸೋದಾ ಸೊ ಅವಾಗ ಏನಾಗುತ್ತೆ, ಅವಳಿಗೆ ಒಂದು ಸೊಸೈಟಿ ಅವೇರ್ನೆಸ್ ಇರಂಗಿಲ್ಲ, ಅವಳಿಗೆ ಸರಿಯಾಗಿ ಎಜುಕೇಶನ್ ಇರಂಗಿಲ್ಲ. ಸೊ ಹಾಗಾಗಿ ನಾವು ಬಾಲ್ಯ ವಿವಾಹಗಳನ್ನ ಮತ್ತೆ ಒಂಥರ ಅರ್ಲಿ ಮ್ಯಾರೇಜ್ಗಳನ್ನು ಕೂಡ ಸ್ಟಾಪ್ ಮಾಡಬೇಕಾಗಿದೆ. ಜೊತೆಗೆ ಚೇಂಜಿಂಗ್ ಆಫ್ ದ ರಿಲಿಜಿಯಸ್ ಕಾನ್ಸೆಪ್ಟ್ಸ್, ಇದು ಕೂಡ ನಮ್ಮ ದೇಶ ಸಮಸ್ಯೆ ಆಗಿದೆ. ಹೌದಾ? ಎಷ್ಟೋ ಜನ ಏನಂತಂದ್ರೆ ಬರೀ ಗಂಡು ಮಕ್ಳು ಮಾತ್ರ ಹೇಳ್ಬೇಕಂತ ಹೇಳೋದು, ಇಲ್ಲಂದ್ರೆ ಹೆಣ್ಮಕ್ಳು ಮಾತ್ರನೇ ಈ ತರ ಇರುತ್ತೆ. ಎಷ್ಟೋ ಧರ್ಮಗಳು ಏನ್ ಮಾಡ್ತಾರೆ ಅಂದ್ರೆ ಬರೀ ಪಾಲಿಗಮಿಯನ್ನ ಪ್ರಮೋಟ್ ಮಾಡ್ತಾರೆ. ಅದನ್ನ ಕೂಡ ಏನಂದ್ರೆ ನಾವು ಧಾರ್ಮಿಕವಾಗಿ ಕೂಡ ಅಂದ್ರೆ ಈ ತರ ಒಂದು ಪಾಪ್ಯುಲೇಷನ್ ಎಕ್ಸ್ಪೋಜರ್ ಮಾಡ್ಕೊಳ್ಳೋಕೆ ಕಡಿಮೆ ಮಾಡೋಕೆ ಸಾಕಷ್ಟು ಚೇಂಜಸ್ ಅನ್ನ ಮಾಡಬೇಕಾಗಿದೆ. ಜೊತೆಗೆ ನಾವು ಮೀಡಿಯಾ ಮುಖಾಂತರ ಮತ್ತೆ ಜಾಹೀರಾತು ಮುಖಾಂತರ ಈ ತರದ ಸ್ಕೀಮ್ಗಳ ಬಗ್ಗೆ, ಹೌದಾ, ಯಾರೆಲ್ಲ ಈ ತರ ನೀವು ಚಿಕಿತ್ಸೆ ಮಾಡ್ಕೊತೀರ ಅವ್ರಿಗೆ ನಿಮ್ಗೆ ಇನ್ಸೆಂಟಿವ್ ಕೊಡ್ತೀರಿ ಮತ್ತಂದ್ರೆ ಅದ್ರ ಆಗುವಂತ ಲಾಭಗಳ ಬಗ್ಗೆ ಕೂಡ ಜನರಿಗೆ ಜಾಹೀರಾತು ಮುಖಾಂತರ ತಿಳಿಸಬೇಕಾಗಿದೆ. ಜೊತೆಗೆ ಆಕ್ಚುಲಿ ಅಂದ್ರೆ ನಮ್ಮ ದೇಶದಲ್ಲಿ ಈ ಪಾಪ್ಯುಲೇಷನ್ ಎಕ್ಸ್ಪೋಜರ್ ಆಗ್ಬೇಕಾದ್ರೆ ಕಂಟ್ರೋಲ್ ಮಾಡ್ಬೇಕಾದ್ರೆ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡಬೇಕು, ಜೊತೆಗೆ ಸೆಕ್ಸ್ ಎಜುಕೇಶನ್ ಕೊಡಬೇಕು. ಹೌದಾ? ಫಿಮೇಲ್ ಎಜುಕೇಶನ್ ಕೊಡಬೇಕು, ಜೊತೆಗೆ ಸೆಕ್ಸ್ ಎಜುಕೇಶನ್ ಮುಖಾಂತರ ನಾವು ನಮ್ಮ ದೇಶದ ಪಾಪ್ಯುಲೇಷನ್ ಎಕ್ಸ್ಪೋಜರ್ ನ ಕಡಿಮೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಹೌದಾ? ಸೊ ಹಾಗಾಗಿ ದೀಸ್ ಆರ್ ದಿ ಸಮ್ ಮೆಜರ್ಸ್ ತಗೊಂಡ್ರೆ ನೋಡ್ಬೋದು ನಾವು ನಮ್ಮ ದೇಶದಲ್ಲಿ ಜನಸಂಖ್ಯಾ ಸ್ಫೋಟವನ್ನ ತಡೆಗಟ್ಟಬಹುದು ಅಂತ ಹೇಳ್ಬೋದು. ಓಕೆ, ದಟ್ ಇಸ್ ಟಾಕ್ಸ್ ಟಾಪಿಕ್ ಅಬೌಟ್ ದಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಜುಲೈ 11. ರೈಟ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಎಸ್ ನೋಡಿ, ಇನ್ನೊಂದು ಭಾರತಕ್ಕೆ ಒಂದು ಕಿರೀಟ ಅಂತ ಹೇಳ್ಬೋದು. ಸೊ ಅಂದ್ರೆ ಬಾಹ್ಯಾಕಾಶಕ್ಕೆ ಹೋದಂತ ಭಾರತದ ಮೂಲದ 3ನೇ ಮಹಿಳೆ ಅದು ಸಿರಿಸಾ ಬಾಂಡ್ ಅವರು. ಓಕೆನಾ? ಏನಂದ್ರೆ ಇತ್ತೀಚೆಗೆ ಒಂದು ಹೊಸ ವಿಶೇಷವಾದ ಸುದ್ದಿ ಏನಪ್ಪ ಅಂತಂದ್ರೆ ಸಿರಿಸಾ ಬಾಂಡ್ ಅಂತ ಒಬ್ಬ ಗರ್ಲ್ ಏನಂತಂದ್ರೆ ಸೀಸ್ ಬಿಲಾಂಗ್ಸ್ ಟು ದಿ ಆಂಧ್ರ ಪ್ರದೇಶ್. ಇವಳು ಆಂಧ್ರ ಪ್ರದೇಶದ ಲೇಡಿ, ಆದ್ರೆ ಸ್ಟೇ ಇನ್ ದಿ ಅಮೆರಿಕನ್ ಸ್ಟೇ ಆಗಿದ್ದಾರೆ. ಓಕೆ, ಸೂರ್ಯ ಏನಂದ್ರೆ ನಮ್ಮ 3 ವ್ಯಕ್ತಿಗಳು ಬರ್ತಾರೆ. ಹೌದಾ? ಯಾರು ಮೀನ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ ಕಲ್ಪನಾ ಚಾವ್ಲಾ, ಓಕೆ, ಕಲ್ಪನಾ ಚಾವ್ಲಾ, ಆಮೇಲೆ ಸುನೀತಾ ವಿಲಿಯಮ್ಸ್ ನಂತರ ಬಾಹ್ಯಾಕಾಶಕ್ಕೆ ತೆರಳುತ್ತಿರುವಂತ 3ನೇ ವ್ಯಕ್ತಿನೇ ಈ ಸಿರಿಸಾ ಬಾಂಡ್. ಓಕೆ, ಸಿ ಇಸ್ ದ 3rd ಲೇಡಿ ಗೋ ಟು ದ ಸ್ಪೇಸ್ ಫ್ರಮ್ ಇಂಡಿಯಾ ಅಂತ. ಹಾಗಾಗಿ ಇವ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆಕ್ಚುಲಿ ಅಂದ್ರೆ ರೀಸೆಂಟ್ ಆಗಿ ಅಮೆರಿಕದಿಂದ 4 ಜನರ ಒಂದು ಗಗನಯಾತ್ರಿಗಳು ಒಂದು ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಪೇಸ್ಗೆ ಟೂರಿಸಂಗೋಸ್ಕರ, ಹೌದಾ, ಪ್ರವಾಸೋದ್ಯಮಗೋಸ್ಕರ ಹೋಗ್ತಾರೆ. ಸೊ ಈ 4 ಜನ, ಅದರಲ್ಲಿ ನಮ್ಮ ಭಾರತದ ಸಿರಿಸಾ ಬಾಂಡ್ ಕೂಡ ಒಬ್ಬರಾಗಿದ್ದಾರೆ. ರೈಟ್, ಏನಪ್ಪಾ ಅಂದ್ರೆ ನೋಡಿ, ಆಗ್ಲೇ ಹೇಳ್ತಾ ಇದ್ದೆ, ಆಕ್ಚುಲಿ ಭಾರತ ಮೂಲದ ಗಗನಯಾತ್ರಿ ಆಗಿರುವಂತ ಸಿರಿಸಾ ಬಾಂಡ್ ಅವರಿಂದ ಆಕ್ಚುಲಿ ಯುನಿಟಿ 2 ಅನ್ನುವಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಏನ್ ಮಾಡ್ತಾರೆ, ಅಮೆರಿಕದಲ್ಲಿ ಯುನಿಟಿ 2 ಅನ್ನುವಂತ ಒಂದು ಎಕ್ಸರ್ಸೈಸ್ ಮಾಡ್ತಾರೆ. ಅದರಲ್ಲಿ ಅಂದ್ರೆ ಒಂದು ಸ್ಪೇಸ್ ಟೂರಿಸಂ ಅಂತ, ಅಂದ್ರೆ ಸ್ಪೇಸ್ ಯಾವ ರೀತಿ ಈಗ ಜೋಗ್ ಫಾಲ್ಸ್ ಹೋಗ್ತೀವಿ, ಆಮೇಲೆ ಊಟಿಗೆ ಹೋಗ್ತೀವಿ, ಅದೇ ರೀತಿ ಏನಂದ್ರೆ ಅವರು ಸ್ಪೇಸಿಗೆ ಹೋಗಿದ್ದಾರೆ ಥ್ರೋ ಯುನಿಟಿ 22 ಎನ್ನುವಂತ ಒಂದು ಎಕ್ಸರ್ಸೈಸ್ ಮುಖಾಂತರ. ಓಕೆನಾ? ಸೊ ಹಾಗಾಗಿ ಸಿ ಇಸ್ ದ 3rd ಲೇಡಿ ಆಗ್ತಾರೆ. ಫಸ್ಟ್ ಕಲ್ಪನಾ ಚಾವ್ಲಾ ಹೋಗಿದ್ರು, ಆಮೇಲೆ ಸುನೀತಾ ವಿಲಿಯಮ್ಸ್ ಹೋಗಿದ್ರು, ನಂತರ ಇವರು 3ನೇ ಮಹಿಳೆ ಅಂತಂದ್ರೆ ಅದೇ ಸಿರಿಸಾ ಬಾಂಡ್. ಜೊತೆಗೆ ಅವ್ರ ಜೊತೆಗೆ ಅಂದ್ರೆ ನಮಗೆ ರಾಕೇಶ್ ಶರ್ಮಾ ಕೂಡ ಸ್ಪೇಸ್ ಹೋಗಿದ್ರು ಅಂತ ನಮ್ಮ ಭಾರತ ರೈಟ್. ಸೊ ರಾಕೇಶ್ ಶರ್ಮಾ, ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್, ನೆಕ್ಸ್ಟ್ ಸಿರಿಸಾ ಬಾಂಡ್. ರೈಟ್. ಸೊ ಹಾಗಾದ್ರೆ ಏನಿದೆ ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ಯುನಿಟಿ 22 ಅನ್ನೋ ಒಂದು ಪ್ರೋಗ್ರಾಮ್ ಇದೆಯಲ್ಲ, ಅಥವಾ ಒಂದು ಏನು ಸ್ಯಾಟಲೈಟ್ ಒಂದು ರಾಕೆಟ್ ಇದೆಯಲ್ಲ, ಇದನ್ನ ಆಕ್ಚುಲಿ ಅಮೆರಿಕದ ಒಂದು ಪ್ರೈವೇಟ್ ಕಂಪನಿ ಇದೆ. ಹೌದಾ? ಅದನ್ನ ವರ್ಜಿನ್ ಗ್ಯಾಲಕ್ಟಿಕ್ ಕಂಪನಿ ಅಂತ ಕರೀತೀವಿ. ಏನಂತ ಕರಿತೀವಿ? ವರ್ಜಿನ್ ಗ್ಯಾಲಕ್ಟಿಕ್ ಅಸ್ಟ್ರೋನಾಟ್ಸ್ ಒಂದು ಇದೆಯಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಸ್ಪೇಸ್ ಅಲ್ಲಿ ಟೂರಿಸಂ ಅಂತ ಅಂದ್ರೆ ಬಾಹ್ಯಾಕಾಶದಲ್ಲಿ ಪ್ರವಾಸೋದ್ಯಮವನ್ನ ಪ್ರಮೋಟ್ ಮಾಡ್ಕೊಳ್ಳೋಕೆ ಅಂದ್ರೆ ಈ ತರದ ಕಾರ್ಯಕ್ರಮಗಳನ್ನು ರನ್ ಮಾಡ್ತಿದ್ರೆ ಅದನ್ನ ನಾವು ಯುನಿಟಿ 22 ಅಂತ ಕರಿತೀವಿ. ಓಕೆನಾ? ಸೊ ಹಾಗಾಗಿ ಯಾವ ಕಂಪನಿ ಅಂತಂದ್ರೆ ಅದು ವರ್ಜಿನ್ ಗ್ಯಾಲಕ್ಟಿಕ್ ಕಂಪನಿ ಮಾಡಿದೆ. ಸೊ ಯುನಿಟಿ 22 ಅನ್ನುವಂತ ರಾಕೆಟ್ ಮುಖಾಂತರ ಸುಮಾರು 4 ಜನರನ್ನ ಜುಲೈ 11ರಲ್ಲಿ ಏನಂದ್ರೆ ಬಾಹ್ಯಾಕಾಶಕ್ಕೆ ಒಂದು
ಪ್ರವಾಸಕ್ಕಾಗಿ ಕಳಿಸ್ತಾರೆ. ಅಂದ್ರೆ ಇಟ್ ಇಸ್ ಟು ಪ್ರಮೋಟ್ ದ ಸ್ಪೇಸ್ ಟೂರಿಸಂ ಅಂತ ಹೇಳ್ಬೋದು. ಹಾಗಾಗಿ ಅದು ವರ್ಜಿನ್ ಗ್ಯಾಲಕ್ಸಿ ಅನ್ನುವಂಥ ಒಂದು ಬಾಹ್ಯಾಕಾಶ ಕಂಪನಿ ಅಂತ ಹೇಳ್ಬೋದು. ಓಕೆನಾ? ಸೊ ಹಾಗಾಗಿ ಗೊತ್ತಿರಬೇಕು. ಇದರ ಉದ್ದೇಶ ಟು ಏನ್ ಮಾಡೋದು, ಪ್ರಮೋಷನ್ ಆಫ್ ದ ಟೂರಿಸಂ ಇನ್ ದ ಸ್ಪೇಸ್ ಅಂತ ಕರೀತಾರೆ. ಜೊತೆಗೆ ಏನಂದ್ರೆ ನೋಡಿ 2027 ಏನ್ ಮಾಡುತ್ತೆ ಆಕ್ಚುಲಿ ಅವರು ಇದೇ ತರ ಯಾರೆಲ್ಲ ಒಂದು ಏನು ಸ್ಪೇಸ್ ನಾಲೆಜ್ ಇರುತ್ತೆ ಅವ್ರು ಏನ್ ಮಾಡ್ಬೋದು, ನಾವು ಯಾವ ರೀತಿ ಟೂರ್ ಹೋಗ್ತೀವಿ ಅದೇ ರೀತಿ ಕೂಡ ಏನಂದ್ರೆ ಸ್ಪೇಸ್ಗೆ ಹೋಗಿ ಒಂದು ನಿಮಗೆ ರೌಂಡ್ ನಡೆಸ್ತಾರೆ. ಹೌದಾ? ಸೊ ಅದನ್ನ ಅಂದ್ರೆ ಕಮರ್ಷಿಯಲ್ ಆಗಿ ಒಂದು ಸ್ಪೇಸ್ ಟೂರಿಸಂ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಈ ಒಂದು ಗ್ಯಾಲಕ್ಟಿಕ್ ವರ್ಜಿನ್ ಕಂಪನಿಯ ಮುಖ್ಯ ಉದ್ದೇಶ ಆಗಿದೆ. ಸೊ ಆ ಕಾರಣಕ್ಕಾಗಿ ಇದನ್ನ ಫಸ್ಟ್ ಟ್ರೈಲ್ ಅಥವಾ ಒಂದು ಹೊಸ ಇನಿಷಿಯೇಟಿವ್ ಮಾಡಿದ್ದಾರೆ. ಸೊ ಅದರಲ್ಲಿ ನಮ್ಮ ಭಾರತ ಒಬ್ಬ ಬೇರೆ ಇರುವಂತ ಶೀರ್ಷ ಬಂಡ್ಲ ಕೂಡ ಒಬ್ಬರಾಗಿದೆ. ಓಕೆನಾ? ಜೊತೆಗೆ ಇದಕ್ಕೆ ಒಯ್ದಿರುವಂತ ಏರ್ಕ್ರಾಫ್ಟ್ ಯಾವ್ದಪ್ಪ ಅಂತಂದ್ರೆ ಗೊತ್ತಿರಲಿ, ವೈಟ್ ನೈಟ್ 2 ಅಂತ ಹೇಳ್ತಾರೆ. ಹೌದಾ? ವೈಟ್ ನೈಟ್ 2 ಇದೆಯಲ್ಲ, ಇದು ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ. ಇದರ ಮುಖಾಂತರ ಏನ್ ಮಾಡ್ತಾರೆ ಅವರು, ಸೊ ಒಂದು ಸ್ಪೇಸ್ಗೆ ಹೋಗ್ತಾರೆ ಥ್ರೋ ವರ್ಜಿನ್ ಗ್ಯಾಲಕ್ಸಿಯ ಸಬೋಟಿಲ್ ಬಾಹ್ಯಾಕಾಶ ಮುಖಾಂತರ. ನೋಡಿ ಅಂದ್ರೆ ಸುಮಾರು 90 ಕಿಲೋಮೀಟರ್ ಹೈಟ್ ಹೋಗುತ್ತೆ. ಅಂದ್ರೆ ನಮ್ಮ ಏನು ಇದು ಇದೆಯಲ್ಲ ಅರ್ತ್ ಇಂದ ಸುಮಾರು 90 ಕಿಲೋಮೀಟರ್ ಒಂದು ಎತ್ತರದಲ್ಲಿ ಆಕ್ಚುಲಿ ಇದು ಹಾರಾಟ ಮಾಡುತ್ತೆ. ಮತ್ತೇನಂದ್ರೆ ಅಲ್ಲಿ ಏನಾಗುತ್ತೆ, ಒಂದು ಅವರ ಒಂದು ಏನಂತಾರೆ ಒಂದು ತೂಕ ಕಳ್ಕೊಂಡ್ಬಿಡ್ತಾರೆ. ಏನಾಗ್ತಾರೆ, ಅವರು ವೆಯ್ಟ್ ಲಾಸ್ ಮಾಡ್ಕೊತಾರೆ ಅಂತ ಹೇಳ್ಬೋದು. ಜೊತೆಗೆ ಅಲ್ಲೊಂದ್ ಕಡೆ ಅವರು ತೇಲ್ತಾ ಹೋಗ್ತಾರೆ. ಒಂದು ಗ್ರಾವಿಟೇಷನ್ ಪವರ್ ಏನಾಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ. ಮೇಲೋದ್ರಲ್ಲಿ ಅವ್ರಿಗೆ ಒಂಥರ ಆ ತರ ಫೀಲ್, ಒಂಥರ ಏನಂತಾರೆ ಫ್ಲೈಯಿಂಗ್ ಫೀಲ್ ಆಗುತ್ತೆ ಆ ಒಂದು ಅಸ್ಟ್ರಾಯ್ಡ್ಸ್. ದಟ್ ಈಸ್ ಕಾಲ್ಡ್ ದ ಸೊ ಯುನಿಟಿ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಮತ್ತೆ ಡಿಫ್ರೆಂಟ್ ಟಾಪಿಕ್ಸ್ ಇಂದ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ಥ್ಯಾಂಕ್ ಯು.